ಗುರುಭ್ಯೋ ನಮಃ. ಈಗ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಶಾಂತಿ ಮಂತ್ರದ ಮೂಲಕ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಡಾಕ್ಟರ್ ವಸಂತ ಶ್ರೀಯವರು ಶಾಂತಿ ಮಂತ್ರನ ಪಠಿಸ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪುಸ್ತಕ ಬಿಡುಗಡೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ನಡೆಯಲಿರುವ ಉಪನ್ಯಾಸ ಸಂಚಿಕೆಯಲ್ಲಿ ಅಚಲ ಭಾರತಿ ದತ್ತಿ ಸಂಸ್ಥೆಯ ಧರ್ಮದರ್ಶಿಗಳು ಶ್ರೀಮತಿ ಸೌಮ್ಯ ಗೌತಮ್ ಮತ್ತು ಕಾರ್ಯನಿರ್ವಾಹಕ ಧರ್ಮದರ್ಶಿಗಳಾದ ಶ್ರೀಯುತ ಗೌತಮ್ರವರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಗಣಕಯಂತ್ರದ ಮೂಲಕ ಶಿಕ್ಷಣ ಎಂಬ ವಿಷಯದ ಮೇಲೆ ಪ್ರಾತ್ಯಕ್ಷಿಕೆ ಮೂಲಕ ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಗೌತಮ್ ಅವರ ಜೊತೆಯಲ್ಲಿ ಮಾತಾಡಬೇಕಾಗಿದ್ದಂಥ ಶ್ರೀಮತಿ ಸೌಮ್ಯ ಗೌತಮ್ರವರು ವೈಯಕ್ತಿಕ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಸಭೆಗೆ ಕಲಶಪ್ರಾಯರಾಗಿ ನೆರೆದಿರುವ ತಮ್ಮೆಲ್ಲರಿಗೂ, ಇಲ್ಲಿ ನೆರೆದಿರತಕ್ಕಂಥ ಹಿರಿಯರಾದ ಆರ್ ಮಿತ್ರ ಅವರು, ಗೌತಮ್ ಅವರ ತಂದೆಯವರು, ಇನ್ನೂ ಅನೇಕ ಹಿರಿಯರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಯಾವುದೇ ಒಂದು ಸಭೆಗೆ ಕಲಶಪ್ರಾಯ ಸಭಿಕರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು, ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಗೌತಮ್ರವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ BSc ಪದವಿ ಪಡೆದು ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ MBA ಪದವಿಯನ್ನು ಪಡೆದು 1996ರಿಂದ 2009ರವರೆಗೆ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ಇಲಾಖೆಯ ಮುಖ್ಯಸ್ಥರಾಗಿ ನೇಮಕಾತಿ, ತರಬೇತಿ ಮುಂತಾದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸಿರುತ್ತಾರೆ. ಶ್ರೀಯುತರು 2010ರಿಂದ ಅಚಲ ಭಾರತಿ ಸಂಸ್ಥೆಯ ಕಾರ್ಯನಿರ್ವಾಹಕ ಧರ್ಮದರ್ಶಿಗಳಾಗಿ ಕರ್ನಾಟಕದ 12 ನಗರಗಳ ಸುಮಾರು 600 ಶಾಲೆಗಳಿಗೆ ಗಣಕಯಂತ್ರದ ಮೂಲಕ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ. ಇದರ ಜೊತೆಗೆ ಈ ಅಚಲ ಭಾರತಿ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ, ಹಳ್ಳಿಯ ಮಕ್ಕಳಿಗಾಗಿ ವಿಶೇಷ ಪುಸ್ತಕಗಳನ್ನು ಕೂಡ, ಕಥೆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ. ಇವರು ಪ್ರಕಟಣಾ ಒಂದು ಸಂಸ್ಥೆ ಕೂಡ ಇಟ್ಕೊಂಡಿದ್ದಾರೆ ಜೊತೆಯಲ್ಲಿ. ಅದರ ಮೂಲಕ ಇವರು ಅದನ್ನು ಅಚ್ಚಾಕಿಸಿ ಮಾರಾಟಕ್ಕೂ ಇಡ್ತಾರೆ ಹಾಗೂ ಬಹಳಷ್ಟು ಶಾಲೆಗಳಿಗೆ, ಲೈಬ್ರರಿಗಳಿಗಾಗಿ ಕೊಡ್ತಾ ಇರ್ತಾರೆ. ಅಂತಹ ಒಂದು ಪುಸ್ತಕವನ್ನು ಇಂದು ಬಿಡುಗಡೆ ಮಾಡಲಿದ್ದಾರೆ. ಅದನ್ನು ಬರೆದವರು ನಮ್ಮ ಈ ಅಚಲ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಚಿರಪರಿಚಿತರಾದಂಥ ಆರ್ ಮಿತ್ರರವರು. ಈ ಒಂದು ಕಾರ್ಯಕ್ರಮವನ್ನು ಈ
ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಡಾಕ್ಟರ್ ವಸಂತಶ್ರೀ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಈಗ ವಸಂತಶ್ರೀ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಅಧ್ಯಕ್ಷರು ಹಾಗೂ ಮಾಸ್ಯ ಅಧ್ಯಯನ ಪೀಠದ ಕಾರ್ಯನಿರ್ವಾಹಕ ಧರ್ಮದರ್ಶಿಗಳು ಸೇರಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವರ ಪುಸ್ತಕಗಳು ಮಾರಾಟಕ್ಕೆ ಕೂಡ ಲಭ್ಯದಲ್ಲಿದೆ. ಹೊರಗಡೆ ಅದನ್ನು ಇಟ್ಕೊಂಡಿದ್ದಾರೆ. ಆಸಕ್ತರು ಅದನ್ನು ಕೊಂಡುಕೊಂಡು ಈ ಸಂಸ್ಥೆಗೆ ಸಹಾಯ ಕೂಡ ಮಾಡಬಹುದು. ಈ ಸಂಸ್ಥೆ ಹಳ್ಳಿಯ, ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗಾಗಿ ಇವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರೋದರಿಂದ ಅವರು 80G ಎಕ್ಸಂಪ್ಷನ್ ಇರತಕ್ಕಂಥ ಒಂದು ಸಂಸ್ಥೆ. ಅವರು ಯಾರೇ ದೇಣಿಗೆ ಕೊಡೋದಿದ್ದರೆ ತಗೊಳ್ತಾರೆ. ಆಸಕ್ತರು ಅವರಿಗೆ ಅದನ್ನು ತಲುಪಿಸಬಹುದು. ಪುಸ್ತಕ ಲೋಕಾರ್ಪಣೆ ಮಾಡಿದ ನಂತರ ವಸಂತಶ್ರೀಯವರು 4 ಮಾತುಗಳನ್ನಾಡ್ತಾ ಇದ್ದಾರೆ. ಅವರಿಗೆ ಇದು ನನಗೊಂದು ಹೊಸ ಹುದ್ದೆ ಬಂದುಬಿಟ್ಟಿದೆ. ಈ ಥರ ಕೆಲಸ ನಾನು ಯಾವತ್ತೂ ಮಾಡೇ ಇಲ್ಲ. ಅದರಿಂದ ನನ್ನ ಭಾಷೆ ಪರಿಪಕ್ವವಾಗಿಯೂ ಇರೋಲ್ಲ, ಶುದ್ಧವಾಗಿಯೂ ಇರೋಲ್ಲ. ಮಿಶ್ರಣ ಭಾಷೆ ಮಾತಾಡ್ಬಿಡ್ತೀನಿ. ನೀವೆಲ್ಲ ತಪ್ಪನ್ನು, ಲೋಪಗಳನ್ನು ಕ್ಷಮಿಸ್ಕೊಂಡ್ರೆ ನಾನು ಈ ಪುಸ್ತಕದ ವಿಷಯ ಸ್ವಲ್ಪ ಮಾತಾಡ್ತೀನಿ. ಈ ಪುಸ್ತಕ ಸರಿಗೆ ಮಾತಾಡ್ತಿದ್ದೀನ. ಅಚಲ ಭಾರತಿ ಟ್ರಸ್ಟ್ನವರು ಒಂದು ಶಾಖೆ ಇಟ್ಕೊಂಡಿದ್ದಾರೆ, ಅಚಲ ಬುಕ್ ಟ್ರಸ್ಟ್ ಅಂತ, ಅಚಲ ಪುಸ್ತಕ ಪ್ರಪಂಚ. ಅದರಲ್ಲಿ ಇದು 3ನೇ ಪುಸ್ತಕ. ಇದಕ್ಕೆ ಮುಂಚೆ ಮಿತ್ರಣ್ಣ ಅವರು 2 ಪುಸ್ತಕ ಬರೆದು ಕೊಟ್ಟಿದ್ದಾರೆ. ಒಂದು ಹಂಸ ಕಾಗೆ, ಇನ್ನೊಂದು ನೀತಿವಂತ ಹುಲಿ. ಆ ನೀತಿವಂತ ಹುಲಿ ನಾನು ಪ್ರಶ್ನೆ ಮಾಡ್ತೀನಿ, ಹುಲಿ ಕಂಡ್ರೆ ಗಾಬರಿ ಆಗಬೇಕಪ್ಪ. ಅದನ್ನ ತೊಗೊಂಡು ಹೋಗಿ ನೀತಿವಂತ ಅಂತ ಕರೆದು ಅದನ್ನು ಒಂದು ಮರ್ಯಾದೆಯಾಗಿ ಜಾಗದಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಣ್ಣ ಅವರು. ಈಗ ಮಾವಿನ ಕಾಲ ಅಲ್ವಾ, ಮಾವಿನ ಹಣ್ಣಿನ ಕಾಲ. ಅದಕ್ಕೆ ಸರಿಯಾಗಿ ಒಳ್ಳೆ ಟೈಮ್ಲಿ ಬುಕ್ ಬಂದಿರೋದು ಈ ಮಾವಿನ ಹಣ್ಣು. ಬುಕ್ ತುಂಬ ಮಕ್ಕಳನ್ನು ಮುಟ್ಟೋ ಪುಸ್ತಕ. ಇದನ್ನು ಪುಣ್ಯವಂತರು ಯಾರಾದರೂ ಒಂದು ಬ್ಲಾಕ್ ಆಫ್ ಬುಕ್ಸ್ ಕೊಂಡ್ಕೊಂಡು ಆಯಾ ಶಾಲೆಗೆ, ಗ್ರಂಥಾಲಯಗಳಿಗೆ ಮುಟ್ಟೋ ಕೆಲಸ ಮಾಡಬೇಕಾಗತ್ತೆ. ಪುಸ್ತಕ ಮಾಡೋದು ಸುಲಭ ಅಲ್ಲ. ಈ ಪುಸ್ತಕದ ಪ್ರೊಡಕ್ಷನ್ಗೆ ಸಹಾಯ ಮಾಡಿರೋರು ನಾರಣಪ್ಪನವರು ಮತ್ತು ಅವರ ಮನೆಯವರು ಸಾವಿತ್ರಮ್ಮ. ಅವರ ನೆನಪಿಗೆ ಅವರ ಮೊಮ್ಮಕ್ಕಳು ಕೊಟ್ಟಿರೋ ಸಹಾಯದಿಂದ ಈ ತರಹ ಧಾರ್ಮಿಕ ಬುದ್ಧಿ ಇರೋ ಜನ ಮುಂದೆ ಬಂದು ಪುಸ್ತಕ ಎಲ್ಲ ತಗೊಂಡು ಶಾಲೆಗಳಿಗೆ, ಗ್ರಂಥಾಲಯಗಳಿಗೆ ಮುಟ್ಟಿಸ್ಬೇಕು. ಈ ತರಹ ಈ ಮಟ್ಟದ ಪುಸ್ತಕ ಮಾಡೋದು ಸುಲಭ ಅಲ್ಲ. ಎಡಿಟ್ ಮಾಡೋದಂತೂ ಮಹಾಪ್ರಯಾಸ. ಇದರಲ್ಲಿ ಜಾಬ್, ಎಂಟೈರ್ ಜಾಬ್ ನೋಡಿದ್ರೆ ಆಗ ತುಂಬ ಜಾಬ್ಸ್ ಡೆಲಿಗೇಟ್ ಆಗಿರುತ್ತವೆ. ನೀನು ಇದನ್ನ ಮಾಡಿಕೊಡು, ನೀ ಅದನ್ನ ಮಾಡಿಕೊಡು ಅಂತ. ಡೆಲಿಗೇಟ್ ಆಗಿರೋ ಜಾಬ್ಗಳು ಕೈ ಕೊಟ್ಬಿಟ್ರೆ ಆವಾಗ ತಲೆ ಪ್ರಾಣ ಬಾಲಕ್ಕೆ ಬಂದ್ಬಿಡುತ್ತೆ. ಮಾಡೋದು ತುಂಬ ಕಷ್ಟ. ಅವ್ರ ಹತ್ರ ಹೇಗೋ ಪುಸ್ಲಾಯಿಸಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಕೈನಲ್ಲಿ ಮಾಡಿಸ್ಕೋಬೇಕು. ಸಕಾಲಕ್ಕಾಗಬೇಕು ಪುಸ್ತಕ. ಅದರಿಂದ ಅದೊಂಥರ ತುರಿ ಇರುತ್ತೆ. ಪುಸ್ತಕದಲ್ಲಿ ಒಟ್ಟು 75 ಪುಟಗಳಿವೆ. ಇದರಲ್ಲಿ ಮಕ್ಕಳಿಗೆ ಬೇಕಾದ ಅವಶ್ಯವಾದ, ನಮ್ಮ ಅಜ್ಜಿ, ನಮ್ಮ ತಾಯಿ ಅವರೆಲ್ಲ ಹೇಳ್ಕೊಟ್ಟಿದ್ದ ಗಾದೆಗಳು ತುಂಬ ಜ್ಞಾಪಕ ಬರುತ್ತೆ. ಕಷ್ಟಪಟ್ಟವನಿಗೆ ಫಲವುಂಟು. ಆಮೇಲೆ ಏನದು, ಕೊಟ್ಟದ್ದು ತನಗೆ, ಬೈತಿಟ್ಟದ್ದು ಪರರಿಂಗೆ, ಕೊಟ್ಟು ತನಗಿಲ್ಲವೆಂದೇನ ಬೇಡ ಸರ್ವಜ್ಞ ಅಂತಾನೆ. ನಾವು ಕೊಟ್ಟದ್ದನ್ನು, ನಮಗಿತ್ತದ್ದನ್ನು
ನಾವು 4 ಜನಕ್ಕೆ ಕೊಟ್ಟರೆ ನಮಗದು ಒಂದು ಸಾರ್ಥಕತೆ ಬರುತ್ತೆ, ಇಲ್ಲದಿದ್ದರೆ ಸ್ವಾರ್ಥ ಬರುತ್ತೆ. ಯಾವುದು ಬೇಕು ನಮಗೆ ಅನ್ನೋದನ್ನು ಒಂದು ಡಿಸರ್ನ್ಮೆಂಟ್ನಲ್ಲಿ ನೋಡಬೇಕಾಗತ್ತೆ. ಈ ಥರ ಪುಸ್ತಕ ಮಾಡೋದು ಯಾರೇ ನೋಡ್ತಾರೆ, ಇಂಥ ಪುಸ್ತಕ ಎಲ್ಲ ನೋಡೋಕೆ ಹೊತ್ತೇ ಇರಲ್ಲ. ಇದು ಚಿಕ್ಕವ್ರಿಗೆ ಮಾತ್ರ ಅಲ್ಲ ನೋಡೋದು, ದೊಡ್ಡವರು ನೋಡ್ಬೋದು, ಪಾಠ ಕಲ್ತ್ಕೋಬೋದು, ದೊಡ್ಡವರು ಕೊಂಡ್ಕೊಳ್ಬಹುದು. ಸೊ ದೊಡ್ಡವ್ರ ಪಾಕೆಟ್ಟಿಗೆ ನಿಲ್ಕತ್ತಿದು, ಚಿಕ್ಕವ್ರಿಗೆ ಪಾಪ ನಿಲ್ಕೋದಿಲ್ಲ. ಅಂಥದ್ದೆಲ್ಲ ಗ್ರಂಥ ಭಂಡಾರ ಪೂರೈಸಬೇಕಾಗತ್ತೆ. ಸೊ ಗ್ರಂಥ ಭಂಡಾರಕ್ಕೆ ನೀವು ಒಂದೇ ಪುಸ್ತಕ ಕೊಟ್ಟು ಮುಗಿಸ್ತೀರಾ? ಅಷ್ಟು ಪುಟ್ಟ ಮಕ್ಕಳಿರುತ್ತಲ್ಲ, ಒಂದು ಗ್ರಂಥ ಭಂಡಾರಕ್ಕೆ 100 ಪ್ರತಿಗಳು ಕೊಂಡು ತಗೊಳ್ಳಿ ಅಂತ ಕೊಟ್ಟರೆ ಅವರು 4, 5, 6 ಏನು ಹೇಳ್ತೀರಿ ಕ್ಲಾಸಸ್ ಇರೋ ಇಯತ್ತೆಗಳು ಇರೋ ಶಾಲೆ ಮಕ್ಕಳಲ್ಲಿ ಅಷ್ಟಷ್ಟು ಮಕ್ಕಳಿಗೆ ಹಂಚಿ, ನೀನು 10 ದಿನ ಇಟ್ಕೊಂಡು ತಗೊಂಬ, ಇನ್ನೊಬ್ಬ 10 ದಿನ ತಂದು, ಈ ಥರ ಸರದಿ ಪ್ರಕಾರ ಖಂಡಿತ ಹಂಚಿ ಅದ್ರ ಪುಸ್ತಕದ ವಿಷಯ ಮಾತಾಡು ಅಂತ ಮಕ್ಕಳಿಗೆ ವಿಷಯ ಕೊಟ್ಟು ಎಲ್ಲ ಮಾಡ್ಬೋದು. ಮಾವಿನ ಹಣ್ಣು ಏನಪ್ಪ ಸ್ವಾರಸ್ಯ ಅಂತ ಮಿತ್ರ ಅವ್ರಿಗೆ ಪುಸ್ತಕ ಹೇಳೋದು ಹೇಳಬೇಕಾ? ಮಾವಿನ ಹಣ್ಣಲ್ಲಿ ಇಷ್ಟೇ, ಅವನಿಗೊಂದು ಮಾವಿನ ಹಣ್ಣು ಒಬ್ಬ ಪುರೋಹಿತ ಆಶೀರ್ವಾದ ಮಾಡಿ ಕೊಡ್ತಾನೆ. ಅಪ್ಪ ಇದನ್ನ ತಿಂದವನ ಇಂಥ ಮಾವಿನ ಹಣ್ಣೆಲ್ಲ ಇದು ತುಂಬ ಪುಣ್ಯವಂತ ಆಗ್ತೀಯಾ, ತುಂಬ ಸಂಪತ್ತು ಬರುತ್ತೆ, ಆರೋಗ್ಯವಂತನಾಗ್ತೀಯಾ, ಬಲಿಷ್ಠನಾಗ್ತೀಯಾ, ಇಂಥ ಮಾವಿನ ಹಣ್ಣು ಬೇರೆ ಎಲ್ಲೂ ಸಿಗಲ್ಲ, ನೀನು ತಗೋ ಅಂತ ತೊಗೊಂಡು ಹೋಗ್ತಾ ಇರ್ತಾನೆ. ನಾನು ತಾನೇ ಮನೆಗೆ ದೊಡ್ಡವನು, ನಾನು ತಿಂದರೆ ಎಲ್ಲರೂ ತಿಂದಂಗಲ್ವಾ ಅಂತ. ನನ್ನ ಹತ್ರ ಹೆಂಡತಿ ಮಕ್ಕಳಿದಾರಲ್ಲ, ಅವ್ರಿಗೆ ಕೊಡದೆ ಹೇಗೆ ತಿನ್ನೋದು ಅಂತ ಯೋಚನೆ ಬರುತ್ತೆ. ಹೆಂಡತಿ ಮಕ್ಕಳು ಅಂತಂದ್ಬಿಟ್ರೆ ನನ್ನ ಮುದಿ ತಾಯಿಗೆ ಬೇಡವಾ ಹಣ್ಣು ಕೊಡಬೇಕು. ಆಕೆ ಅದನ್ನ ಅಂಗಡಿಗೆಲ್ಲ ತೊಗೊಂಡು ಹೋಗಿ ತನ್ನ ಸ್ನೇಹಿತರ ಜೊತೆ ಹಂಚ್ಕೊಂಡು ಅವಳಿಗೆ ಸಂತೋಷ ಪಡೋದನ್ನು ಇಮ್ಯಾಜಿನ್ ಮಾಡ್ಕೋತಾನೆ. ಆಮೇಲೆ ಅರೆ ನನ್ನ ಸಂಸಾರದ ಮಟ್ಟಕ್ಕೆ ಕೊಟ್ಟರೆ ಹೇಗೆ, ಊರಿನ ರಾಜನಿಗೆ ಕೊಡಬೇಕು ಅಂತ ಹೋಗ್ತಾನೆ. ಊರಿನ ರಾಜನಿಗೆ ಕೊಡ್ತಾನೆ. ಒಂದು ಬಂಗಾರದ ತಟ್ಟೆನಲ್ಲಿ ಒಂದು ರೇಷ್ಮೆ ವಸ್ತ್ರ ಮುಚ್ಕೊಂಡು ಅದನ್ನು ಕೊಡ್ತಾನೆ. ಮತ್ತು ಅದು ರಾಜ ತೆಗಿತಾನೆ. ಏನೋ ದೊಡ್ಡದಾಗಿದೆ ಅಂದರೆ ಒಂದು ಮಾವಿನ ಹಣ್ಣು ಕೂತಿರುತ್ತಲ್ಲಿ. ಏನಯ್ಯ ಒಂದು ಮಾವಿನ ಹಣ್ಣು ಕೊಟ್ಟು ಮುಗಿಸ್ತಿದೀಯಾ ಅಂತ. ಅಂತ ಎಂಥದ್ದಲ್ಲ ಪ್ರಭು, ವಿಶೇಷವಾದ ಮಾವಿನ ಹಣ್ಣು. ರಾಜ ಏನು ಮಾಡ್ತಾನೆ, ಅರೆ ಇದನ್ನ ತಿಂದುಬಿಟ್ರೆ ಇದು ಮುಗ್ದೇ ಹೋಗುತ್ತೆ, ಇದನ್ನಲ್ಲಿ ನನ್ನ ತೋಟದಲ್ಲಿ ನೆಡ್ರೋ, ಎಲ್ಲರೂ ಕರೆದು ಹೇಳ್ತಾನೆ, ನನ್ನ ತೋಟದಲ್ಲಿ ನಡೆದ್ರು ಒಂದು ಮರ ಆಗಲಿ ಅಂತಾನೆ. ಆಮೇಲೆ ಒಂದು ಫೈನ್ ಡೇ ರಾಜಭಟ್ರು ಬಂದು, ಪ್ರಭು ಮರ ತುಂಬ ಮಾವಿನ ಹಣ್ಣು ಬಿಟ್ಬಿಟ್ಟಿದೆ. ಸರಿ, ಎಲ್ಲರೂ ನೀವೆಲ್ಲ ನೆಟ್ಟು ನೋಡ್ಕೊಂಡವ್ರು ನೀವೇ, ನಿಮಗೆ ಅದು ಮೊದಲು ಸಲ್ಲಬೇಕು, ತಗೊಳ್ಳಿ ಅಂತಾನೆ. ಅಂದರೆ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಬರುತ್ತೆ ಅವನಿಗೆ. ಅದೇ ಅದನ್ನ ಮೊದಲು ತಿಂದು ರಾಜಭಟ್ಟ ತೊಪಕ್ಕಂತ ಸತೆ ಹೋಗ್ತಾನೆ. ಅಯ್ಯೋ ಇದು ಏನಪ್ಪ ಆಯಿತು? ಅವ್ರು ಅಂದ್ಕೊಂಡ್ಬಿಡ್ತಾರೆ ಎಲ್ಲ ಮಾವಿನ ಹಣ್ಣು ಇಷ್ಟೇ ಪಾಯ್ಸನಸ್ಸು, ಏನೋ ತುಂಬ ಹೊಗಳ್ತಾರಲ್ಲ, ಭಯವೋ ಭಯ ಮಾವಿನ ಹಣ್ಣು ಮುಟ್ಟಕ್ಕೆ. ಒಬ್ಬ ವೈಸ್ ಮ್ಯಾನ್ ಬರ್ತಾನೆ, ಅವನು ಎಲ್ಲಿ ಕೊಡಿ ಅದನ್ನ ಅಂತ. ನೋಡಿ ಇದು ಹಾವು ಕಚ್ಚಿರೋ ಮಾವಿನ ಹಣ್ಣು, ಹಣ್ಣು ಚೆನ್ನಾಗೇ ಇದೆ, ಈ ವಿಷಪೂರಿತವಾಗಿದ್ದರಿಂದ ಆ ಮನುಷ್ಯ ಸತ್ತ, ಈ ಹಣ್ಣೆಲ್ಲನೂ ಇಷ್ಟೇ ಕೆಟ್ಟದಲ್ಲ, ಚೆನ್ನಾಗಿದೆ. ಅಷ್ಟೊತ್ತಿಗೆ ರಾಜನ ಕೋಪ ಬಂದ್ಬಿಟ್ಟು ಮರನೇ ಕಡಿ ಅಂತ ಆರ್ಡ್ರ್ ಕೊಟ್ಬಿಟ್ಟಿರ್ತಾನೆ. ಕಡಿದ ಮರದಿಂದ ಹಣ್ಣು ಬೀಳತ್ತಲ್ಲ ಅಂತ ಹೆಳವ, ಕುಂಟ, ಕುರುಡ, ಈ ಥರ ಆಲ್ ಡಿಸೇಬಲ್ ಪೀಪಲ್ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ತಗೊಳ್ಳೋಣ ಅಂತ. ಅವರೆಲ್ಲರೂ ಖುಷಿಯಾಗಿ ತಿಂತಾರೆ, ಎಲ್ಲರೂ ಬಲಿಷ್ಠರಾಗ್ಬಿಡ್ತಾರೆ. ಅದೊಂದು ಮಿರಕಲ್ ಮಾವಿನ ಹಣ್ಣಂತೆ, ಆ ಮಿರಕಲ್ ಮಾವಿನ ಮರ. ಇದನ್ನು ಹಂಚ್ಕೊಂಡ ರಾಜ ಸಂತೋಷವಾಗಿರ್ತಾನೆ, ಪ್ರಜೆಗಳೆಲ್ಲ ಸಂತೋಷವಾಗಿರ್ತಾರೆ. ಈ ಕಾರ್ಟೂನ್ ಚೆನ್ನಾಗಿದೆ, ಎಲ್ಲನೂ ನೋಡಿ ಅನುಭವಿಸ್ಬೋದು. ಎಲ್ಲರೂ ಇನ್ ಒನ್ ಆಫ್ ದ ಕಾರ್ನರ್ ಆಫ್ ದೇರ್ ಹಾರ್ಟ್, ಚಿಕ್ಕ ಮಕ್ಕಳೇ. ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಮೀಸಲಲ್ಲ,
ಎಲ್ಲ ದೊಡ್ಡ ಮಕ್ಕಳು ಓದ್ಬೋದು, ಎಂಜಾಯ್ ಮಾಡ್ಬೋದು. ದ ಓನ್ಲಿ ಕ್ರಿಟಿಕಲ್ ಕಾಮೆಂಟ್ ಐ ಹ್ಯಾವ್ ಈಸ್, ನಾನೇ ತಪ್ಪು ಮಾತಾಡ್ತಾ ಇದ್ದೀನಿ, ಒಂದು ಟೀಕೆ ಹೇಳಬಹುದಂದರೆ, ಈ ಪುಸ್ತಕದ ಕೊನೆಯಲ್ಲಿ ಒಂದು ಇಂಗ್ಲೀಷ್ ಅನೌನ್ಸ್ಮೆಂಟ್ ಇದೆ, ಇದನ್ನ ಕನ್ನಡದಲ್ಲಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ. ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿರಬೇಕು. ನಮ್ಮ ಸರ್ಕಾರಿ ಶಾಲೆನಲ್ಲಿರೋ ಮಕ್ಕಳಿಗೆ ಮುಟ್ಟಬೇಕು ಅಂತಂದರೆ ಭಾಷೆ ಪೂರ್ತಿ ಕನ್ನಡದಲ್ಲೇ ಇರಲಿ, ಇಂಗ್ಲೀಷ್ ಯಾಕೆ ಬಳಸಬೇಕು ಅನ್ನೋದು ನನ್ನ ಫ್ರೆಂಡ್ಲಿ ಪ್ರಶ್ನೆ. ಅದೇ ಇನ್ನೊಂದು ಹಾಳೆ ಅಂಟಿಸ್ಬಿಡ್ಬೋದಾಗಿತ್ತು, ಇಲ್ಲದಿದ್ರೆ ಹಿಂದೆ ಅದು ಕಷ್ಟ ಏನು ಬರುತ್ತೆ ಗೊತ್ತಾ, ಇಷ್ಟು ಫಾರ್ಮ್ಸಿಗೆ ಒಂದು ಪ್ರಿಂಟ್ ಮಾಡ್ಬೋದು ಅಂತಿರುತ್ತೆ. ಈ ಪುಟ ಬಂದಿದ್ದು 76, 77, ಇದು ಕೊನೆಯ ಪುಟ. ಇನ್ನೊಂದು ಪುಟ ಹಾಕಬೇಕು ಅಂತಂದರೆ ಇನ್ನೊಂದು 2 ಹಾಕಬೇಕು, ಪ್ರಿಂಟಿಂಗ್ ಪ್ರಾಬ್ಲಮ್ಮು. ಸೊ ಪ್ರೆಫರೆನ್ಸ್ ಕೊಡು ಅಂತಂದರೆ ನಾನು ಹೇಳ್ತೀನಿ ಕನ್ನಡ ಹಾಕ್ಬಿಡು, ಇಂಗ್ಲೀಷ್ ಅವಶ್ಯ ಇಲ್ಲ. ಆಮೇಲೆ ನೀ ಬೇರೆಯವ್ರಿಗೆ ಮುಟ್ಟಿಸ್ತೀಯೋ ಮುಟ್ಟಿಸು, ಇದ್ರ ಒಳಗಡೆ ಎಲ್ಲಾದರೂ ಇನ್ನೊಂದು ಸಣ್ಣ ನೋಟ್ ಇಟ್ಬಿಟ್ಟು ಇಂಗ್ಲೀಷ್ ಹಾಕ್ಬಿಡ್ಬೋದು. ಅದೊಂದೇ ನನ್ನ ಪ್ರಶ್ನೆ. ಮಿಕ್ಕ ಹಾಗೆ ಈ ಪುಸ್ತಕ ಒಳ್ಳೆಯದಾಗಲಿ, ದೊಡ್ಡವರೆಲ್ಲ ಕೊಂಡ್ಕೊಳ್ಳಿ, ಎಂಜಾಯ್ ಮಾಡಿ, 4 ಶಾಲೆಗೆ ಅದನ್ನ ವಿತರಣೆ ಮಾಡಿ, 4 ಇಲ್ಲದೆ ಇದ್ದರೆ ಅಟ್ಲೀಸ್ಟ್ ಒಂದು ಶಾಲೆಗೆ ಬೇಕಾಗೋ, ಗ್ರಂಥಾಲಯಕ್ಕೆ ಅವಶ್ಯವಾಗಿ ಬೇಕಾಗೋ ಪ್ರತಿನ ದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ, ಸಂತೋಷ ಪಡಿ ಅಂತ ಹೇಳಿ ಮುಗಿಸ್ತೀನಿ. ಅವ್ರಿಗೆ ಧನ್ಯವಾದಗಳು. ವಸಂತಶ್ರೀಯವರು ಈಗ ಕನ್ನಡದಲ್ಲಿ ಅದನ್ನು ಅಚ್ಚು ಮಾಡಿಸಿ ಅಂತ ಹೇಳಿದ್ರ ಹಿಂದೆ ನನಗೆ ಗೊತ್ತಿದ್ದ ಒಂದು ಸಣ್ಣ ವಿಷಯ ಇದೆ. ಮಾಸ್ತಿಯವರು ಮಧುಗಿರಿನಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದಾಗ ಒಬ್ಬ ಹಳ್ಳಿ ರೈತ ಬಂದಂತೆ. ಬಂದು ಇವ್ರ ಹತ್ರ ಮಾತಾಡೋವಾಗ ಅವ್ರು ಹೇಳಿದ್ರಂತ, ಅಯ್ಯ ಎಲ್ಲ ಕಾನೂನು ತಿಳ್ಕೊಂಡು ಬರ್ಬೇಕಣಯ್ಯ ನೀನು, ಆ ಕಾನೂನೆಲ್ಲ ನಾವೆಲ್ಲ ಇದು ಮಾಡಿಸಿದ್ದೀವಿ, ಪುಸ್ತಕದಲ್ಲಿದೆ, ಅದನ್ನು ಓದ್ಕೊಳ್ಳಿ ಅಂತ. ಆಗ ರೈತ ಹೇಳಿದ್ನಂತೆ, ಸ್ವಾಮಿ ನೀವೆಲ್ಲ ತಿಳಿದವರು ಇಂಗ್ಲೀಷಲ್ಲಿ ಮಾಡಿಸ್ಕೊಂಬಿಡ್ತೀರಾ, ನಮ್ಮಂಥ ಹಳ್ಳಿ ರೈತರಿಗೆ ಏನು ಗೊತ್ತಾಗತ್ತೆ ಸ್ವಾಮಿ, ನೀವೇನು ಹೇಳ್ತೀರೋ ಓನ್ಬೇಕು ಅಂತ. ಆಗ ಮಾಸ್ತಿಯವ್ರಿಗೆ ಬಹಳ ಆಶ್ಚರ್ಯ ಹಾಗೂ ಸಂಕಟ ಆಯ್ತಂತೆ ಮನಸ್ಸಿಗೆ. ಆಗ ಅವರು ತಕ್ಷಣ ಬೇರೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇನ್ನು ಮೇಲೆ ಎಲ್ಲ ಕಾನೂನನ್ನು ಕನ್ನಡದಲ್ಲೂ ಮಾಡಬೇಕು ಅಂತ ಮಾಡಿಸಿದ್ರಂತೆ. ಆ ವಂಶದ ಕುಡಿ ನೋಡಿ ಇದು, ಅದರಿಂದ ಅದು ಹಾಗೇ ಬರ್ತಾ ಇದೆ ಅವ್ರಿಗೂ. ಈಗ ಅಚಲ ಭಾರತಿ ಟ್ರಸ್ಟ್ನ ಅಧ್ಯಕ್ಷರಾದ ಆರ್ ಮಿತ್ರ ಅವರು ಒಂದೆರಡು ಮಾತಾಡಬೇಕಿದ್ರ ಬಗ್ಗೆ ಅಂತ ಕೇಳ್ಕೊಳ್ತೀನಿ. ನನಗೆ ಇವತ್ತು ಮಾತಾಡಬಾರ್ದು, ಕೆಳಗಡೆ ಕೂತ್ಕೊಂಡು ಕೇಳಬೇಕು ಅಂತ ಅನ್ನೋ ಆಸೆ ಇತ್ತು. ಆದರೆ ವಸಂತಶ್ರೀಯವರು ಬಿಡದೆ ನನ್ನನ್ನು ಮೇಲಕ್ಕೆ ಎಳ್ಕೊಂಬಂದ್ಬಿಟ್ರು. ನನ್ನದೇ ಪುಸ್ತಕ, ನಮ್ಮದೇ ಸಂಸ್ಥೆ, ನಿಮ್ಮ ಪರವಾಗಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಮಗಳು ಇದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತಾಳೆ. ನಮ್ಮ ಅಳಿಯ ಮತ್ತು ಮಗಳು ಒಳ್ಳೊಳ್ಳೆ ಕೆಲಸದಲ್ಲಿದ್ದವರು. ಅವರು ಇಲ್ಲೇ ಈ ಏರಿಯಾದಲ್ಲೇ ಒಂದು ದೊಡ್ಡ ಸಂಸ್ಥೆಯೊಳಗೆ ITBT ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಕೈ ತುಂಬ ಸಂಬಳ ಬರ್ತಾಯಿತ್ತು. ಅಂಥ ಕೆಲಸವನ್ನು ಬಿಟ್ಟು ಅವರು ಅದೇನು ಗುರು ಪ್ರೇರಣೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನನಗೆ. ಕನ್ನಡದಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋ ಕೆಲಸ ಮಾಡ್ತಾಯಿದ್ದಾರೆ. ವಿಚಿತ್ರವಾಗಿ ಕಾಣಿಸ್ಬೋದು ನಿಮಗೆ. ಅವರಿಗೆ ಹೇಗೆ ಈ ಕವರ್ ಪೇಜು ಹಿಂದುಗಡೆಯಲ್ಲಿ ಇಂಗ್ಲೀಷಲ್ಲಿದೆ ಅಂತ ಅನ್ನಿಸ್ತೋ ಹಾಗೆ ಕನ್ನಡ ಮಕ್ಕಳಿಗೆ, ಅದು ಹಳ್ಳಿ ಮಕ್ಕಳಿಗೆ ಹೆಚ್ಚಾಗಿ, ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರುವಂಥ ಹಳ್ಳಿ ಮಕ್ಕಳಿಗೆ ಸುಮಾರು 1600 ಆಗಿದೆ ಇವಾಗ ಶಾಲೆಗಳನ್ನು ತೊಗೊಂಡಿದ್ದೀವಿ ನಾವು. ಆ ಶಾಲೆಗಳನ್ನು ತೆಗೆದುಕೊಳ್ಳೋದು ಕಂಪ್ಯೂಟರ್ನಲ್ಲಿ ಅವರಿಗಿರೋ ಪಠ್ಯಗಳಿಗೆಲ್ಲ ಉತ್ತರವನ್ನು, ಅಭ್ಯಾಸವನ್ನು, ಪ್ರಶ್ನೋತ್ತರಗಳನ್ನು ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಬರೆಸೋದು, ಪ್ರಶ್ನೆಗಳು ಕೊಡೋದು, ಅದಕ್ಕೆಲ್ಲ ಕಂಪ್ಯೂಟರ್ನಲ್ಲಿ ಶಾಲಾ ಮಕ್ಕಳಿಗೆ ಉತ್ತರ ಬರೆಯೋದು. ನೋಡೋರಿಗೆ ಬಹಳ ಸಣ್ಣ ಕೆಲಸ ಅನಿಸುತ್ತೆ, ಅದು ನಿಜವಾಗಿ ಬಹಳ ಕಷ್ಟದ ಕೆಲಸ ಇದು. ಪ್ರತಿಯೊಂದು ಪಾಠದ ಬಗ್ಗೆ ಕನ್ನಡದಲ್ಲಿ
ಪ್ರತಿಯೊಂದು ಪಾಠ ಅಂದರೆ ಸೋಷಿಯಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಯಾವುದಾದ್ರೂ ಆಗಲಿ ಅದ್ರ ಬಗ್ಗೆ ಅವರು ಬರೀತಾರೆ. ಭಾಳ ಕಷ್ಟಪಟ್ಟು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಕೆಲವರು ನೆರವನ್ನು ತಗೊಂಡು ಬರೀತಾರೆ. ಪ್ರತಿ ವರ್ಷ ಮಕ್ಕಳಿಗೆ ಓದೋದು ತುಂಬ ಸುಲಭ ಆಗಿಬಿಟ್ಟಿದೆ. ಹೀಗಾಗಿ 12 ಜಿಲ್ಲೆಗಳಲ್ಲಿ, ನಗರಗಳಲ್ಲಿ ಅಂತ ಅವರು ಓದಿದ್ರು, 12 ಜಿಲ್ಲೆಗಳಲ್ಲಿರುವ ಕನ್ನಡ ಪ್ರೈಮರಿ ಶಾಲೆಗಳಿಗೆ ನಾವು ಈ ಒಂದು ವಿದ್ಯೆಯ ಪ್ರಸಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮೊದಲು 10ರಿಂದ ಶುರುವಾಯಿತು. 9 ಶಾಲೆಗಳಿತ್ತು, 5 ಇತ್ತು, 4 ಇತ್ತು. ಈಗ ಎಷ್ಟಾಗಿದೆ ಒಟ್ಟು? 600 ಶಾಲೆಗಳಿಗೆ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ತಕ್ಕಂತೆ ಅನುಕೂಲ ಇಲ್ಲ ನಮಗೆ. ಇದಕ್ಕೆಲ್ಲ ಆರ್ಥಿಕ ದೌರ್ಬಲ್ಯ ಒಂದು ಕಾರಣ ಆಗುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಈಗ 600 ಶಾಲೆಯ ಮಕ್ಕಳಿಗೆ ಪ್ರತಿಯೊಂದು ಪಾಠನೂ ನಾವು ಅದಕ್ಕೆ ಪ್ರಶ್ನೆ ಉತ್ತರಗಳನ್ನು ಕೊಡ್ತೀವಿ. ಅದಕ್ಕೆ ಅವ್ರಿಗೆ ಬಹಳ ಯಾರೂ ಇಲ್ಲರಿ. ನಿಮ್ಮ ಸಿಟೀಸಲ್ಲಿ ಪರವಾಗಿಲ್ಲ, ನಿಮಗೆ ಅರ್ಥ ಆಗಲ್ಲ. ನಿಮಗೆ ಅನೇಕರಿಗೆ ಅರ್ಥವಾಗೋದಿಲ್ಲ. ಇದು ಏನು ಹಳ್ಳಿ, ಏನು ಹಳ್ಳಿ ಏನು. ನನ್ನ ಮಗಳು ಒಂದು ಸಲ ಹೇಳ್ತಾ ಇದ್ಲು. ಅವಳು ತುಂಬ ಮನೆಗಳಿಗೆಲ್ಲ ಹೋಗ್ತಾಳೆ, ಮನೆಗಳಿಗೆ ಹೋಗ್ತಾಳೆ. ಆ ಮಕ್ಕಳು ಪಾಪ ಅವಳನ್ನು ಕಂಡ್ರೆ ತುಂಬ, ಅದು ಚಾಮರಾಜನಗರದಲ್ಲಿ ಅವಳು ಹೋದಾಗ ಅಲ್ಲಿ ಕನ್ನಡ ಶಾಲೆಯ ಮಕ್ಕಳೆಲ್ಲ ಅವಳು ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಬರ್ತಾರೆ. ನಾನು ಕೂತ್ಕೋಬೇಕು ಅಂತ ಬರುತ್ತೆ. ಅಷ್ಟು ಪ್ರೀತಿಯಿಂದ ಕಂಡ್ಲು. ಅವಳಿಗೇನು ಸಂಕಟ ಅಂದರೆ, ಈ ಮಕ್ಕಳಿಗೆ ಚಾಕ್ಲೇಟ್ ಅಂತ ಒಂದು ಸಲ ಹೇಳಿದ್ಲಂತೆ. ನಂಗೆ ಭಾಳ ಸಂಕಟ ಆಗುತ್ತಿದ್ರು ಹೇಳೋಕ್ಕೆ. ಚಾಕ್ಲೇಟು ಅಂದರೆ ಒಂದು ಮಗು ಕೇಳ್ತಂತೆ, ಏನು ಚಾಕ್ಲೇಟ್ ಅಂದರೆ? ನಾನು ನೋಡೇ ಇಲ್ಲ ಅದನ್ನು. ಕೊನೆಗೆ ಇವಳು ಚಾಕ್ಲೇಟ್ ತರಿಸಿ ಕೊಟ್ಟರೆ ತಿನ್ನಲಂತೆ ಹುಡುಗಿ. ನಾನು ಯಾವತ್ತೂ ತಿಂದಿರಲಿಲ್ಲ ಇದನ್ನು. ಇಂಥ ಮಕ್ಕಳು ಯಾರ್ಯಾರ್ದೋ ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು, ಮುಸುರೆ ತಿಕ್ಕಿ, ಕಸ ಗುಡಿಸಿ ಆಮೇಲೆ ಶಾಲೆಗೆ ಬರ್ತವೆ. ಅಂಥವ್ರಿಗೆ ಗೊತ್ತು. ನನಗೆ ಬರೋರಿಲ್ಲ ಅಂಥವ್ರೇನೆ. ಯಾಕೆಂದರೆ ಇಲ್ಲದೇ ಅಪ್ಪ ಅಮ್ಮ ಕಳ್ಸೋಕ್ಕೆ ಇಷ್ಟಪಡೋದಿಲ್ಲ. ಕೆಲಸ ಮಾಡಿಕೊಂಡು ಬರ್ತಾವಲ್ಲ ಆ ಮಕ್ಕಳು. ಕನ್ನಡ ಮೀಡಿಯಮ್ ಅನ್ನೋದನ್ನು ಬಿಟ್ಟರೆ ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಏನು ಕಡಿಮೆ ಇಲ್ಲ. ಅದು ಚಿಕ್ಕಮಂಗ್ಳೂರಲ್ಲಿ ನಡೆದೊಂದು ಘಟನೆ ಹೇಳ್ತೀನಿ. ಇವಳು ಕಂಪ್ಯೂಟರ್ ತೊಗೊಂಡೋಗ್ಬಿಟ್ಟು, ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಕಂಪ್ಯೂಟರ್ ತೊಗೊಂಡೋಗಿ ಅದನ್ನ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಹೇಳಬೇಕಲ್ಲ, ಹಳ್ಳಿಯವ್ರಿಗೆ ಗೊತ್ತಿರಲಿಲ್ಲ ಅದು ಅಂತ ಹೇಳಿಕೊಟ್ರೆ, ಮಧ್ಯಾಹ್ನ ಆದಮೇಲೆ ಮತ್ತೆ ಗೊತ್ತಾಯ್ತಾ ನಿಮಗೆ ಅಂತ ಹೇಳಿದ್ರೆ ಮೇಷ್ಗಳಿಗೆ ಗೊತ್ತಿರಲಿಲ್ಲ, ಅದು ಯಾರಿಗೂ ಗೊತ್ತಾಗಲಿಲ್ಲ. ಅದು ಆಗ ಕೇಳಿದ್ವಲ್ಲ ಪಾಠನ ಬೆಳಗ್ಗೆ, ಆ ಹುಡುಗಿರು ಇಬ್ಬರು ಬಂದು ಸರಿ ಮಾಡಿಕೊಟ್ಟಿರುತ್ತೆ ಅದನ್ನು. ಕಂಪ್ಯೂಟರ್ನೇ ನೋಡಿಲ್ಲದ ಜನ, ಕಂಪ್ಯೂಟರ್ ಅದು ಏನು ಅಂತ ಗೊತ್ತಿಲ್ಲದ ಜನ, ಒಂದು ದಿವಸ ನೋಡಿದ ಕೂಡಲೇ ಆ ಹುಡುಗಿ ಬಂದು ಅದನ್ನು ರಿಪೇರಿ ಇದ್ದರೆ ಚಾಲೂ ಮಾಡಿ ಎಲ್ಲರಿಗೂ ತೋರಿಸ್ಕೊಟ್ಲಂತೆ. ಇದರ ಅರ್ಥ ಏನು ಅಂದರೆ, ಅವ್ರನ್ನ ಹಿಂದುಳಿದ ವಿದ್ಯಾರ್ಥಿಗಳು ಅಂತ ಕರೆಯೋಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿಂದುಳಿಸಿದ ಅಂತ ಹೇಳಬೇಕಷ್ಟೇ. ಹಿಂದೆ ಉಳಿದ ಅಲ್ಲ. ಹಿಂದಕ್ಕೆ ಕುಳಿದವನೊಬ್ಬನೇ ಕುಂಟ, ಕುವೆಂಪು ಅವ್ರನ್ನ ಕಡೆ ಹೇಳ್ತಾರೆ. ಅವರು ಹಿಂದೆ ಕುಳಿದವರಲ್ಲ ಅವರು, ನಾವು ಉಳಿಸಿದವರು. ಮೇಲೆ ಬರೋಕ್ಕೆ ಅವಕಾಶನೇ ಕೊಡಲ್ಲ ಅವ್ರಿಗೆ, ವಿವರಣೆ ಕೊಡೋದಿಲ್ಲ. ಅಪ್ಪ ಅಮ್ಮ ಮನೆಯಲ್ಲಿ ಕೇಳೋರಿರೋದಿಲ್ಲ. ಅಂಥ ಜಾಗದಲ್ಲಿ ನನ್ನ ಮಗಳು ಮತ್ತು ಸೊಸೆ ಎಂತಹ ಒಂದು ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ಅವಳು ನನ್ನ ಸೊಸೆ, ಅಳಿಯ ಅಂದರೆ ಎಂಥ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳೆಲ್ಲ ಪಾಠದ ಬಗ್ಗೆ ತುಂಬ ಆಸಕ್ತಿ ವಹಿಸ್ಕೊಂಡಿವೆ. ಮೇಷ್ಟ್ರು ಮಾಡೋ ಪಾಠ ಅಂತಂದರೆ ನಮಗೆ, ನಾನೇ ಹುಡುಗಾಗಿದ್ದೆ, ಭಾಳ ಬೋರದು. ಮೇಷ್ಟ್ರುಗಳ ಪಾಠ ಕೇಳೋದಿದೆಯಲ್ಲ, ನಾನೇ ಮೇಷ್ಟ್ರು. ಅಷ್ಟಾದರೂ ಆದರೆ ಕೇಳೋದಿದೆಯಲ್ಲ, ಭಾಳ ಹಿಂಸೆ ಕೆಲಸ. ಅದನ್ನು ಹಿಂಸೆಯಾಗದಂತೆ ಮಕ್ಕಳಿಗೆ ಈ ನಾನಾ ರೀತಿಯಲ್ಲಿ ಹೇಳುವಂತಹ ವಿ.ಸಿ. ಅವ್ರ ಜ್ಞಾಪಕಕ್ಕೆ ಬಂದಾಗ ನನಗೆ ಯಾಕೆ ಇಷ್ಟೊಂದು ಸಲ ಹೇಳ್ತಾರೆ, ಇಂಡಿಯಾ ಈಸ್ ಎ ಥಿಕ್ಲಿ ಪಾಪ್ಯುಲೇಟೆಡ್ ಕಂಟ್ರಿ ಅಂತಾರೆ. ಇನ್ ಅದರ್ ವರ್ಡ್ಸ್, ವಿ ಹ್ಯಾವ್ ಮೆನಿ ಮೌತ್ಸ್ ಟು ಫೀಡ್ ಅಂತಾರೆ. ಇನ್ ಅದರ್ ವರ್ಡ್ಸ್ ಅಂದರೆ ಒಂದು ಮಾತಿಗೆ ಇತರ ಮಾತುಗಳಲ್ಲಿ ಹೇಳೋದಿದೆಯಲ್ಲ, 10 ಉದಾಹರಣೆಗಳಿಂದ ಹೇಳೋದಿದೆಯಲ್ಲ, ಅದು ಅವರ ಅಂತರಂಗಕ್ಕೆ ಹೋಗುತ್ತೆ. ಹಾಗೆಯೇ ನಮ್ಮ ಉದ್ದೇಶ
ಈ ಮಕ್ಕಳಿಗೆ ಈ ಚಿತ್ರ, ಆ ಬಣ್ಣ ಮತ್ತು ಕೆಳಗಡೆಲಿರೋ ಒಂದು ಮೆಸೇಜ್ ಇದೆಯಲ್ಲ, ಅದು ಒಂದು ಟೋಟಲ್ ಪಿಕ್ಚರ್ ಅಂತ ಕರೀತಾರೆ ಇದಕ್ಕೆ. ಈಚೆಗೆ ನಾಟಕದಲ್ಲಿ ಟೋಟಲ್ ಥಿಯೇಟರ್ ಬಗ್ಗೆ ಚರ್ಚೆ ನಡೀತಾ ಇದೆ. ಪೂರ್ಣರಂಗ ಅಂತ ಕರೀತಾರೆ ಅದನ್ನು. ಪೂರ್ಣರಂಗ ಅಂತಂದರೆ ಅದಕ್ಕೆ ಪಾತ್ರಧಾರಿ ಬೇಕು, ಊಹೆ ಮಾಡ್ಕೊಳ್ಬೇಕು, ಮತ್ತು ಅವರು ಅಭಿನಯಿಸಬೇಕು, ಕಥೆಯನ್ನು ಹೇಳಬೇಕು, ಸಿಚುವೇಷನಲ್ಲಿ ಕ್ರಿಯೇಟ್ ಮಾಡಬೇಕು. ಇಂಥದ್ದನ್ನು ಪೂರ್ಣ ಮಾಡಿದ್ರೆ ಆಗ ಅದನ್ನು ಪೂರ್ಣರಂಗ ಅಂತ ಕರೀಬೋದು. ಅಂದರೆ ಒಂದು ಟೆಕ್ಸ್ಟಲ್ಲಿ ಬರೀ ಒಂದು ಬಣ್ಣ ಇರೋದಿಲ್ಲ, ಒಂದು ಮಾತಿರೋದಿಲ್ಲ, ಒಂದು ಚಿತ್ರ ಇರುತ್ತೆ. ಆ ಚಿತ್ರಗಳು ಸಂಬಂಧಪಟ್ಟಿದ್ದನ್ನು ಮಾತ್ರ ಕೊಡ್ತವೆ, ನಿಮ್ಗೆ ಅರ್ಥ ಆಗುತ್ತದಿಲ್ಲ. ಅಂತಹ ಭಾವನೆಯನ್ನು ಇಡೀ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 1600 ಶಾಲೆಗಳಲ್ಲಿ ಈ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನ ಬರೆಸೋ ಪ್ರಶ್ನೆ ಏನ್ರಿ ನೀವು? ಏನು ಮಾಡೋಕ್ಕಾಗಲ್ಲ. ನಮಗೆ ಎಷ್ಟೇ ಹೇಳ್ಕೊಟ್ರೂ ಕೂಡ ನಿಮಗೆ ಅಭಿಮಾನ ಬರೋದಿಲ್ಲ. ಆದರೆ ಇಂಥ ಕೆಲಸ ಇದನ್ನು ನನ್ನ ಮನೆ ಹತ್ತಿರನೇ ಇದ್ದಂತಹ ಒಬ್ಬರು ಕೇಳಿದ್ರು. ಫೌಂಡ್ರಿ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅವರು, ಇಂಜಿನಿಯರ್ ಅವರು. ಅವ್ರಿಗೆ ಕೊಟ್ಟೆ ನಾನು. ಬೆಲೆ ಜಾಸ್ತಿ ಇರ್ತೀವಿ ನಾವು ಅದನ್ನ. ಯಾಕೆ ಅಂದರೆ ಇದು ಕಲರ್ಫುಲ್ಲಾಗಿ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸುಮ್ಮನೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಂದುಬಿಟ್ರೆ ಅವರು ಯಾಕೆ ಸುಮ್ಮನೆ ಇಷ್ಟೊಂದು ಕಷ್ಟಪಡ್ತೀರಿ? ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಂದುಬಿಟ್ಟು ಮಕ್ಕಳಿಗೆಲ್ಲ ಹಂಚಿ. ನನ್ನ ಮಗಳು ಹೇಳಿದ್ಲು ಅದಕ್ಕೆ, ಇಲ್ಲ ಹಾಗಲ್ಲ, ಇಂಗ್ಲೀಷ್ ಪುಸ್ತಕ ಯಾರಿಗಾರು ಕೈಗೆ ಕೊಟ್ಟರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೋ ಅದೇ ಮಟ್ಟದಲ್ಲಿ, ಅದೇ ತೂಕದಲ್ಲಿ, ಅದೇ ಸ್ವಂತಿಕೆಯಲ್ಲಿ ನಾವು ಕನ್ನಡದಲ್ಲೂ ಕೂಡ, ಇದು ನಮ್ಮ ಅಭಿಪ್ರಾಯ. ನಮ್ಮ ಗೌತಮ್ ಮತ್ತು ಸೌಮ್ಯ ಇಬ್ಬರೂ ಸೇರಿ ಇನ್ನು ಇಟ್ಕೊಂಡಿರೋದು ಇದನ್ನ ಕನ್ನಡ ಮಕ್ಕಳು ಅನ್ನೋದು ಬಿಟ್ಟರೆ ಇನ್ಯಾವ ರೀತಿಲೂ ಅವರು ಬಡವರಲ್ಲ. ಅವ್ರ ಕೈಗೆ ತಲುಪಿಸ್ಬೇಕಲ್ಲ. ನೀವು ದಯವಿಟ್ಟು ಒಬ್ಬೊಬ್ರು 4 ಪುಸ್ತಕ ತೊಗೊಂಡು ನಿಮ್ಮ 4 ಶಾಲೆಗಳಿಗೆ ಕೊಡಿಸಿ ನಿಮ್ಮ ಪಕ್ಕದ ಮನೆಯವರಿಗೆ ಕೊಡಿ, ಪರವಾಗಿಲ್ಲ, ನೋಡಲಿ. ನನಗೇನೆಂದರೆ ಇದು ಪ್ರಚಾರ ಆಗಬೇಕು ಅಂತ ಇದೆಲ್ಲ ಅಷ್ಟೇ. ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಮ್ಮದು. ನಮಗೆ ಹಣ ಬೇಕಾಗಿಲ್ಲ, ಅವರಿಬ್ಬರು ಸಂಬಳ ಅಂತ ಕೂಡ ಏನೂ ಇಲ್ಲ. ಆದರೆ ಯಾವ ಚೈತನ್ಯ ನಮ್ಮನ್ನು ಈ ರೀತಿ ಹುಡುಗರಿಗಾಗಿ, ಮಕ್ಕಳಿಗಾಗಿ, ಹಳ್ಳಿಯವರಿಗಾಗಿ ನಾವು ಸೇವೆ ಮಾಡಬೇಕು ಅಂತ ಅನಿಸುತ್ತೆ. ರಾಮಾಯಣಾಶ್ರಮದಲ್ಲಿ ಒಂದು ಕಡೆ ಸೈನಿಕರನ್ನ ಕೇಳ್ತಾನೆ ರಾಮ, ಯಾರಯ್ಯ ನೀವು ಸೈನಿಕರು? ಯಾವುದೋ ಊರಿಂದ ಬಂದಿದ್ದೀರಿ, ಹಳ್ಳಿಯಿಂದ ಬಂದಿದ್ದೀರಿ, ನೀವು ಸತ್ತೋದ್ರೆ ನಿಮಗೆ ನಿಮ್ಮ ಮನೆಯವ್ರಿಗೆ ಏನು ಗತಿ? ಅವನು ಹೇಳ್ತಾನೆ, ಸೈನಿಕ ನೋಡಿ, ಆವ ಧರ್ಮಕ್ಕೆ ಸಾವನ್ನಪ್ಪುವೆ. ಸೈನಿಕ ಅವನು. ಆವ ಧರ್ಮಕ್ಕೆ ಸಾವನ್ನಪ್ಪುವೆವೋ ಪರೆಯುವುದು ಆ ಧರ್ಮಂ ಈ ಲೋಕಮಂ. ಬಹಳ ದೊಡ್ಡ ಮಾತದು. ನಾನು ಸೈನಿಕರು ಯಾಕೆ ಸೇರ್ಕೊಳ್ತಾರೆ? ಅಲ್ಲೆಲ್ಲೋ ಇಲ್ಲಿ ಹಿಮಾಲಯದ ತುದಿಯಲ್ಲಿ ಚಳಿ, ಮಳೆ, ಗಾಳಿ ಯಾವುದಕ್ಕೂ ಹೆದರದಲ್ಲೇ ಎದೆ ತಟ್ಟಿ ನಿಂತ್ಕೊಳ್ತಾರಲ್ಲ. ಯಾರಿಗೋಸ್ಕರ? ಸಂಬಳಕ್ಕಾಗಿ ಯಾರು ಬೇಕಾದ್ರೂ ದುಡಿಬೋದು, ಅದು ಬರುತ್ತೆ. ಆದರೆ ಅಲ್ಲಿ ಜೀವದ ಒಂದು ಹಂಗನ್ನು ತೊರೆದು ಅವರು ಹೋರಾಡ್ತಾರಲ್ಲ. ಹಾಗೆ ನಮ್ಮ ದೇಶದಲ್ಲಿ ಮೊದಲಿಗೆ ತುಂಬ ಜನ ಇದ್ದಾರೆ. ಈ ದೇಶಕ್ಕೋಸ್ಕರ ಏನು ಬೇಕಾದರೂ ಪ್ರಾಣತ್ಯಾಗ ಬೇಕಾದ್ರೂ ಮಾಡ್ಬೋದು ಅಂತ ಹಿಂದಿನ ಸೈನಿಕರಿಗೆ ನಂಬಿಕೆ ಇತ್ತು. ಇವತ್ತು ನಮ್ಗೆ ಅದು ಬದಲಾಗ್ಬಿಟ್ಟಿದೆ. ದೇಶ ತ್ಯಾಗ, ದೇಶನೇ ಬೇಕಾಗಿ ಬಿಟ್ಬಿಡ್ತೀವಿ, ನಮ್ಮ ಸ್ವಂತಕ್ಕೆ ನಮಗೆ ಬೇಕು ಅಂತ ದೃಷ್ಟಿ ಇದೆ ನಮಗೆ. ಅದು ಸರಿ ಇಲ್ಲ ಅಂತ ನಾನು ಹೇಳೋದು. ನೀವು ದಯವಿಟ್ಟು ಇಲ್ಲಿ ಬಂದಿರೋ ಜನ ಎಲ್ಲ ನಿಮ್ಮ ಅಂತರಂಗಕ್ಕೆ ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡ್ರೆ, ಹುಳ ಬಿಟ್ಕೊಳ್ಳೋದು ಅಂತ ನಮ್ಮ ಡಿ ಎಲ್ ನರಸಿಂಹಾಚಾರ್ಯ ಹೇಳ್ತಾಯಿದ್ರು. ಈ ಹುಳ ನೀವು ಬಿಟ್ಕೊಳ್ಳಿ, ಅರ್ಥವಾಗಲ್ಲ ಅಂದರೆ ಹುಳ ಬಿಟ್ಕೊಳ್ಳಿ, ಅದು ಕೊರಿತಾ ಇರುತ್ತೆ. ಹಾಗೆ ವಾಟ್ ವೇ ಕ್ಯಾನ್ ಐ ಹೆಲ್ಪ್ ದೀಸ್ ಪೀಪಲ್? ಹೆಲ್ಪ್ ದಿ ಲಾಟ್. ಜನಸಾಮಾನ್ಯರು ಅವ್ರನ್ನ ಸಾಮಾನ್ಯರು ತಿಳ್ಕೊಳ್ಬೇಡಿ. ಅವರ ಯೋಗ್ಯತೆ, ಅವರ ಹಿರಿಮೆ, ಅವರ ಸ್ವಂತಿಕೆ ಮತ್ತು ಅವರ ಔದಾರ್ಯ ಇದೆಯಲ್ಲ, ಅದನ್ನ ಯಾರೂ ಮರೆಯೋಕ್ಕಾಗಲ್ಲ. ಬಿಗುಮಾನಗಳೇ ಇಲ್ಲರಿ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ. ಕಲ್ತ್ಕೊಳ್ತಾರೆ ಎಲ್ಲರೂ. ಕುರ್ಚಿ ಇರೋಲ್ಲ ಅವ್ರಿಗೆ, ಬೆಂಚ್ ಇರೋದಿಲ್ಲ ಅಲ್ಲಿ, ನೆಲದ ಮೇಲೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವರು ಎಲ್ಲದನ್ನು ಕಲಿತಾರಲ್ಲ. ದೀಪ ಇರೋಲ್ಲ ಇಲ್ಲದ ಜಾಗಗಳವೆಲ್ಲ. ನಾನು ಆ ಶಾಲೆಗಳಿಗೆಲ್ಲ ಹೋಗಿದ್ದೀನಿ. ನಾನು ಒಂದು ಸಲ ವರ್ಷಕ್ಕೆ ಒಂದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಇವರು. ಸುಮಾರು 15-16 ಶಾಲೆಯ ಮಕ್ಕಳನ್ನೆಲ್ಲ ಸೇರಿಸಿ ಅವರಿಗೆ ಕೆಲವು ಸ್ಪರ್ಧೆಗಳಿಡ್ತಾರೆ.
ಆ ಸ್ಪರ್ಧೆಗಳು ನನಗೇನು ಆಶ್ಚರ್ಯ ಅಂದರೆ, ನಾನು ನಮ್ಮ ಬೀಗರು ಸೂರ್ಯನಾರಾಯಣ ಅವ್ರನ್ನ ನೋಡ್ತಾ ಇರ್ತೀವಿ, ಹೋಗಿದ್ದೀವಿ. ಏನು ಅಂದರೆ ಅವ್ರಿಗೆ ಮಕ್ಕಳಿಗೆ ಕೈ ಕಾಸು ಕೊಟ್ಬಿಡೋದು, 40 ರೂಪಾಯಿ ಅಂತ ಇಟ್ಕೊಂಡ್ರೆ ದುಡ್ಡು ಕೊಡೋದಿಲ್ಲ, ಚೀಟಿ ಕೊಡ್ತಾರೆ. ಡ್ರೀಮ್ ಶಾಪ್ ಅಂತ ಕರೀತಾರೆ ಅದನ್ನು, ಅಲ್ಲ ಡ್ರೀಮ್ ಶಾಪ್ ಅಂತ ಅದನ್ನ ಹೇಳ್ತಾ ಇರ್ಬೇಕಾರೆ ಅವರು. ಅದರಲ್ಲಿ ಮಕ್ಕಳು ಏನು ಬೇಕಾದ್ರೂ ತೊಗೊಳ್ಬೋದು. ಅಂದರೆ ಒಂದು ಮಗು ಪಾಪ ಸಣ್ಣ ಹುಡುಗ, ಅವನು ಅವ್ರ ಅಮ್ಮನಿಗೊಂದು ಹೇರ್ ಪಿನ್ ತೊಗೊಳ್ತಂತೆ. ಇವ್ರು ಕೇಳ್ತಾರೆ, ಯಾಕಪ್ಪ ಇದು ಯಾಕೆ ತೊಗೊಳ್ದೆ ಅಂದರೆ, ಅಲ್ಲ ನಮ್ಮ ಅಪ್ಪ ತಂದು ಕೊಡೋದಿಲ್ಲ, ಅಮ್ಮ ಓಡಾಡ್ತಾ ಇರ್ತಾಳೆ ಪಿನ್ನು 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 ಅಂತ, ಅದಕ್ಕೆ ಅದನ್ನು ತೊಗೊಂಡೆ. ಈ ಮಗು ಯಾವ ಸುಧಾರಿಸಿದ ದೊಡ್ಡ ಮಗುಗಿಂತ ಕಡಿಮೆ ಹೇಳಿ ನನಗೆ ನೋಡೋಣ. ಔದಾರ್ಯ ಅನ್ನೋದು ಅವರಲ್ಲಿರೋ ಅಷ್ಟು ನಮ್ಮಲ್ಲಿಲ್ಲ. ಇನ್ನೊಬ್ಬ ತೊಗೊಳ್ಳಿ, ಮತ್ತೊಬ್ಬನಿಗಾಗಲಿ, ಮತ್ತೊಬ್ಬರು ಬೆಳೀಲಿ, ಇಂಥ ಒಂದು ಮನೋಧರ್ಮ ನಮಗೆ ದೊಡ್ಡವರಿಂದ ಕಲಿಯೋದು. ಮೊದಲೆಲ್ಲ ಹಳ್ಳಿ ಜನಕ್ಕೆ ಹೇಳ್ತಾ ಇದ್ವಿ ನಾವು, ದಡ್ಡರು ಇವರು, ಇವ್ರಿಗೇನು ಗೊತ್ತಾಗಲ್ಲ ಅಂತ. ಆದರೆ ಈಗ ಅವ್ರೇನು ಹೇಳಬೇಕು ಗೊತ್ತಾ, ಈ ನಗರದವು ಇವಕ್ಕೆ ಏನೇನೂ ಗೊತ್ತಾಗಲ್ಲ, ಏನು ನಿಜವಾಗ್ಲೂ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಆ ಪ್ರಮಾಣದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ. ನಿಮ್ಮ ಕಣ್ಣೆದುರಿಗೆ ಈ ಕ್ರಾಂತಿ ನಡೀತಾ ಇದೆ. ಇನ್ನು 10 ವರ್ಷ ಹೋಗಿ ನಮ್ಮ ಶಾಲೆ 1ಕ್ಕೆ 10ರಷ್ಟು 10ಕ್ಕೆ 100ರಷ್ಟು ಬೆಳೆದರೆ, ರೈತರು ಬೆಳೆಸೋ ರೀತಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಯಾರೋ ಕುವೆಂಪು ಹೇಳ್ತಾರೆ ಒಂದು ಕಡೆ, ಸ್ವಾಮಿ ಯಾವುದನ್ನು ಕೂಡ ನೀವು 1ಕ್ಕೆ 10 ಆಗಿ 10ಕ್ಕೆ 100 ಆಗಿ ಮಾಡಬೇಕು, ಸಂಪನ್ನರಾಗುವಂತೆ ಮಾಡಬೇಕು, ನೀವು ಹೊರುವ ಮೂಟೆಗಳಾಗಬೇಡಿ. ಇದು ಮತ್ತೆ ಚೆನ್ನಾಗಿ ಅರ್ಥ. ಹೊರ ಮೂಟೆಗಳು ಅಂದರೆ ಪುಸ್ತಕಗಳನ್ನ 100 ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಓಡಾಡುವಂಥವ್ರಾಗಿ ಆಗಬೇಡಿ. ತುಂಬುವ ಮೂಟೆಗಳಾಗೋದಕ್ಕಿಂತ ಬೆಳೆಯುವ ಪೈರುಗಳಾಗಿ. ಪೈರಿಗೆ ಏನ್ರಿ 4 ಕಾಳು ಎಸಿರಿ, ಅದನ್ನ 40 ಕಾಳು ಕೊಡುತ್ತೆ, 100 ಕಾಳು ಕೊಡುತ್ತೆ, ಒಂದು ಬೇಕಾದಷ್ಟು ಕೊಡುತ್ತೆ. ಎಷ್ಟು ವರ್ಷ ಆದರೂ ಅದಕ್ಕೆ ಮುಕ್ತಿ ಅನ್ನೋದಿರೋದೇ ಇಲ್ಲ. ರೈತ ಸೃಷ್ಟಿಕಾರ, ಅವನು ಲೋಕದಲ್ಲಿ ಸೃಷ್ಟಿಕಾರರು ಬೇಕು. ನಾವೆಲ್ಲ ಕೆಲಸದವರೆಲ್ಲ ಖರ್ಚುಕಾರರು. ದೇಶಕ್ಕೆ ಖರ್ಚಾಗೋದಕ್ಕೆ ವ್ಯವಸ್ಥೆ ನಾನು ಮಾಡೋದು, ನಮ್ಮ ಖರ್ಚನ್ನು ತೂಗಿಸೋದಕ್ಕೆ ಮಾಡೋರು. ಅದಲ್ಲ. ಮಕ್ಕಳು 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 ಮೊದಲು ಅವ್ರ ಬಗ್ಗೆ ಯೋಚನೆ ಮಾಡಬೇಕ್ರಿ. ಅವುಗಳ ಕಲ್ಪನೆ ಎಷ್ಟು ಉಜ್ವಲಾಗಿರುತ್ತೆ ಗೊತ್ತಾ. ಆಕಾಶ ಅಂದರೆ ಹೇಳ್ತೀವಲ್ಲ, ಸ್ವರ್ಗ ಅಂದರೆ ಏನು ಅಂತ ಮಕ್ಕಳಿಗೆ ಹೇಳಿ, ಗೊತ್ತಾಗೋದಿಲ್ಲ ಅವ್ರಿಗೆ. ಆದರೆ ನೀವು ಹೇಳ್ಕೊಡ್ತಿರೋ ರೀತಿಯಲ್ಲಿ ತಿಳಿಸಿದ್ರೆ, ಕವಿಗಳು ಹೇಳಬೇಕಾದ್ರೆ 4 ಮಕ್ಕಳು ಅಂತ ಹೇಳಿಬಿಟ್ರೆ ಗೊತ್ತಾಗೋದಿಲ್ಲ. ಕುವೆಂಪು ಹೇಳ್ತಾರೆ, ನನಗೆ 4 ಮಕ್ಕಳು 4 ಬೆರಳು, 4 ಮಕ್ಕಳು 4 ಬೆರಳು, ಸಹಧರ್ಮಿಣಿ ಸತಿ ಹೆಬ್ಬೆರಳು. ಇಂಥ ಮಾತುಗಳು ನಿಜವಾಗಿ ನಿಮ್ಮ ಅಂತರಂಗವನ್ನು ಇನ್ನಷ್ಟು ಉತ್ಪತ್ತಿಮಯವಾಗಿ ಮಾಡ್ತವೆ, ಹೆಚ್ಚು ವಿಚಾರಗಳು ಉತ್ಪನ್ನವಾಗುವಂತೆ ಮಾಡ್ತವೆ. ಆದ್ದರಿಂದ ಒಂದು ಕಲ್ಲನ್ನು ನೆಲದ ಮೇಲೆ ಎತ್ತಾಕಿದ್ರೆ ಡಣ್ಣ ಶಬ್ದ ಆಗುತ್ತೆ, ಢಕ್ಕತ್ತಾಗುತ್ತೆ. ಒಂದು ಕಬ್ಬಿಣ ಎಸ್ತರೆ ಡಣ್ಣ ಅಂತ ಬರುತ್ತೆ. ಕಬ್ಬಿಣವನ್ನು ಕಬ್ಬಿಣದ ಮೇಲೆ ಎಸ್ತರೆ ಎಷ್ಟು ದೂರ ಹೋಗುತ್ತೆ ನೋಡಿ. ಇದಕ್ಕೆ ಧ್ವನಿ ತರಂಗ ಅಂತ ಕರೀತಾರೆ. ಎಷ್ಟು ದೂರ ಹೋಗ್ಬೋದೋ ಅಷ್ಟು ದೂರ ಹೋಗಬೇಕು. ನೀವು ದಯವಿಟ್ಟು ಹಳ್ಳಿಯವರನ್ನು ತೀರಾ ಜನಸಾಮಾನ್ಯರು, ಏನೂ ಗೊತ್ತಿಲ್ಲದೆ ಇರೋರು ಅಂತ ಕರಿಬೇಡಿ. ನತದೃಷ್ಟರು ಅಂತ ಹೇಳಿ. ವಿದ್ಯಾವಂತರಲ್ಲ ಅಂತ ಹೇಳೋದು ಬೇಡ, ಅಕ್ಷರಸ್ಥರಲ್ಲ ಅಂತ ಹೇಳಿ. ವಿದ್ಯಾವಂತರು ಅಂತ ಅವ್ರು ಹೇಳದೇ ಇರೋದು ತಪ್ಪಾಗುತ್ತೆ. ಅಕ್ಷರಸ್ಥರಿಗೆ ಜ್ಞಾನ ಇರಲ್ಲ ಅಂತ ತಿಳ್ಕೊಳ್ಬೇಡಿ. ಅನುಭವ ಪ್ರಪಂಚ ಅವ್ರಿಗೆ ದೊಡ್ಡದು, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಏನಾಗುತ್ತೆ. ಮನೇಲಿ ಅಜ್ಜಿ ಇರ್ತಾಳಲ್ಲ, ಊರಿಗೆ ಎಲ್ಲಿ ಬಾಗಿಲಿಗೆ ಒಂದು ಓರಿಗೋಲಿರಬೇಕು ರಕ್ಷಣೆಗೆ, ಹಾಗೆ ಮನೆಗೊಂದು ಮುದುಗೊರಡು. ಅಜ್ಜಿನ ಮನೆ ಮುದುಗೊರಡು, ಮನೆಗೊಂದು ಮುದುಗೊರಡು ಇರಬೇಕು. ಅವಳು ಯಾಕೆ ಅಂದರೆ ಅವಳ ಪ್ರಪಂಚನೇ ಬೇರೆ ರೀ. ಹುಟ್ಟಿದ 70-80 ವರ್ಷದಿಂದ ಹಿಂಗ್ಸೋದು ತನ್ನ ಕಾಲದ ಭಾವನೆಯನ್ನು ಅಚ್ಚೆತ್ತುಕೊಂಡು ಬಂದಿರುತ್ತೆ, ಇಂದಿನ ಕಾಲಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಆದ್ದರಿಂದ ಇಂಥ ಮಕ್ಕಳನ್ನು ದೊಡ್ಡವರು ಪ್ರೀತಿಯಿಂದ ನೋಡಬೇಕಾದ್ರೆ ಒಂದು ಕ್ರಮ, ಪುಸ್ತಕಗಳನ್ನು ಮಕ್ಕಳಿಗೆ ಹಂಚೋದು. ಬಡ ಮಕ್ಕಳಿಗೆ ಕೊಡ್ರಿ, ಎಷ್ಟು ಸಂತೋಷ ಪಡ್ತಾರೆ ನೋಡ್ರಿ. ದಾರಿಲಿ ಎಲ್ಲಿ ಹೋದರೂ ಕೂಡ ನನಗೆ ತುಂಬ ಸಂತೋಷ ಆಗೋದು ಅಂದರೆ, ತಂದೆ ತಾಯಿಗಳು ತಮ್ಮ ಸ್ವಾರ್ಥವನ್ನು ಮರೆತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತಿದ್ದಾರಲ್ಲ. ನಮ್ಮನೆ ಕೆಲಸದೊಳೊಬ್ಬರು ಹೇಳ್ತಾ ಇದ್ಲು, ಒಂದು
ಮನೆ ಪಾತ್ರೆ ತೊಳೆಯೋದ್ರಿಂದ ದುಡ್ಡು ತೊಳ್ತಾಳವಳು 10 ಮನೇಲಿ ಕೆಲಸ ಮಾಡಿ ಡೊನೇಷನ್ ಕೊಟ್ಟು ಮಗುವನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ತಾಳವಳು. ಯಾಕೆ ಅಂದರೆ ಉದ್ಯೋಗ ದೃಷ್ಟಿಯಿಂದ ಮಾಡ್ತಾಳೆ. ಆದರೆ ಕನ್ನಡದಲ್ಲೂ ಅನ್ನದ ಭಾಷೆ ಅಂತ ಗೊತ್ತಾಗ್ಬಿಟ್ರೆ ಅದು ನಿಜವಾಗ್ಲೂ ಸಹಾಯ ಮಾಡುತ್ತೆ. ಅದು ನಮಗೆಲ್ಲ ಅರ್ಥ ಆಗಬೇಕು. ಈ ಪುಸ್ತಕಗಳನ್ನಿದೆಯಲ್ಲ, ನೀವು ದಯವಿಟ್ಟು ಬೆಲೆ ವಿಚಾರ ಯೋಚನೆ ಮಾಡಬೇಡಿ. ನಾವು ಇಂಗ್ಲೀಷ್ ಬುಕ್ಸ್ಗೆ ಎಷ್ಟು ಕೊಡ್ತೀವಿ ಲೆಕ್ಕನೇ ಇಲ್ಲಲ್ಲ. ಎಷ್ಟು ಗೊತ್ತಾನೆ, ಎಷ್ಟು ಪುಸ್ತಕಗಳು 200, 300, 400 ಆಗುತ್ತೆ. ನಾವು ಆರಾಮಾಗಿ ತೊಳ್ತೀವಿ, ಅದನ್ನು ಆನ್ಲೈನಲ್ಲಿ ತರಿಸ್ಕೊಳ್ತೀವಿ. ಆದರೆ ಕನ್ನಡ ಪುಸ್ತಕಗಳು ಮುಂದೆ ಜನಕ್ಕೆ ತಲುಪೋ ಹಾಗಾಗಬೇಕಾದ್ರೆ ನೀವು ಇವುಗಳನ್ನು ಕೊಂಡ್ಕೊಂಡ್ರೆ ಮುಂದಿನ ನಮ್ಮ ಈ 1000 ಕಾಪಿ ಹಾಕಿದ್ರೆ ನಮ್ಗೆ ಹೋಗೋದೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಇಂಗ್ಲೀಷ್ನಲ್ಲಿ ಒಂದೊಂದು ಪುಸ್ತಕ 30,000, 40,000, 50,000, 1 ಲಕ್ಷ, 6 ಲಕ್ಷ ಹೋಗುತ್ತಲ್ಲ. ಕನ್ನಡದಲ್ಲೂ ಹಾಗೆ ಹೋಗುವಂತೆ ಮಾಡಿದ್ರೆ ಬೆಲೆ ತಾನಾಗೆ ಇಳಿಯುತ್ತೆ. ಅದಕ್ಕೆ ನೀವು ಮೊದಲಿನವರು ಸ್ವಲ್ಪ ತಲೆ ಕೊಡಬೇಕಷ್ಟೇ. ಮೊದಲಿನವರು ಯೋಚನೆ ಮಾಡಬೇಕು. ಅದು ಇವತ್ತು ಮಕ್ಕಳಿಗೆ ಏನು ಸಹಾಯ ಆಗ್ತಾಯಿದೆ ಅನ್ನೋದನ್ನು ಕುರಿತು ಗೌತಮ್ ಅವರು ಮಗಳು ಬಂದಿಲ್ಲ ಇವತ್ತು, ಅಳಿಯನೇನೆ ಸ್ವಲ್ಪ ನಿಮಗೆ ಅದರ ಬಗ್ಗೆ ವಿಚಾರ ತಿಳಿಸ್ತಾರೆ, ಪ್ರಸ್ತಾವನೆ ಮಾಡ್ತಾರೆ. ಆದರೆ ನಾನು ಬಂದಿರೋದಿಲ್ಲ ಯಾಕೆ ಅಂತಂದರೆ ಅವ್ರ ಭಾಷಣ ಕೇಳೋದಕ್ಕೆ, ಜೊತೆಗೆ ನಮ್ಮ ಪ್ರಪಂಚವನ್ನು ವಿಸ್ತರಿಸ್ಕೊಡೋದಕ್ಕೆ. ನಮ್ಮ ಅನುಭವ ಪ್ರಪಂಚ ಇದೆಯಲ್ಲ, ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ. ಅಂತಹ ಪ್ರಯತ್ನವನ್ನು ಗೌತಮ್ ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದಾರೆ. ಅದು ಮಹತ್ತಾಗಿ ಬೆಳೀಲಿ ಅಂತ ಆಶಿಸಿ, ನಿಮಗೆಲ್ಲ ಬಂದಿರೋರು ಅವ್ರಿಗೆ ನಿಜವಾಗ್ಲೂ ಭಾಳ ಸಂತೋಷ. ಇಷ್ಟು ಜನ ಇವತ್ತು ಸ್ವಲ್ಪ ಮಳೆ ಬರೋ ಸ್ಥಿತಿಲಿದ್ದರೂ ಕೂಡ, ಏನೋ ಆಗಿದ್ದರೂ ಕೂಡ ಆದರೂ ಬಂದಿದ್ರಿ ಜನ. ನಿಮಗೆಲ್ಲ ಭಾಳ ಒಳ್ಳೆಯ ಸಮಯ ಇದು. ಕನ್ನಡದಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚುವಂಥ ಒಂದು ಕೆಲಸವನ್ನು, ಅಕ್ಕಪಕ್ಕದವ್ರಿಗೆ ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ರೆ, ಕೊನೆ ಪಕ್ಷ ಅವ್ರಿಗೆ 10 ರೂಪಾಯಿ ತೊಗೊಳ್ಳಿ, 50 ರೂಪಾಯಿ ತೊಗೊಳ್ಳಿ, ಈ ಪುಸ್ತಕ ಕೊಟ್ಟರೆ ನೀವು 4 ಜನಕ್ಕೆ ಸಹಾಯ ಮಾಡಿದ ಒಂದು ಪುಣ್ಯ ನಿಮಗೆ ಬರುತ್ತೆ. ನೀವು ಆ ಪುಣ್ಯದಲ್ಲಿ ನೀವೆಲ್ಲ ಭಾಗಿಗಳಾಗಿ. ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ. ಹಳ್ಳಿಗಳಲ್ಲಿ ಜಾತ್ರೆ ಮಾಡಬೇಕಾದ್ರೆ, ತೇರು ನಡೆಸಬೇಕಾದ್ರೆ ಗಾಡಿಗೆ ಈಗ ನೀವು ಕರೆಂಟ್ ಇದೆಯಲ್ಲಪ್ಪ, ಒಂದು ಬುಲ್ಡೋಸರ್ ತಂದು ಓಡಿಸ್ಬಿಡ್ಬೋದು ಬೇಕಾದ್ರೆ ರಥನ. ಅದರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅವರು ಏನೂ ಮಾಡೋದಿಲ್ಲ. ರಥಕ್ಕೆ ಹಗ್ಗ ಕಟ್ತಾರೆ. ಎಷ್ಟು ದೂರ, ಅರ್ಧ ಮೈಲಿ, 3/4 ಮೈಲಿ ಎಷ್ಟು ದೂರ ಹಗ್ಗ ಕಟ್ಟಿರ್ತಾರೆ. ಜನ ಎಳಿತಾರೆ, ಅದನ್ನು ಎಳಿತಾರೆ, ತಾವೆಲ್ಲ ಕೈ ಜೋಡಿಸ್ತಾರೆ, ಆದ್ದರಿಂದ ರಥ ಮುಂದೆ ಚಲಿಸುತ್ತೆ. ಹಾಗೆ ನಮ್ಮ ಈ ಕನ್ನಡದ ರಥ ನೀವು ಎಳಿಬೇಕು, ನೀವೆಲ್ಲ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಮುಂದಿನವ್ರಿಗೆ ಸಹಾಯ ಆಗಲಿ ಅಂತ ಹೇಳಬೇಕು. ಇಷ್ಟು ಹೇಳಿ ನಾನು ಮಾತೇ ಆಡಬಾರ್ದು ಅಂತಿದ್ದವನು ಅವರು ಬಲವಂತ ವಸಂತಶ್ರೀಯವರ ತಪ್ಪಿದ್ದು, ಅವ್ರನ್ನ ಬೈಕೋಬೋದು ನೀವು ಬೇಕಾದರೆ. ನನಗೆ ಮಾತಾಡಿದ್ದೀನಿ. ನಿಮಗೆ ಪುಸ್ತಕ ಪ್ರೇಮ ನಿಮ್ಮಲ್ಲಿ ಹೆಚ್ಚಾಗಲಿ. ಕನ್ನಡದ ವಿಶ್ವಾಸ ಎಲ್ಲರಿಗೂ ಇದ್ದೇ ಇದೆ, ನಾನು ಇಲ್ಲ ಅಂತ ಹೇಳಿ ಇಲ್ಲಿ ಬರೋರಿಗೆ ಹೇಳಬೇಕಾದ್ದೇ ಇಲ್ಲ ಅದನ್ನೆಲ್ಲ. ಆದರೆ ಪುಸ್ತಕಗಳನ್ನು ಈಗ ನನಗೆ ಎಷ್ಟು ಪುಸ್ತಕ ಇದೆ ನನಗೆ ಅಂದರೆ ಏನು ಮಾಡಬೇಕಾದ್ರೆ, ನಾನು ವಯಸ್ಸಾಗಿ ಆದಮೇಲೆ ಯಾರು ದಾನಿಗಳೇ ಸಿಗೋದಿಲ್ಲ. ಕನ್ನಡ ಓದೋದಕ್ಕೆ ಯಾರು ಹಳಗನ್ನಡ ಗ್ರಂಥಗಳು ಯಾರು ಓದೋರಿಲ್ಲ. ಯಾರಿಗೆ ಕೊಡಬೇಕು ಅಂತ ಹಂಗೆ ಯೋಚನೆ ಆಗಿದೆ ಇವಾಗ. ಅದಕ್ಕೆ ಆಗದೇ ಇರಲಿ, ನೀವು ಇಂಥದಕ್ಕೆ ಸಾಮೂಹಿಕವಾಗಿ ಸಹಾಯ ಮಾಡಿ ಅಂತ ಕೇಳಿಕೊಂಡು ಇದೊಂಥರ ಸಂಸ್ಥೆಯ ಪ್ರಚಾರ ಮಾಡ್ದಂಗೆ ಆಯಿತು. ನಾನು ಸೂರ್ಯನಾರಾಯಣ ಇಬ್ಬರು ಸಂಸ್ಥೆಗೆ ಸೇರಿದವರು. ಆದ್ದರಿಂದ ನಾವೇನು ಹೇಳೋದು ಅದ್ರ ಬಗ್ಗೆ ಹೇಳೋದಂಗೆ ಆಗುತ್ತೆ. ಆ ಸಂಸ್ಥೆಗೆ ಒಳ್ಳೆಯದಾಗಲಿ, ಅವರ ಬದುಕು ಹಸನಾಗಲಿ. ನಿಮಗೆ ಕೂಡ ಇಂತಹ ಒಂದು ಸ್ಫೂರ್ತಿಯ ಬೀಜವನ್ನು ಬಿತ್ತೋದಕ್ಕೆ ಅವರು ಪ್ರಯತ್ನ ಮಾಡಲಿ. ಅದನ್ನು ನೀವೆಲ್ಲ ದಯವಿಟ್ಟು ಪ್ರೀತಿಯಿಂದ ಸ್ವೀಕರಿಸಿ ಅಂಥೇಳಿ ಕೊನೆಗೂ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಅನುಭವ ಅಮೃತವನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಆರಾಮಿತ್ರ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಗೌತಮ್ರವರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಲಿದ್ದಾರೆ. ಈಗ ಅದಕ್ಕೆ ಮೊದಲು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಿದ್ದಾರೆ ಡಾಕ್ಟರ್ ವಸಂತಶ್ರೀ ಅವರು. ಸೊ ಈಗ ಗೌತಮ್ರವರಿಗೆ ವೇದಿಕೆ ಬಿಚ್ಚಿಕೊಟ್ಟು ನಾವು ಕೆಳಗೆ ಬರ್ತಾ ಇದ್ದೇವೆ. ಸೊ ಎಲ್ಲರೂ ಇದನ್ನು ಸಂತೋಷದಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ.
ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ಆರಾಮ್ ಮಿತ್ರ ಅವರಾಗಲೇ ಒಂದು ನಮ್ಮ ಸಂಸ್ಥೆಯ ಬಗ್ಗೆ ನಿಮ್ಗೆ ಹೇಳಿದ್ದಾರೆ. ಆದರೂ ಇದೊಂದು ನಾವು ಏನೊಂದು ಪ್ರೆಸೆಂಟೇಷನ್ ಅಂತ ಏನು ಮಾಡ್ಕೊಂಡ್ಬಂದಿದ್ದೀವಿ, ಅದ್ರ ಮೂಲಕ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿಪಡಿಸೋದಕ್ಕೆ ನಾವು ಈಗ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅಚಲ ಭಾರತಿ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು. ಶಾಲೆಗಳಲ್ಲಿ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಏನಿದು ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ಧ್ಯೇಯ ವಾಕ್ಯ. ಎಳೆಯ ಮನಸ್ಸುಗಳಿಗೆ ನೀರೆರೆದು ಪೋಷಿಸಿ ಬೆಳೆಯಲು ಅವಕಾಶ ಸೃಷ್ಟಿಸುವತ್ತ ಒಂದು ಹೆಜ್ಜೆ. ಇದು ನಮ್ಮ ಅಚಲ ಭಾರತಿ ಧ್ಯೇಯ ವಾಕ್ಯ. ನಾವು ಕರ್ನಾಟಕದಲ್ಲಿ ಇದ್ದೀವಿ. ಸುಮಾರು ಕರ್ನಾಟಕದಲ್ಲಿ 38,000ಕ್ಕೂ ಹೆಚ್ಚು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿವೆ ಹಾಗೂ ಹತ್ತತ್ರ ಸುಮಾರು 3,000 ಪ್ರೌಢಶಾಲೆಗಳಿವೆ. ಇಲ್ಲಿ ಯಾಕೆ ನಾನು ಸುಮಾರು ಅಂತ ಹಾಕಿದ್ದೀನಿ ಅಂತಂದರೆ ನಿಮ್ಮ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳು ಇರ್ಬೋದು, ಅದು ಹೇಳ್ತಿಲ್ಲ, ಅದು ಇದೇನು ಹೊರತಲ್ಲ. ನಮ್ಮಲ್ಲಿ ನಾವೇನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಿದ್ದೀವಿ, ಅದಲ್ಲದೇ ಬೇರೆಯವರು ಕೂಡ ಶಾಲೆಗಳು ನಡೆಸ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಶಾಲೆ ನಡೆಸುತ್ತೆ, ಹಿಂದುಳಿದ ವರ್ಗಗಳ ಇಲಾಖೆ ಶಾಲೆ ನಡೆಸುತ್ತೆ. ಈಗ ಬೆಂಗಳೂರಂಥ ಊರುಗಳಲ್ಲಿ BBMP ಕೂಡ ಕೆಲವು ಶಾಲೆ ನಡೆಸುತ್ತೆ. ಹಾಗಾಗಿ ನಾವು ಬರೀ ಒಂದೇ ಶಿಕ್ಷಣ ಸಂಸ್ಥೆ ಎಲ್ಲ ಬೇರೆಯವರು ಶಾಲೆ ನಡೆಸ್ತಾರೆ, ಬೇರೆ ಬೇರೆ ರೀತಿ ಶಾಲೆ. ಅವುಗಳಲ್ಲಿ ಕೆಲವು ಕಡೆ ಅವರವರ ಪಠ್ಯಕ್ರಮ ಬೇರೆ ಆಗಿರುತ್ತೆ. ಆದರೆ ನಾವು ಎಲ್ಲಿ ನಾವು ಇಲ್ಲ ಸರ್, ನಿಮಗೆ ತೊಂದರೆ ಇಲ್ಲ, ನಾನು ಕಾಣಿಸ್ತಿಲ್ಲ ಅಂತ. ನಾವು ಹೆಚ್ಚು ಎಲ್ಲಿ ಪಠ್ಯಕ್ರಮ ನಡೀತಾ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು, ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಏನಂತೀವಿ, ಅಲ್ಲಿ ನಮ್ಮ ಪ್ರೋಗ್ರಾಮ್ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ, ರೂರಲ್ ಏರಿಯಾಸ್ ಏನಂತೀವಿ, ಅಲ್ಲಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಾವು ಈ ಥರ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಸರ್ಕಾರ ಪ್ರತಿ ವರ್ಷ ತನ್ನ ಆಯವ್ಯಯ ಅದೇ ಬಜೆಟ್ನಲ್ಲಿ ಸಾಕಷ್ಟು ಹಣವನ್ನು ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದೆ. ಇದು ಯಾವುದೋ ಒಂದು ನೋಡಿದ್ರೆ ಸುಮಾರು 18 ಪೈಸೆ, ಅಂದರೆ ಸಿಗೋ ₹1 18 ಪೈಸೆ ಶಿಕ್ಷಣಕ್ಕೆ ಹೋಗುತ್ತೆ. ಹಾಗಾಗಿ ಸರ್ಕಾರ ಸಾಕಷ್ಟು ಹಣವನ್ನು ವ್ಯಯ ಮಾಡುತ್ತೆ ಶಿಕ್ಷಣಕ್ಕೋಸ್ಕರ. ಆದರೆ ಸಾಕಾ ಇದು? ಹೀಗಿದ್ದರೂ ಪ್ರತಿ ವರ್ಷ ನಡೆಯುವ ಹಲವಾರು ಸಮೀಕ್ಷೆಗಳನ್ನು ಗಮನಿಸಿದಾಗ ವಿದ್ಯಾರ್ಥಿಗಳು ಓದಿನಲ್ಲಿ ಬಹಳಷ್ಟು ಹಿಂದೆ ಬಿದ್ದಿರುವುದು ಸ್ಪಷ್ಟವಾಗುತ್ತದೆ. ನೀವು ಪೇಪರ್ಗಳಲ್ಲಿ ಓದಿರಬಹುದು, ಸಮೀಕ್ಷೆಗಳು ನಡೆಯುತ್ತೆ. 8ನೇ ಕ್ಲಾಸಿನ ವಿದ್ಯಾರ್ಥಿ 3ನೇ ಕ್ಲಾಸಿನ ಗಣಿತದ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ವಿಫಲನಾಗಿದ್ದಾನೆ ಅಂತ. ಯಾಕೆ ಈ ಥರ ಆಗ್ತಾ ಇದೆ? ಅಥವಾ ಒಂದು ಇಂಗ್ಲೀಷ್ ಪದಗಳು ಓದೋದಕ್ಕೆ, ಉಚ್ಚಾರ ಮಾಡೋದಕ್ಕೆ ಬರಲ್ಲ ಅವ್ರಿಗೆ. ಈ ಥರ ನಾವು ಶಾಲೆಗಳಿಗೆ ಹೋದಾಗ ನಮ್ಗೆ ಇನ್ನೂ ಇದಕ್ಕಿಂತ ದೊಡ್ಡ ಆಘಾತಗಳಾಗಿದೆ. 6ನೇ ಕ್ಲಾಸ್ 7ನೇ ಕ್ಲಾಸ್ ವಿದ್ಯಾರ್ಥಿಗಳು ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂತ ಏನಿದೆ, ಅಕ್ಷರಮಾಲೆ, ಅದನ್ನು ರೆಕಗ್ನೈಸ್ ಮಾಡೋದಕ್ಕೆ ಕೆಲವರು ಅಸಹಾಯಕರಾಗಿರ್ತಾರೆ. ಸಣ್ಣ ಬಿ ಮತ್ತು ಸಣ್ಣ ಡಿ ಅಂತಂತೀವಲ್ಲ, ಸ್ಮಾಲ್ ಬಿ ಮತ್ತು ಸ್ಮಾಲ್ ಡಿ, ಯಾವುದು ಸ್ಮಾಲ್ ಡಿ ಯಾವ ಸ್ಮಾಲ್ ಬಿ, ಈ ಕಡೆ ಬರೆದ್ರೆ ಬಿನ, ಆ ಕಡೆ ಬರೆದ್ರೆ ಡಿನ, ಅದು ಗೊತ್ತಿಲ್ಲ, ಕನ್ಫ್ಯೂಷನ್ ಅವ್ರಿಗೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇಂಗ್ಲೀಷ್ ಒಂದೇ ಅಲ್ಲ, ಈಗ ಬೇರೆ ಆಮೇಲೆ ಗಣಿತನೂ ಮಾಡ್ತಾಯಿದ್ದೀವಿ, ವಿಜ್ಞಾನ ಕೂಡ ಮಾಡ್ತಾಯಿದ್ದೀವಿ. ಆದರೆ ಇಂಗ್ಲೀಷಿಗ ಅವಶ್ಯಕತೆ ಇದೆ ಎಷ್ಟೋ ಕಡೆ, ಅದರಿಂದ ನಾವು ಶುರು ಮಾಡಿದ್ದು. ಎಲ್ಲದರಲ್ಲೂ ಹಿಂದೆ ಬಿದ್ದಿದ್ದಾರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳ್ತಾರೆ. ಈ ವರ್ಷ ಮೊನ್ನೆ ರಿಸಲ್ಟ್ ನೋಡಿ ನನಗೇನೋ ಖುಷಿ ಆಯಿತು. ಗ್ರಾಮಾಂತರ ಪ್ರದೇಶದ ಮಕ್ಕಳು ಸಿಟಿ ಪ್ರದೇಶದ ಮಕ್ಕಳಿಗಿಂತ ಹೆಚ್ಚಿಗೆ SLC ರಿಸಲ್ಟ್ಸ್ ಬಂದಿದೆ ಅಂತ ಪೇಪರ್ ಬಂದಿದೆ. ಅದು ನಮಗೊಂದು ಭಾಳ ಖುಷಿ ಆಯ್ತದು. 80% ಪಾಸ್ ಆಗಿದ್ದಾರೆ ಅಂತೇನೋ ಒಂದು ಪೇಪರ್ ಬಂದಿದೆ, ಸುದ್ದಿ ಆ ಥರ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಕ್ಷರಮಾಲೆ, ಅಂಕಿಗಳು, ಸಾಮಾನ್ಯ ಗಣಿತ ಅಂತ ಏನಂತೀವಿ, ಸಂಕಲನ, ವ್ಯವಕಲನ, ಇವುಗಳು ಕಬ್ಬಿಣದ ಕಡಲೆ ಆಗಿವೆ. ಎಷ್ಟೋ ಬಾರಿ ಹೇಳ್ದಂಗೆ 7ನೇ ತರಗತಿ ಮಕ್ಕಳು ಕೂಡ ಈ ಮೇಲಿನ ಅಂಶಗಳಲ್ಲಿ ಹಿಂದೆ ಬಿದ್ದಿರುವುದು ಗಮನಾರ್ಹ. ನಾವು ಎಲ್ಲೆಲ್ಲಿ ಈ ಥರ ಮಾಡ್ತಾ, ಆ್ಯಕ್ಚುಲಿ ಇದು ನನ್ನ ವೈಫ್ ನಡೆಸ್ತಿರುವಂಥ ಒಂದು ಫೋಟೋ ಇದು. ನಾವು ಎಲ್ಲೆಲ್ಲಿ ಶಾಲೆ ಇಂಟರ್ವ್ಯೂನ ಹಾಕ್ತೀವಿ ಅಲ್ಲಿ ಮೌಲ್ಯಮಾಪನ ಅಂತ ಮಾಡ್ತೀವಿ. ಅಂದರೆ ಆ ವಿದ್ಯಾರ್ಥಿಗಳು ಯಾವ ಹಂತದಲ್ಲಿದ್ದಾರೆ, ಅವ್ರಿಗೆ ಏನೇನು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಅವರು ಕಷ್ಟಗಳಿದೆ, ಎಲ್ಲೆಲ್ಲಿ ಅಡತೊಡರು ಆಗ್ತಿದೆ ಅವ್ರಿಗೆ, ಅದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿ ನಾವು ನಮ್ಮ ಪ್ರೋಗ್ರಾಮ್ ಒಂಚೂರು ಮಾಡಿಫೈ ಮಾಡ್ತೀವಿ ಆ ಶಾಲೆಗಳಲ್ಲಿ. ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ರೀತಿ. ಮತ್ತೆ ನಾವು ವರ್ಷದ ಕೊನೆಯಲ್ಲಿ ಮತ್ತೆ ನಾವು ಇನ್ನೊಂದು ಸತಿ ಮೌಲ್ಯಮಾಪನ ಮಾಡಿ ಆ ಮಗಳು ಏನಾದ್ರು ಇಂಪ್ರೂವ್ಮೆಂಟ್ ಕಂಡಿದೆಯಾ, ಏನಾದ್ರು ಬೆಳವಣಿಗೆ ಆಗಿದೆಯಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಅದನ್ನು ಸರ್ಕಾರ ಈ ಪರಿಸ್ಥಿತಿಯನ್ನು ನಿವಾರಿಸಲು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತಿದೆ. ಆದರೂ ಸರ್ಕಾರೇತರ ಸಂಸ್ಥೆಗಳು, ಅಂದರೆ ನಮ್ಮಂಥವರು ಜನಸಾಮಾನ್ಯರು, ಸರ್ಕಾರದ ಕೈಯನ್ನು ಬಲಪಡಿಸಲು ಮಾಡಬೇಕಾದ ಕೆಲಸ ಬಹಳಷ್ಟಿದೆ. ಈ ಉದ್ದೇಶಕ್ಕಾಗಿ ಅಚಲ ಭಾರತಿ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಆಗಲೇ ನಿಮಗೆಲ್ಲ ಗೊತ್ತಾಗಿದೆ, ನಮ್ಮ ಖ್ಯಾತ ಸಾಹಿತಿಗಳು, ವಿದ್ವಾಂಸರು, ಅಧ್ಯಾಪಕರು
ಆಲ್ಮೋಸ್ಟ್ 40 ವರ್ಷ ಅವರಿಗೆ ಅಧ್ಯಾಪಕ ವೃತ್ತಿಯಲ್ಲಿ ಅವ್ರಿಗೆ ಅನುಭವ ಇದೆ. ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಅಚಲ ಭಾರತಿ ಸಂಸ್ಥೆ ಹುಟ್ಟಾಕಿದ್ವಿ. ಅವರ ಮಾರ್ಗದರ್ಶನ ಪೂರ್ತಿ ನಡೀತಾ ಇದೆ. ಈಗ ಪ್ರೊಫೆಸರ್ ಆರ್ ಆರ್ ಮಿತ್ರ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತಿದೆ. 2010ರಲ್ಲಿ ಇದು ಜನ್ಮ ತಾಳಿದ್ದು ನಮ್ಮ ಅಚಲ ಭಾರತಿ. ನಮ್ಮಲ್ಲಿ ಅನೇಕ ಅಧ್ಯಾಪಕರು, ತಂತ್ರಜ್ಞರೆಲ್ಲ ನಮಗೆ ಇದಕ್ಕೆ ಸಹಾಯ ಮಾಡ್ತಿದ್ದಾರೆ, ಈ ಅಚಲ ಭಾರತಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ. ನಮ್ಮ ಧ್ಯೇಯಗಳಿದ್ರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ತಂತ್ರಜ್ಞಾನದ ಮೂಲಕ ಪಾಠವನ್ನು ಕಲಿಸುವುದು ನಮ್ಮ ಮುಖ್ಯ ಉದ್ದೇಶ. ಇದು ನಮ್ಮ ಒನ್ ಆಫ್ ದಿ ಶಾಲೆಯಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ ಬಗ್ಗೆ ಚಿತ್ರ ನೋಡ್ಬೋದು. ಅಲ್ಲಿ ನಾವು ಒಂದು ಕಂಪ್ಯೂಟರ್ ಕೊಡ್ತೀವಿ ಶಾಲೆಗಳಿಗೆ. ಆ ಮಕ್ಕಳೇ ಕೂಡ ಅದನ್ನು ಉಪಯೋಗಿಸ್ಬೋದು. ಟೀಚರ್ ಇರ್ತಾರೆ ಸಹಾಯಕ, ಅವರೇನು ಇದು ಮಾಡಬಾರ್ದು ಅಂತ. ಹಾಗಾಗಿ ಮಕ್ಕಳೇ ಅದನ್ನು ಪಾಠ ನೋಡ್ತೀವಿ, ಓಪನ್ ಮಾಡ್ತಾರೆ, ಬೇರೆ ಮಕ್ಕಳು ನೋಡ್ತಾರೆ. ಈ ರೀತಿ ನಾವು ನಮ್ಮ ಪಾಠ ಅಂದರೆ ಇದು ಪೂರ್ತಿ ಪಠ್ಯ ಆಧಾರಿತ ಕಾರ್ಯಕ್ರಮ ನಮ್ಮದು. ಅವ್ರಿಗೆ ಟೆಕ್ಸ್ಟ್ ಬುಕ್ ಅಂತ ಏನು ಬರುತ್ತೆ ಆ ಪಠ್ಯಕ್ರಮದ ಪ್ರಕಾರನೇ ನಾವು ಕೊಟ್ಟಿರ್ತೀವಿ ನಮ್ಮ ಲೆಸನ್ಸ್ ಎಲ್ಲನೂ. ಅದಕ್ಕೆ ಸೂಕ್ತವಾಗೆಲ್ಲ ಮುಂದೆ ತೋರಿಸ್ತೀನಿ, ಎಕ್ಸಾಂಪಲ್ಸ್ ಇದೆ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಇದು ಮತ್ತೆ ಒಂದು ದುರ್ದೈವ ಸಂಗತಿ. ಕರ್ನಾಟಕದ ಹಲವಾರು ಪ್ರಾಥಮಿಕ ಶಾಲೆಗಳಲ್ಲಿ ಕಂಪ್ಯೂಟರ್ ಲಭ್ಯವಿದೆ. ನಾವು ಹೋದಾಗ ನಮ್ಗೆ ಕಂಡಿದೆ, ಕಂಪ್ಯೂಟರ್ ನೋಡಿದ್ದೀವಿ ನಾವು. ಆದರೆ ಆ ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಸಾಫ್ಟ್ವೇರ್ಗಳಿರಲ್ಲ ಅಥವಾ ಕಲಿಕಾ ಸಾಮಗ್ರಿಗಳ ಅಳವಡಿಸೋದು ಅಪರೂಪ. ಹೀಗಾಗಿ ಎಷ್ಟೋ ಕಡೆಗಳಲ್ಲಿ ತಂತ್ರಜ್ಞಾನ ಲಭ್ಯವಿದ್ದರೂ ಅವುಗಳಿಂದ ಪಡೆಯುವ ಪ್ರಯೋಜನ ಸೀಮಿತವಾಗಿದೆ. ನಮಗೆ ಹೇಳ್ತಾರೆ, ನಾವು ಕಂಪ್ಯೂಟರ್ ಕೊಟ್ಟು ಅದನ್ನು ಮೇಂಟೆನೆನ್ಸ್ ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ, ನಾವು ಕೊಡೋಂಥ ಕಂಪ್ಯೂಟರ್ನ. ಅಲ್ಲಿ ಶಾಲೆಯಲ್ಲಿ ಇನ್ನೂ 10 ಕಂಪ್ಯೂಟರ್ ಇರುತ್ತೆ, ಎಲ್ಲ ಅದನ್ನು ಒಂದು ಮೂಲೆಯಲ್ಲಿ ಬಿಸಾಕಿರ್ತಾರೆ. ಅದನ್ನು ನಾವು ಹೋದಾಗ ಹೇಳ್ತಾರೆ, ಸರ್ ಅದಕ್ಕೂ ಹಾಕೋಕ್ಕಾಗಲ್ವಾ, ಆ ಕಂಪ್ಯೂಟರ್ ಅಲ್ವಾ ಅದು. ಎಷ್ಟೋ ಕಂಪ್ಯೂಟರ್ಲಿ CD ಡ್ರೈವ್ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ. CD ಡ್ರೈವ್ ಅಂತ ಅಂತೀವಿ, ಆ CD ಡ್ರೈವೇ ಇರೋದಿಲ್ಲ ಕಂಪ್ಯೂಟರ್ಗಳು. ಅಂದರೆ ಹಳೆಯ ಕಂಪ್ಯೂಟರ್ಗಳು ಯಾರೋ ದಾನ ಮಾಡಿರ್ತಾರೆ ಅದನ್ನು ಶಾಲೆಗಳಿಗೆ. ಬಟ್ ನಮ್ಮ ಪ್ರೋಗ್ರಾಮ್ ಹಾಕೋಕ್ಕೆ ಅಥವಾ ಅಳವಡಿಸೋಕ್ಕೆ ಅದು ಆ ಕಂಪ್ಯೂಟ್ರು ಅಷ್ಟು ಸಾಕಷ್ಟು ಇರಾಗಿರಲ್ಲ. ಆದರೆ ಒಪ್ಪಲ್ಲ ಟೀಚರ್ಗಳು, ಇದು ಕಂಪ್ಯೂಟರ್ ಇದಕ್ಕೆ ಹಾಕ್ಕೊಡಿ ನೀವು ಅಂತಂತಾರೆ. ಆ ಕಂಪ್ಯೂಟರ್ ಕೆಲಸ ಏನು ಯಾವುದೇ ಸ್ಥಿತಿಲಿ ಅದನ್ನು ಕೆಲಸ ನಿರ್ವಹಿಸೋಕ್ಕೆ ಸಾಧ್ಯ ಇಲ್ಲ. ಆ ಥರ ಅಷ್ಟು ಹಳೇದಾಗ್ಬಿಟ್ಟಿದೆ ಕೆಲವು ಕಂಪ್ಯೂಟರ್ಗಳು. ಯಾವುದೇ ಸಾಫ್ಟ್ವೇರ್ ಇರಲ್ಲ, ಒಂದು ಕಲಿಕಾ ಸಾಮಗ್ರಿ ಇರಲ್ಲ ಅದರಲ್ಲಿ. ಆಲ್ಮೋಸ್ಟ್ ಒಂಥರ ಜಂಕ್ ಅಂತ ಏನಂತೀವಿ, ಆ ಥರ ಆಗಿರುತ್ತೆ ಕಂಪ್ಯೂಟರ್ದು. ಇದು ನಮ್ಮ ಮುಖ್ಯವಾಗಿ ನಾವು ಕಲ್ತ್ಕೊಂಡಿರೋದು. ಸರ್ಕಾರಿ ಶಾಲೆಯ ಮಕ್ಕಳು ಅವಕಾಶ ವಂಚಿತರೇ ಹೊರತು ಪ್ರತಿಭೆ ಇಲ್ಲದವರಲ್ಲ. ಅವರಲ್ಲಿ ಎಷ್ಟು ಪ್ರತಿಭೆ ಇದೆ, ಆಗಲೇ ನಮ್ಮ ಮಿತ್ರ ಸರ್ ಉದಾಹರಣೆ ಕೊಟ್ಟರು. ಖಂಡಿತ ಇವೆಲ್ಲ ನೋಡಿದ್ದೀವಿ ನಾವು. ಈಗಲೂ ಸಹಿತ ನಾವು ಟೀಚರ್ಗಳಿಗೆ ತರಬೇತಿ ಕಾರ್ಯಕ್ರಮ ಮಾಡ್ತೀವಿ, 3 ದಿನ 4 ದಿನ ತರಬೇತಿ ಕೊಟ್ಟಿರ್ತೀವಿ. ಆದರೂ ಅವರು ಕ್ಲಾಸ್ಗೆ ಹೋದ್ಮೇಲೆ, ಸರ್ ಇದು ಈ ಬಟನ್ ಒತ್ತಬೇಕಾ ಆ ಬಟನ್ ಒತ್ತಬೇಕಾ, ಹೆಂಗೆ ಓಪನ್ ಮಾಡಬೇಕು, ಫೋನ್ ಮಾಡ್ತಾರೆ ನಮ್ಗೆ ಅವರು. ಆದರೆ ಮಕ್ಳಿಗೆ ನೀವು ಒಂದ್ಸತಿ ತೋರಿಸ್ಕೊಟ್ಬಿಡಿ, ಅವರು ಭಾಳ ಬೇಗ ಕಲ್ತು ಬಿಡ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲೂ ಕಂಪ್ಯೂಟರ್ ಬಳಸ್ತಿರೋದು ಮಕ್ಕಳೇ ಜಾಸ್ತಿ. ಟೀಚರ್ ಅವ್ನಿಗೆ ಹೇಳ್ತಾರೆ, ಬಾರ ಇದು ತೆಕ್ಕೊಡೋ ಇದನ್ನು ಅಂತ ಟೀಚರ್ ಕರೀತಾರೆ, ಹುಡುಗನ ಅಥವಾ ಹುಡುಗಿನ ಕರೀದು ಅವ್ರ ಮೂಲಕನೇ ಕಂಪ್ಯೂಟರ್ ನಡೀತಾ ಇದೆ. ಟೀಚರ್ಗಳಿನ್ನೂ ಅವ್ರಿಗಿನ್ನೂ ಒಂದು ಹಿಂಜರಿಕೆ ಕಂಪ್ಯೂಟರ್ ಉಪಯೋಗಿಸೋಕ್ಕೆ. ಆದರೆ ಮಕ್ಕಳಿಗೆ ಯಾವುದೇ ಹಿಂಜರಿಕೆ ಇಲ್ಲ. ಚಾಮರಾಜನಗರದಲ್ಲಿ ಒಂದು ಶಾಲೆಯಲ್ಲಿ ನಾವು ಮಾಡ್ತಾಯಿದ್ವಿ, ಕಂಪ್ಯೂಟರ್ ಹೊಸದಾಗಿ ಕೊಟ್ಟಿದ್ವಿ ಅಲ್ಲಿ. ಮತ್ತೆ ನಾನು ನಮ್ಮ ಪಠ್ಯಕ್ರಮ ಆಧಾರಿತ ಅಂತ ಹೇಳಿದ್ನಲ್ಲ, ಏನಾದ್ರು ಬದಲಾವಣೆ ಆದರೆ ಮತ್ತೆ ನಾವು ಹೋಗಲು ಲೋಡ್ ಮಾಡಬೇಕು. ಆ ಥರ ಒಂದು 6 ತಿಂಗಳು ಬಿಟ್ಕೊಂಡು ಆ ಶಾಲೆಗೆ ಮತ್ತೆ ಹೋಗಿದ್ವಿ. ನಾನೇ ಹೋಗಿದ್ದೇವಲ್ಲ. ಹೋದಾಗ ಒಬ್ಬ ಹುಡುಗ, ಅವನು ಅದು ನಿಜವಾಗ್ಲೂ ಹೆಂಗೆ ಕಲ್ತಾನೆ ನನಗೂ ಇನ್ನೂ ಅರ್ಥ ಆಗಿಲ್ಲ. ಅವ್ನು ನನಗೆ ಹೇಳ್ದ, ಸರ್ ನಾನೇ CD ಕೊಡಿ, ನಾನು ಲೋಡ್ ಮಾಡಲಾ ಅಂತ ಕೇಳ್ದ. ನಿಂಗೆ ಗೊತ್ತೇನಪ್ಪ, ಕಂಪ್ಯೂಟರ್ ನೋಡಿಲ್ಲ ಮುಂಚೆ ಅಂದರೆ, ಈಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಲೋಡ್ ಮಾಡಲಿ, ಡ್ರೈವ್ ಅಂತಂತೀವಿ, C ಡ್ರೈವಲ್ಲಿ ಮಾಡಲಾ, D ಡ್ರೈವಲ್ಲಿ ಮಾಡಲಾ, ಹೊಸ ಫೋಲ್ಡರ್ ಓಪನ್ ಮಾಡಲಾ, ಎಲ್ಲಿ ಮಾಡಲಿ ಹೇಳಿ ನನಗೆ ಅಂತಂತಾನೆ. ಎಲ್ಲೋ ಕಲ್ತ್ಕೊಂಡು ಎಷ್ಟೊಂದಿಲ್ಲ ಅಂದರೆ ಏನೋ ಟ್ರಯಲ್ ಆ್ಯಂಡ್ ಎರರ್ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹುಡುಗ. ಅವನು ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ ಕಂಪ್ಯೂಟ್ರಲ್ಲಿ. ನಾಗರಾಜ್ ಅಂತ ಹೆಸರು ಕೂಡ ಜ್ಞಾಪಕ ಇದೆ. ಅವಾಗ 6ನೇ ಕ್ಲಾಸ್ ಓದ್ತಾ ಇದ್ದ ಅವನು. ಈಗ ಒಂದು 4 ವರ್ಷದ ಹಿಂದಿನ ಮಾತದು. ಅವನು ಅಷ್ಟು ಬೇಗ ಒಂದು 6 ತಿಂಗಳಲ್ಲಿ ಕಂಪ್ಯೂಟರ್ ಬಳಕೆ ಮಾಡಿ ಹೆಂಗೆ ಲೋಡ್ ಮಾಡೋದು, CD ಮೂಲಕ ಎಲ್ಲ ಕಲ್ತ್ಕೊಂಡಿದ್ದಾನೆ ಅವನು. ಆ್ಯಂಡ್ ಚೆಕ್ ಮಾಡೋಕ್ಕೋಸ್ಕರ CD ಕೊಟ್ಟರೆ ತುಂಬ ಪರ್ಫೆಕ್ಟಾಗಿ, ತುಂಬ ಕರೆಕ್ಟಾಗಿ ಅವನು ಲೋಡ್ ಮಾಡ್ದ ನಮ್ಮ ಕಾರ್ಯಕ್ರಮನ. ಅಂದರೆ ಆ ಮಕ್ಕಳಿಗೆ ಪ್ರತಿಭೆ ತುಂಬ ಚೆನ್ನಾಗಿರುತ್ತೆ. ಅವ್ರ ಅವಕಾಶವಂತಿರಿಸಿ ಅಷ್ಟೇ, ಅವ್ರಿಗೆ ಆಪರ್ಚುನಿಟಿ ಇರಲ್ಲ. ಆದರೆ ಪ್ರತಿಭೆ ಅವರಲ್ಲಿ ಬಹುಶಃ ನಮಗಿಂತ ಜಾಸ್ತಿ ಇರುತ್ತೆ. ಕಲ್ತ್ಕೊಳ್ಳೋ ಪ್ರತಿಭೆ, ಆ ಒಂದು ಉತ್ಸಾಹ, ಆ ಹುಮ್ಮಸ್ಸು ನಮಗಿಂತ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಸೊ ಅವಕಾಶ ಇಲ್ಲದ ಮಕ್ಕಳ ಬೆಳವಣಿಗೆಗೆ ನೀರೆರೆದು ಬೆನ್ನು ತಟ್ಟಿ ಆ ಮಕ್ಕಳು ಇತರ ವಿದ್ಯಾರ್ಥಿಗಳ ವಾಹಿನಿಗೆ ಸೇರುವಂತೆ ಮಾಡುವುದೇ ನಮ್ಮ ಗುರಿ. ಅವ್ರನ್ನೂ ಈ ಮೇನ್ ಸ್ಟ್ರೀಮ್ ಅಂತ ಏನಂತೀವಿ, ಅದಕ್ಕೆ ಕರ್ಕೊಂಬರೋದಕ್ಕೆ ನಮ್ಮ ಮುಖ್ಯ ಉದ್ದೇಶ. ನಮ್ಮ ಕಾರ್ಯರೀತಿ, ನಾವು ಯಾವ ರೀತಿ ನಮ್ಮ ಪ್ರೋಗ್ರಾಮ್ನ ನಡೆಸ್ತೀವಿ ಅಂತಂದರೆ, BEOಗಳಿರ್ತಾರೆ ಪ್ರತಿ ಕಡೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತೀವಿ, ಪ್ರತಿ ತಾಲೂಕು ಒಬ್ರು ಇರ್ತಾರೆ. ಅವ್ರ ಮೂಲಕ ನಾವು ಕಾರ್ಯಕ್ರಮದಲ್ಲಿ ಆಸಕ್ತಿ ವಹಿಸಬಹುದಾದಂಥ ಅಧ್ಯಾಪಕರಿರುವ. ಯಾಕೆಂದರೆ ಎಷ್ಟೋ ಕಡೆ ಕಂಪ್ಯೂಟರ್ ತೊಗೊಂಡೋಗ್ತೀವಿ ಅಂದರೆ ಟೀಚರ್ಗಳು ಒಪ್ಪಲ್ಲ. ಅಯ್ಯೋ ನಂಗೆ ಅದೇ ಆಗಲ್ಲ ಸರ್, ನಮ್ಗೆ ಬೇಡ ಅದು ಕಂಪ್ಯೂಟ್ರು ಅಂತ ತುಂಬ ಟೀಚರ್ಗಳು ಬೇಡ ಅಂತಂದ್ಬಿಡ್ತಾರೆ. ಸೊ ನಾವು ಫಸ್ಟ್ ಕೇಳ್ತೀವಿ BEO ನೋಡ್ಬಿಟ್ಟು, ಸರ್ ಯಾರು ಉತ್ಸಾಹ ಇರೋ ಅಧ್ಯಾಪಕರಿರುವಂಥ ಶಾಲೆಗಳು ಮಾತ್ರ ನಮ್ಗೆ ಆಯ್ಕೆ ಮಾಡಿಕೊಡಿ. ಯಾಕೆಂದರೆ ಎಲ್ಲೆಲ್ಲೋ ಹೋಗಿ ನಾವು ಕೊಟ್ಬಿಟ್ಟು ಆಮೇಲೆ ಕಂಪ್ಯೂಟರ್ ಕೂಡ ನಮ್ಮ ಕೈಗೆ ಸಿಗದೇ ಇದ್ರೆ ಕಷ್ಟ ಅಂತಂದ್ಬಿಟ್ಟು ಅಂತ ಹೇಳ್ತೀವಿ.
ಆಮೇಲೆ ಕಂಪ್ಯೂಟರ್ ಅಳವಡಿಸಬೇಕಾದ ಮೂಲ ಸೌಕರ್ಯ, ಒಂದು ಎಲೆಕ್ಟ್ರಿಸಿಟಿ, ಶಾಲೆಗಳಲ್ಲಿ ವಿದ್ಯುತ್ ಸೌಲಭ್ಯ ಕೂಡ ಇಲ್ಲ ಎಷ್ಟೋ ಶಾಲೆಗಳಲ್ಲಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡ್ತಾ ಇರೋದು ನಾನು. ಅಲ್ಲಿ ವೈರ್ ಕಟ್ ಆಗಿಬಿಟ್ಟಿರುತ್ತೆ ಅಥವಾ ಎಲ್ಲ ಪೋಲ್ ಇರೋದಿಲ್ಲ, ಕಟ್ಟಾಗಿರುತ್ತೆ, ಯಾರೂ ಅದ್ರ ಬಗ್ಗೆ ಆಸಕ್ತಿ ವಹಿಸಲ್ಲ, ಹಾಗೆ ನಡೀತಿರುತ್ತೆ ಶಾಲೆಗಳು. ಸೊ ಈ ಥರ ಎಲ್ಲಿ ಅಳವಡಿಸಲು ನಮಗೆ ಸೌಕರ್ಯ ಇರುವಂಥ ಶಾಲೆಗಳ ಪಟ್ಟಿನ ಅವರು BO ನಮಗೆ ಮಾಡಿಕೊಡ್ತಾರೆ. ಸೊ ಆಯ್ಕೆಯಾದ ಶಾಲೆಗೆ ನಾವು ಒಂದು ಕಂಪ್ಯೂಟರ್ ಕೊಡ್ತೀವಿ. ಇದು ಯಾಕೆ ಒಂದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಇರೋವಂಥ ಓದುವಂಥ ಮಕ್ಕಳ ಸಂಖ್ಯೆ ಎಲ್ಲ ಬೆರಳೆಣಿಕೆ ಇರಿಸಿರುತ್ತೆ ಅಷ್ಟೇ. ಅಂದರೆ ಪ್ರತಿಯೊಂದು ತರಗತಿನಲ್ಲಿ 5ನೇ ತರಗತಿಯಲ್ಲಿ 8 ಜನ ಇರ್ತಾರೆ, 6ನೇ ತರಗತಿಯಲ್ಲಿ ಒಂದು ಕೆಲವು ಸತಿ 3 ಜನ ಇರ್ತಾರೆ, ಕೆಲವು ತರಗತಿಯಲ್ಲಿ ಯಾರೂ ಇರೋದೇ ಇಲ್ಲ ಎಲ್ಲೋ ಶಾಲೆಯಲ್ಲಿ. ಹಾಗಾಗಿ 1ರಿಂದ 7ನೇ ತರಗತಿ ಅಂದರೆ ಹತ್ತತ್ರ ಒಂದು 40ರಿಂದ 50 ಜನ ಮಕ್ಕಳಿರ್ತಾರೆ. 100 ಜನ ಮಕ್ಕಳಿದ್ರೆ ತುಂಬ ಹೆಚ್ಚು. ಇಲ್ಲಿ ಥರ ಸಿಟಿನಲ್ಲಿ ಪ್ರತಿಯೊಂದು ಸೆಕ್ಷನ್ಗಳಲ್ಲಿ 40, 50 ಅಂತ ಏನು ನೋಡ್ತೀವಿ, ಆ ಥರ ಇರಲ್ಲ, ಅಲ್ಲಿ ತುಂಬ ಕಮ್ಮಿ ಇರ್ತಾರೆ. ಹಾಗಾಗಿ ನಾವು ಒಂದು ಕಂಪ್ಯೂಟರ್ ಕೊಡ್ತೀವಿ ಪ್ರತಿ ಶಾಲೆಗೆ, ಅದರ ನಿರ್ವಹಣೆ ಕೂಡ ನಾವೇನೇ ಮಾಡ್ತೀವಿ. ಅದರಲ್ಲಿ ನಮ್ಮ ಕಾರ್ಯಕ್ರಮಗಳು ಅಳವಡಿಸಿ ಶಿಕ್ಷಕರಿಗೆ ತರಬೇತಿ ನೀಡಿ ಕಂಪ್ಯೂಟರ್ ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ. ಇದು ತುಂಬ ಮುಖ್ಯ. ಕಂಪ್ಯೂಟರ್ ಕೊಟ್ಟರೆ ಅಲ್ಲಿ ಆಗೋದಿಲ್ಲ, ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಅವ್ರು ನಮಗೆ ಫೋನ್ ಮಾಡ್ತಾರೆ, ನಾವು ಹೋಗಿ ಆ ಶಾಲೆಗೆ ಮತ್ತೆ ಖುದ್ದು ಹೋಗಿ ನಮ್ಮ ನಿರ್ವಹಣಾ ಸ್ಟಾಫ್ ಅಂದರೆ ಅವ್ರು ಹೋಗಿ ನೋಡ್ಕೊಂಡ್ಬಂದು ಆ ಶಾಲೆ ಕಂಪ್ಯೂಟರ್ ಮತ್ತೆ ವರ್ಕ್ ಆಗೋ ರೀತಿ ಮಾಡ್ಕೊಂಡು ಬರ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ ನಡೆಯುವಂತೆ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ನಾವು ಪಠ್ಯಕ್ರಮ ಆಧಾರಿತ 5, 6, 7ನೇ ತರಗತಿಗೆ ಶುರು ಮಾಡಿದ್ದನ್ನು. ಇದರಲ್ಲಿ ವಿಜ್ಞಾನ, ಗಣಿತ ಮತ್ತು ಇಂಗ್ಲೀಷ್ ಈ 3 ವಿಷಯಗಳ ಬಗ್ಗೆ ನಾವು ಈ ಕಲಿಕಾ ಕಾರ್ಯಕ್ರಮಗಳನ್ನ ಕಂಪ್ಯೂಟರ್ ಅಳವಡಿಸೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಟೀಚರ್ಗಳಿಂದ ಬೇಡಿಕೆ ಬಂತು, 5, 6, 7ಕ್ಕೆ ಚಿಕ್ಕ ಮಕ್ಳಿಗೂ ಏನಾರು ಮಾಡಿ ನೀವು ಅಂತ. ಆವಾಗ ನಾವು 2010 ಶುರು ಮಾಡಿದಾಗ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ಈ ಪಠ್ಯಪುಸ್ತಕ ಏನಿದೆ ಅಷ್ಟು ಒಂಥರ ಸ್ಟ್ಯಾಂಡರ್ಡೈಸ್ ಆಗಿರಲಿಲ್ಲ. ಆವಾಗ ಹಾಗಾಗಿ ನಾವು ಅದು ಪಠ್ಯಕ್ರಮ ಆಧಾರಿತ ಮಾಡೋದು ಕಷ್ಟ ಆಗಿತ್ತು ನಮ್ಗೆ, ಅದನ್ನು ತುಂಬ ಬದಲಾವಣೆ ಆಗ್ತಾಯಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅವಾಗ ಬರೀ 5, 6, 7 ಅಂತ ಶುರು ಮಾಡಿದ್ವಿ. ಈಗೇನು ಮಾಡಿದ್ದೀವಿ, 1ರಿಂದ 4ನೇ ತರಗತಿ ಮಕ್ಕಳು ಕೂಡ ಈಗ ಅವ್ರಿಗೆ ಅನುಕೂಲ ಆಗುವಂಥ ಕೆಲವು ಕಲಿಕಾ ಸಾಮಗ್ರಿ, ಅಕ್ಷರಮಾಲೆ ಇರ್ಬೋದು, ಸುಲಭ ಗಣಿತ, ಈಗ ಹೇಳಿದ ವ್ಯವಕಲನ, ಸಂಕಲನ, ಗುಣಾಕಾರ, ಭಾಗಾಕಾರ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಕಾನ್ಸೆಪ್ಟ್ ಆಫ್ ಝೀರೋ ಅಂತೀವಿ, 0 ಬಗ್ಗೆ ತಿಳುವಳಿಕೆ, ಇದೆಲ್ಲದ್ರ ಬಗ್ಗೆ ನಾವು ಈ ಕಂಪ್ಯೂಟ್ರಲ್ಲಿ ಹಾಕ್ಕೊಟ್ಟಿರ್ತೀವಿ. ಅದನ್ನು ಅವ್ರು ಮಕ್ಕಳು ನೋಡಿ ಕಂಪ್ಯೂಟರ್ ಮೂಲಕ ಕಲಿತಾರೆ ಅದನ್ನು. ಇದೇನಾಗುತ್ತೆ, ಬರೀ ಕಲ್ತ್ರೆ ಸಾಕಾಗಲ್ಲ. ಅಂದರೆ ಬರೀ ಚಿತ್ರ ನೋಡಿಬಿಟ್ರೆ ಮನೆಗೆ ಹೋದರೆ ಮರಿಬಹುದು. ಮತ್ತೆ ಅವರು ರೀಇನ್ಫೋರ್ಸ್ ಲರ್ನಿಂಗ್ ಅಂತ ಏನಂತೀವಿ, ಅದನ್ನು ಮಾಡೋದಕ್ಕೂ ಉಪಯೋಗ ಆಗಲಿ ಅಂತ ಈ ಥರ ನಾವು ಅಭ್ಯಾಸ ಪುಸ್ತಕಗಳು, ಇವೆಲ್ಲ ಚಿತ್ರ ಸಹಿತ ಅಭ್ಯಾಸ ಪುಸ್ತಕಗಳು, ಸುಮಾರು ಒಂದು 6 ಅಭ್ಯಾಸ ಪುಸ್ತಕ ಆಗಲೇ ನಾವು ಪ್ರಕಟಿಸಿದ್ದೀವಿ. ಎಲ್ಲ ಹೊರಡೆ ಇಟ್ಟಿದೆ, ಯಾರು ಬೇಕಾದ್ರೆ ನೋಡ್ಬೋದು ದಯವಿಟ್ಟು. ಇದು ಬೇರೆ ಬೇರೆ ಮಕ್ಕಳಿಗೆ ಇಂಗ್ಲೀಷ್ ವರ್ಣಮಾಲೆ ಇರ್ಬೋದು, ಅಂದರೆ ಅಕ್ಷರಮಾಲೆ ಇರ್ಬೋದು, ಕನ್ನಡ ಅಕ್ಷರಮಾಲೆ ಇರ್ಬೋದು, ಇಂಗ್ಲೀಷಲ್ಲಿ ಮುಂದಿನ ನೆಕ್ಸ್ಟು ಚಿಕ್ಕ ಚಿಕ್ಕ ಪದಗಳು, 3 ಅಕ್ಷರದ ಪದಗಳು, 4 ಅಕ್ಷರದ ಪದಗಳು, ಅದ್ರ ಬಗ್ಗೆ ಎಲ್ಲ ನಾವು ಈ ಥರ ಅಭ್ಯಾಸ ಪುಸ್ತಕಗಳು ಮಾಡಿದ್ದೀವಿ, ಅದನ್ನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಮತ್ತು ಇದು ಹೊಸದಾಗಿ ಒಂದು ಮಾಡಿದ್ವಿ, ಗ್ರಾಮರ್ ಥ್ರೂ ಪಿಕ್ಚರ್ ಅಂತ. ಈ ಇಂಗ್ಲೀಷ್ ವ್ಯಾಕರಣ ಎಲ್ಲರಿಗೂ ಭಾಳ ಕಬ್ಬಿಣದ ಕಡಲೆ. ಇಂಗ್ಲೀಷ್ ವಿಷಯ ಬಂದಾಗ ಶಾಲೆಗಳು ಹೇಳಬೇಕು, ಇದೊಂಥರ ಜೋಕ್ ಥರ ಹೇಳ್ತಾರೆ, ಜೋಕ್ ಅಲ್ಲ, ನಿಜವಾಗ್ಲೂ ಆಗೋದದು. ಪ್ರತಿ ವರ್ಷ ಈ ಥರ ಜೂನ್ ಬಂದಾಗ ಅಲ್ಲಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮೇಡಮ್ ಡಿಸೈಡ್ ಮಾಡ್ತಾರಂತೆ, ಈ ವರ್ಷ ಯಾರ್ಯಾರು ಯಾವ್ಯಾವ ವಿಷಯ ಬೋಧಿಸಬೇಕು ಅಂತ. ಸೊ ಎಲ್ಲ ಟೀಚರ್ಸ್ ಹೋಗಿ ನಿಂತ್ಕೋತಾರೆ, ಆವಾಗ ಅವರು ಅಲಾಟ್ ಮಾಡ್ತಾರೆ, ನೀವು ಇದು ತೊಗೊಳ್ಳಿ. ಟೀಚರ್ಗಳೆಲ್ಲ ಖುಷಿಯಿಂದ ತೊಗೋತಾರೆ, ಕನ್ನಡ, ಸಮಾಜ ವಿಜ್ಞಾನ, ಗಣಿತ ಎಲ್ಲ. ಇಂಗ್ಲೀಷ್ ಮಾತ್ರ ಯಾರೂ ತೊಗೊಳ್ಳಲ್ಲ, ಆಫ್ ಮಾಡ್ಕೊಳ್ಳಲ್ಲ. ಇಂಗ್ಲೀಷ್ ಯಾರಿಗೆ ಕೊಡ್ತಾರೆ, ಯಾರವತ್ತು ಆಬ್ಸೆಂಟ್ ಆಗಿರ್ತಾರೆ ಟೀಚರು, ಅವ್ರಿಗೆ ಇಂಗ್ಲೀಷ್ ಹೇರ್ತಾರೆ ಅವ್ರ ಮೇಲೆ. ಸೊ ಇಂಗ್ಲೀಷ್ ಅಂದರೆ ಬರೀ ಮಕ್ಕಳ ಮೇಲೆ ಹೇರಿಕೆ ಅಲ್ಲ, ಆ ಟೀಚರ್ಗಳ ಮೇಲೆ ಕೂಡ ಹೇರಿಕೆ ಆಗುತ್ತೆ. ಅವ್ರಿಗೂ ಕೂಡ ಇಂಗ್ಲೀಷ್ ಅಂದರೆ ಅಷ್ಟು ಒಂಥರ ಭಯ, ಯಾರಿಗೂ ಇಂಗ್ಲೀಷ್ ಬೇಡ. ಅದು ನಮಗೆ ಫೋನ್ಗಳು ಬರ್ತಿರ್ತಾರೆ, ಸರ್ ಇಂಗ್ಲೀಷಲ್ಲಿ ಏನು ಸರ್ ಅದು ಸೈಲೆಂಟ್ ಲೆಟರ್ಸ್ ಅಂತ ಹೇಳ್ತಾರಲ್ಲ, ಸೈಲೆಂಟ್ ಅಂತ ಹೆಂಗೆ ಸರ್ ಅದು ಇಂಗ್ಲೀಷಲ್ಲಿ ಸೈಲೆಂಟ್ ಅಂತ, ಬರೆಯೋದೇ ಬೇರೆ ರೀತಿ, ಓದೋದೇ ಬೇರೆ ರೀತಿ ಅಂತ. ಹೌದು, ಏನು ಮಾಡೋದು, ಇಂಗ್ಲೀಷ್ ಭಾಷೆ ಇರೋದೇ ಆ ಥರ ಅಲ್ಲ. ಕನ್ನಡದಲ್ಲಿ ನಾವು ಏನು ಬರಿತೀವೋ ಅದನ್ನೇ ಓದ್ತೀವಿ, ಇಂಗ್ಲೀಷಲ್ಲಿ ಯಾಕೆ ಆ ಥರ ಆಗಬಾರ್ದು? ನೀವು ಕರ್ನಲ್ ಅಂತಂತೀವಿ, ಲೆಫ್ಟಿನೆಂಟ್ ಅಂತಂತೀವಿ, ಏನೋ ಬರೀತೀರಾ, ಏನೋ ಹೇಳ್ತೀರಾ, ಪ್ರೊನೌನ್ಸ್ ಮಾಡೋದೇ, ಉಚ್ಚಾರ ಮಾಡೋದೇ ಒಂದು, ಬರೆಯೋದೇ ಒಂದು. ಇದು ಯಾಕೆ ಸರಿ ಈ ಥರ ಇಂಗ್ಲೀಷ್ ಭಾಷೆ ಅಂತ. ಆಮೇಲೆ ಈ ಎಚ್ ಅಂತ ಪದ ತುಂಬ ಕಡೆ ಸೈಲೆಂಟ್ ಆಗುತ್ತೆ, ಆನರ್ ಅಂತೆಲ್ಲ ಸೈಲೆಂಟ್ ಆಗುತ್ತಲ್ಲ, ಅದೆಲ್ಲ ಅದು ತುಂಬ ನಾವು ಹವರ್ ಅಂತ ಯಾಕೆ ಅನ್ಬಾರ್ದು ಅದನ್ನು, ಎಚ್ ಅಂತ ಅಂದ್ಬಿಟ್ಟು ಅಂತ. ಈ ರೀತಿ ಅವ್ರಿಗೆ ತುಂಬ ಟೀಚರ್ಗಳಿಗೆ ಬಹಳ ಸಂದೇಹ, ಯಾಕೆ ಈ ಥರ ಆಗಿದೆ ಇಂಗ್ಲೀಷಲ್ಲಿ ಅಂತ. ಯಾರಿಗೂ ಇಂಗ್ಲೀಷ್ ಕಲ್ಸೋಕ್ಕೆ ಒಂಥರ, ಅಂದರೆ ಅವ್ರಿಗೆ ಕನ್ನಡ ಮೀಡಿಯಮಿಂದ ಓದಿ ಬಂದಿರ್ತಾರೆ, ಸೊ ಅವ್ರಿಗೆ ಒಂದು ಭಯ ಹೋಗಿರುತ್ತೆ. ಇಂಗ್ಲೀಷ್ ಮಾತ್ರ ಯಾರಿಗೂ ಬೇಕಾಗಿಲ್ಲ ಕಲ್ಸೋದಕ್ಕೆ. ಇದು ನಾವು ಈಗ ಪುಸ್ತಕ ಇವತ್ತೇನು ಬಿಡುಗಡೆ ಮಾಡಿದ್ವಿ, ಇದು ನಮ್ಮ ಪ್ರಕಟಣಾ ವಿಭಾಗ, ಅಚಲ ಪುಸ್ತಕ ಪ್ರಪಂಚ ಅಂತ. ಇದು ಕೂಡ ಯಾಕೆ ಹುಟ್ಟಿತು ಅಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೋದಾಗ ಎಷ್ಟೋ ಶಾಲೆಗಳಲ್ಲಿ ಗ್ರಂಥಾಲಯ ಅನ್ನೋದು ಇಲ್ಲವೇ ಇಲ್ಲ. ನಾವು ಹೋಗಿ ನೋಡಿದ ಕಡೆ ಇದ್ದರೂ ಕೂಡ ಮಕ್ಕಳಿಗೆ ಉಪಯೋಗ ಆಗುವಂಥ ಪುಸ್ತಕಗಳು ಎಲ್ಲೂ ನಾವು
ಕಾಣಿಸ್ಲಿಲ್ಲ ನಮಗೆ. ಆವಾಗ ಇದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲ ನಾವು ಒಳ್ಳೆ ಪುಸ್ತಕಗಳು ನಾವು ಮಾಡಿ, ಆಗಲೇ ನಮ್ಮ ಮಿತ್ರ ಸರ್ ಹೇಳ್ದಂಗೆ ಇಂಗ್ಲೀಷ್ ಪುಸ್ತಕಕ್ಕೆ ಸಮನಾಗಿ ಮಾಡಿ, ಇದೆಲ್ಲ ಚಿತ್ರ ಸಹಿತ ಮಕ್ಳಿಗೆ ಅರ್ಥ ಆಗಬೇಕು. ಸ್ವಲ್ಪ ವೆಚ್ಚ ಜಾಸ್ತಿ ಆಗುತ್ತೆ, ಆದರೂ ಕೂಡ ಬರೀ ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಥವಾ ಬರೀ ಅಂದರೆ ಏನು ಟೆಕ್ಸ್ಟ್ ಮಾತ್ರ ಹಾಕ್ಬಿಟ್ರೆ ಯಾರಿಗೂ ಖುಷಿ ಇರಲ್ಲ ಓದೋದಕ್ಕೆ. ಚಿತ್ರಗಳಿದ್ರೆ ಎಲ್ಲರಿಗೂ ಖುಷಿ ಓದೋದಕ್ಕೆ. ಆ ರೀತಿ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದು. ಈಗಾಗಲೇ ನಾವು ಇದರಲ್ಲಿ 2 ಪುಸ್ತಕ ಹೊರತಂದಿದ್ದೀವಿ, ಹಂಸ ಕಾಗೆ ಮತ್ತು ನೀತಿವಂತ ಹುಲಿ ಅಂತ. ಇದರಲ್ಲಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಜಾಗೃತಗೊಳಿಸುವ ದೃಷ್ಟಿಯಿಂದ ನಾವು ಈ ಥರ ಕಥೆಗಳನ್ನು ಬರೆಸಿ ಅತ್ಯಾಕರ್ಷಕ ಚಿತ್ರಗಳನ್ನು ಹೊಂದಿರುವ ಪುಸ್ತಕಗಳನ್ನು ಪ್ರಕಟಿಸುತ್ತೀವಿ. ಇನ್ನೊಂದು ವಿಷಯ ಹೇಳಬೇಕು, ಈ ಕಥೆಗಳು ಎಲ್ಲ ಹೊಸ ಕಥೆಗಳು. ಅಂದರೆ ನೀವು ಆ ಹೊರಗಡೆ ಈಗ ತೆನಾಲಿ ರಾಮಕೃಷ್ಣ ಕಥೆಗಳು ಸಾಕಷ್ಟು ಪುಸ್ತಕಗಳು ಸಿಗುತ್ತೆ ನಿಮಗೆ, ಬೇರೆ ಬೇರೆಯವರು ಬರೆದಿರೋದು, ಅಥವಾ ನೀವೆಲ್ಲ ಕೇಳಿರ್ಬೋದು. ಆದರೆ ಈ ಕಥೆಗಳು ನಿಮಗೆ ಖಂಡಿತ ಎಲ್ಲೂ ಹೊರಗಡೆ ಸಿಗೋದಿಲ್ಲ. ಇದು ನಮಗೋಸ್ಕರ ಬರ್ಕೊಟ್ಟಿರೋವಂಥ ಕಥೆಗಳು. ನಮ್ಮ ಟೀಮ್ ಈಗ ಮಿತ್ರ ಸರ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಈಗಾಗಲೇ ಸುಮಾರು ಒಂದು 20 ಕಥೆಗಳು ರೆಡಿ ಇದೆ. ಅದಕ್ಕೆ ಚಿತ್ರಗಳನ್ನು ಬರೆಸೋ ಪ್ರಯತ್ನ ನಡೀತಾ ಇದೆ ನಮಗೆ. ಅದು ನಾವು ಅಂದ್ಕೊಂಡಷ್ಟು ಬೇಗ ಆಗ್ತಿಲ್ಲ, ಅದು ಆಗಿ ಮಾಡಬೇಕು. ನಮ್ಮ ಉದ್ದೇಶ ಅಷ್ಟೇ ಇರೋದು, ಹೊರತರಬೇಕು ಈ ಥರ ಬೇರೆ ಬೇರೆ ಚಿತ್ರಗಳ ಕಥೆಗಳೆಲ್ಲ ಪೂರ್ತಿ ನಮ್ಮದೇ ಹೊಸದು ಅಲ್ಲ, ಪ್ರತಿಯೊಂದು ಈ ಥರ ಚಿತ್ರ ಸಹಿತ ಮಾಡಬೇಕು. ಬರೀ ಟೆಕ್ಸ್ಟ್ ಕೊಟ್ಬಿಟ್ರೆ ಮಕ್ಳಿಗೆ ಓದೋಕ್ಕೆ ಆಸೆ ಇರಲ್ಲ ಅಂತ ನಮ್ಮ ಭಾವನೆ ಇದು. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ನಾವು ಅಟ್ಲೀಸ್ಟ್ ನಾವು ಅದೆಲ್ಲ ಒಂಥರ ಅಚಲವಾಗಿ ನಿಂತ್ಕೊಂಡಿದ್ದೀವಿ ಆ ಭಾವನೆಯಿಂದ ನಾವು. ಅದೇ ರೀತಿ ಪ್ರತಿ ಶಾಲೆಯಲ್ಲೂ ಒಂದು ಗ್ರಂಥಾಲಯವನ್ನು ಸ್ಥಾಪಿಸೋದು ಅಂತ ಈ ಥರ ಪುಸ್ತಕಗಳು ಕೊಡೋದು. ನಮಗೆ ಅದೃಷ್ಟವಶಾತ್ ಅಮೇರಿಕಾಯಿಂದ ಯಾರೋ ಒಬ್ಬರು ಈ ಥರ ಸಹಾಯ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಈಗ ಇತ್ತೀಚೆಗೆ ಒಂದು 3 ತಿಂಗಳ ಮುಂಚೆ ಒಂದು ಹತ್ತತ್ರ ಒಂದು 3,000 ಪುಸ್ತಕ ಕಳಿಸಿದ್ರು ಇಲ್ಲಿಂದ ನಮಗೆ. ಅದನ್ನು ನಾವು ಈ ಥರ ಶಾಲೆಗಳಿಗೆಲ್ಲ ಹಂಚಿ ಅಲ್ಲೊಂದು ಗ್ರಂಥಾಲಯ ಸ್ಥಾಪನೆ ಮಾಡಿ, ಮಕ್ಕಳು ತುಂಬ ಇದೆ, ಕೆಲವೆಲ್ಲ ಆ ಪುಸ್ತಕಗಳು ಮಕ್ಕಳು ಖುಷಿಯಿಂದ ಓದು ಎಲ್ಲರೂ. ಅವ್ರಿಗೆ ಆಮೇಲೆ ಕತೆ ಅರ್ಥ ಆಗಿಬಿಟ್ಟು ಆ ಚಿತ್ರಗಳೇ ಅವ್ರಿಗೆ ತುಂಬ ಅಟ್ರಾಕ್ಟಿವ್ ಎಲ್ಲ. ಅದಕ್ಕೆ ನಾನು ಅಮೇರಿಕಾದ ಕೆಲವು ಪುಸ್ತಕಗಳು ನೋಡಿರ್ಬೋದು, ಕೆಲವಕ್ಕೆ ಬ್ಯಾಟ್ರಿ ಹಾಕಿರ್ತಾರೆ, ಅಂದರೆ ಏನೋ ಶಬ್ದಗಳು ಮಾಡುತ್ತೆ, ಪುಸ್ತಕ ಓಪನ್ ಮಾಡಿದಾಗ ಏನೋ ಶಬ್ದ ಮಾಡುತ್ತೆ ಅಥವಾ ಲೈಟ್ ಬರುತ್ತೆ ಅದರಲ್ಲಿ. ಅದೊಂದ್ಕ ಮಕ್ಕಳುಗಳಿಗೆ ನೋಡಿದ್ರೆ ತುಂಬಾ ಖುಷಿ ಅವ್ರಿಗೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಯಾರೂ ಆ ಥರ ಪುಸ್ತಕ ನೋಡಿರಲ್ಲ, ಅವ್ರಿಗೆ ತುಂಬ ಖುಷಿ ಅವ್ರಿಗೆ. ಇದು ನಮ್ಮ ಇಂಗ್ಲೀಷ್ ಹೆಂಗೆ ಕಲಿಸ್ತೀವಿ ಅಂತ. ಇಂಗ್ಲೀಷ್ ಈ ಪಾಠಗಳೇನಿರುತ್ತೆ ಅದನ್ನು ನಾವು ಆ್ಯನಿಮೇಟರ್ಗಳಿಂದ ಚಿತ್ರಗಳಾಗಿ ಪರಿವರ್ತಿಸಿ, ಪಾಠಗಳು ಸಣ್ಣ ಕಾರ್ಟೂನ್ ಚಿತ್ರಗಳಂತೆ ಮೂಡಿ ಬರುವಂತೆ ತಯಾರಿಸಿ ಕಂಪ್ಯೂಟರ್ನಲ್ಲಿ ಅಳವಡಿಸೋದು. ಇದು ನಾವು ಇಂಗ್ಲೀಷ್ ಕಲಿಸೋ ರೀತಿ. ಅಂದರೆ ಯಾವುದೇ ಒಂದು ಪಾಠ, ಅದು ಲೆಸನ್, ಪೊಯಮ್ ಏನೇ ಆಗಿರ್ಬೋದು, ಅದು ನಿಮ್ಗೆ ಒಳ್ಳೆ ಕಾರ್ಟೂನ್ ಚಿತ್ರ ಥರ ಬಂದ್ಬಿಡುತ್ತೆ. ಸುಮ್ಮನೆ ಒಂದು ಉದಾಹರಣೆ ತೋರ್ಸೋಕ್ಕೋಸ್ಕರ ಒಂದು ಹಾಕ್ಕೊಂಡಿದ್ದೀವಿ, ಇಲ್ಲಿ ತೋರಿಸ್ತೀನಿ ನಿಮಗೆ. Gentle robin come, fare the crumbs you save at home. As his meat you throw along, he'll repay you with a song. Never hurt the timid hare, peeping from her green grass lair. ಸುಮ್ಮನೆ ಉದ್ದೇಶ ಇದು. ಎಷ್ಟೋ ಟೀಚರ್ಗಳು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಸರ್ ಒಂದು ಚಿತ್ರ ಬಂದ ತಕ್ಷಣ ಮಕ್ಕಳೆಲ್ಲ ಕುಣಿತಾ ಇದ್ದಾರೆ, ಇಲ್ಲಿ ಚಪ್ಪಾಳೆ ತಟ್ತಿದ್ದಾರೆ, ಅದು ಯಾವುದೋ ಒಂದೀಗ ನೋಡಿದ್ರೆ ಈತನ ಒಂದು ರ್ಯಾಬಿಟ್, ಮೊಲ ಓಡಾಡ್ತಿದೆ ಮೊಲ ಇಲ್ಲಿ. ಇದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಮಕ್ಕಳು ನಮ್ಮ ಮಕ್ಕಳ ಥರ ಅವ್ರಿಗೇನು ಕಾರ್ಟೂನ್ ಚಿತ್ರಗಳಾಗಲಿ ಅಥವಾ ಯಾವುದೋ ಒಂದು ಕಾರ್ಟೂನ್ ಚಾನಲ್ ಆಗಲಿ ಯಾರೂ ನೋಡಿರಲ್ಲ. ಅವ್ರು ನೋಡೋವಂಥ ಕಾರ್ಟೂನ್ ಮೊದಲನೇ ಕಾರ್ಟೂನ್ ಇದಾಗಿರುತ್ತೆ ಎಷ್ಟೋ ಕಡೆ. ಆ್ಯಂಡ್ ಗ್ರಾಮೀಣ ಪ್ರದೇಶದಲ್ಲಿ ಫಸ್ಟ್ ಜನ್ರೇಷನ್ ಲರ್ನರ್ಸ್ ಅಂತೀವಲ್ಲ, ಅಂದರೆ ಅವ್ರ ಅಪ್ಪ ಅಮ್ಮ ಪೂರ್ತಿ ಅನಕ್ಷರಸ್ಥರು, ಅವ್ರು ಯಾರೂ ಓದಿರಲ್ಲ. ಈ ಮಗುನ ಎಲ್ಲ ಬೇರೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿಸ್ತಾರೆ, ಆಮೇಲೆ ಏನೂ ಕೆಲಸ ಇಲ್ವಾ, ಸರಿ ಹೋಗಿ ಶಾಲೆಗೆ ಪರವಾಗಿಲ್ಲ ಅಂತಂತಾರೆ ಅಷ್ಟೇ. ಅಂದರೆ ಅವ್ರಿಗೆ ಅಸಡ್ಡೆ ಅಂತ ಹೇಳ್ತಿಲ್ಲ, ಅವ್ರಿಗೆ ಒಂದು ಎಷ್ಟೋ ಕಡೆ ಎಜುಕೇಷನ್ ಬಗ್ಗೆ ಅಥವಾ ಒಂದು ಶಿಕ್ಷಣದ ಬಗ್ಗೆ ಅವ್ರಿಗೇನು ಅಂಥ ಮುಖ್ಯ ಅಂತ ಅನಿಸಲ್ಲ. ಅವನು ದನ ಮೇಯಿಸೋದಕ್ಕೆ ಹೋಗಂದರೆ ಇನ್ನೂ ಅದಕ್ಕಿಂತ ಒಳ್ಳೆಯದು, ಶಿಕ್ಷಣ ಕಲ್ತು ಏನಾಗುತ್ತೆ, ಅದರಿಂದ ಉಪಯೋಗ ಏನಿದೆ ಅಂತ. ಹಾಗಾಗಿ ಆ ಮಕ್ಕಳೇನು ಬರ್ತಾರೆ, ಅವರು ಆಗಲೇ ಮಿತ್ರ ಹೇಳಿದಂಗೆ ಎಷ್ಟೋ ಮನೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಯಾರಿಗೂ ಈ ಒಂಥರ ಈ ನಮ್ಮ ಈ ಮಕ್ಕಳಿಗಿರೋಂಥ ಸವಲತ್ತು ನಾವೇನು ತುಂಬ ಸಾಮಾನ್ಯ ಅಂತ ಅನ್ಕೋತೀವಿ, ಆ ಮಕ್ಕಳಿಗೆ ತುಂಬ ದುರ್ಲಭ ಅವೆಲ್ಲ. ಸೊ ಅವ್ರು ಈ ಥರ ಕಾರ್ಟೂನ್ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ನಮ್ಗೆ ಎಷ್ಟೋ ಕಡೆ ಟೀಚರ್ಸ್ ಫೋನ್ ಮಾಡಿ ಹೇಳ್ತಾರೆ ಈ ಥರ ಆಗುತ್ತೆ ಅಂತ. ಅದೇ ರೀತಿ ನಾವು ವಿಜ್ಞಾನ ಮತ್ತು ಗಣಿತ ಕನ್ನಡ ಮಾಧ್ಯಮದಲ್ಲಿ ಮಾಡ್ತೀವಿ ನಾವು ಅದನ್ನು ಮಕ್ಕಳಿಗೆ ಹೇಗೇನು ಮತ್ತೆ ಅರ್ಥ ಮಾಡಿಸೋ ರೀತಿಯಲ್ಲಿ ಇದನ್ನ ಮಾಡೋವಂಥ ಪ್ರಯತ್ನ. ಮತ್ತೆ ಒಂದು ಉದಾಹರಣೆ ಇದೆ ವಿಜ್ಞಾನದ ಒಂದು ಪಾಠದ ಬಗ್ಗೆ. ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ನಮ್ಮ ಸೈನ್ಸ್ ಪ್ರೋಗ್ರಾಮ್ ಹೆಸರು ವಿಜ್ಞಾನ ದರ್ಶನ ಅಂತ ಇಟ್ಕೊಂಡಿದ್ವಿ ಹೆಸರು. ಅದಕ್ಕೆ
ಇದು ಸ್ಟಾರ್ಟಿಂಗಲ್ಲಿ ಕೆಲವೆಲ್ಲ ಒಂದಿಷ್ಟು ಆನಿಮೇಷನ್ ಯೂಸ್ ಮಾಡ್ತೀವಿ ಈ ಥರ. ಜರ್ನಿ ಆಫ್ ದಿ ಪೋಲನ್. ಹೂವಿನ ಸುತ್ತ ಜೇನುನೊಣಗಳು ಹಾಗೂ ಚಿಟ್ಟೆಗಳು ಹಾರಾಡುತ್ತಾ ಇರುವುದನ್ನು ನೋಡಿದ್ದೀರಲ್ವ ಮಕ್ಕಳೇ? ಹೂವಿನ ಸುತ್ತ ಜೇನುನೊಣ ಅಥವಾ ಚಿಟ್ಟೆ ಸುತ್ತ ಹಾರಾಡ್ತಿರುತ್ತೆ. ಯಾಕೆ ಹಾರಾಡ್ತಿರುತ್ತೆ? ಯಾವತ್ತಾರು ಯೋಚಿಸಿದ್ದೀರಾ? ಅವುಗಳಲ್ಲಿ ಕೆಲವು ಹೂವಿನ ಮೇಲೆ ಕುಳಿತಿರುವುದನ್ನು ಕೂಡ ಗಮನಿಸಿದ್ದೀರಾ? ಇದು ನಮ್ಮ ಕಂಪ್ಯೂಟರ್ನಲ್ಲಿ ಸಿಗುವಂಥ ಅಡ್ವಾಂಟೇಜು. ಈ ಚಿತ್ರಗಳು ಬಹುಶಃ ನಮ್ಮ ಪಠ್ಯಪುಸ್ತಕದಲ್ಲೂ ಇಲ್ಲ, ಅದನ್ನು ಹೇಳ್ಬೋದು ಕಾನ್ಫಿಡೆಂಟ್. ಯಾಕೆಂದರೆ ಈಗ ಈ ಕಡೆ ಜೇನ್ನೊಣ ಆ ಪರಾಗ ಸ್ಪರ್ಶ ಅಂತ ಏನಂತೀವಿ, ಪೋಲನ್ ಗ್ರೇನ್ಸ್ ಎಲ್ಲ ಅದು ಕೂತ್ ಮೇಲೆ ಅದು ಹೆಂಗೆ ಅಂಟ್ಕೊಂಡಿದೆ, ಇವೆಲ್ಲ ನಾವು ತೋರ್ಸೋಕ್ಕೆ ಸಾಧ್ಯ ಇದೆ. ನಮ್ಗೆ ಈ ಥರ ಚಿತ್ರಗಳು ಸಿಗುತ್ತೆ, ಇಂಟರ್ನೆಟ್ಟಲ್ಲಿ ಸಾವಿರಾರು ಚಿತ್ರಗಳು ಸಿಗುತ್ತೆ. ಇದ್ರ ಮೂಲಕ ತೋರಿಸಿದಾಗ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ವಿಜ್ಞಾನ ಒಂದೇ ಅಲ್ಲ, ಗಣಿತದ ಬಗ್ಗೆ ನಾವು ಮಾಡಿಕೊಟ್ಟ ಮೇಲೆ ಟೀಚರ್ಗಳಿಂದ ಡಿಮಾಂಡ್ ಬಂತು, ಸರ್ ಮುಂಚೆ ನಾವು ಒಂದು ಪಾಠ ಮಾಡೋದಕ್ಕೆ 2 ತಿಂಗಳು ತೊಗೋತಾ ಇದ್ವಿ, ಈಗ 15 ದಿವಸದಲ್ಲಿ ಮಕ್ಕಳು ಕಲಿತಿದ್ದಾರೆ, ಇನ್ನೂ ಹೆಚ್ಚಿಗೆ ಕೊಡಿ ಅಭ್ಯಾಸ ಮಾಡೋಕ್ಕೆ ನಮಗೇನೋ ಕೊಡಿ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದು ನಮಗೆ ತುಂಬ ಖುಷಿ ಕೊಟ್ಟ ಸಂಗತಿ ನಮಗೆ. ಅಂದರೆ ಮಕ್ಕಳು ಆ ಒಂದು ನೀವು ಹೇಳ್ಕೊಟ್ಟಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರಿಗಿನ್ನೂ ಕಲಿಯೋ ಆಸಕ್ತಿ ಜಾಸ್ತಿ ಇರುತ್ತೆ ಅವಾಗ, ಹೆಚ್ಚಿಗೆ ಕಲಿಬೇಕು ಅಂತ. ಸೊ ಆ ರೀತಿ ನಾವು ಇದನ್ನು ಬಳಸ್ಕೊಂಡು ಈ ಥರ ಪಾಠಗಳು ಮಾಡ್ಕೊಡ್ತೀವಿ. ಆ್ಯಂಡ್ ಇವೆಲ್ಲ ಹೇಳ್ದಂಗೆ ಪಠ್ಯಕ್ರಮ ಆಧಾರಿತ. ಅವ್ರ ಪಠ್ಯಕ್ರಮದ ಏನು ಬರುತ್ತೆ ಅದೇ ಬರುತ್ತೆ. ಇಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಕೋಬೋದು ಟೀಚರ್ಗಳು, ಅಥವಾ ಹುಡುಗರಿನ ಕಡೆಗೆ ಓದಿಸ್ಬೋದು. ಈ ರೀತಿ ಅವಕಾಶ ಮಾಡಿಕೊಟ್ಟಿರ್ತೀವಿ ಇದರಲ್ಲಿ. ಮತ್ತು ಅದೇ ಗಣಿತ, ಇದರಲ್ಲೂ ಕೂಡ ನಾವು ಎಕ್ಸ್ಪ್ಲನೇಷನ್ ಮೂಲಕ ನಾವು ಗಣಿತದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿರ್ತೀವಿ ಅದರಲ್ಲಿ. ಸೊ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ, ಸುಲಭವಾಗಿ ಕಲಿತಾರೆ, ಬೇಗ ಕಲಿತಾರೆ, ಆಸಕ್ತಿ ವಹಿಸಿ ಕಲಿತಾರೆ. ಇದು ನಾವು ಕಂಡುಕೊಂಡಿರೋಂಥ ಕೆಲವಿದು. ಇನ್ನೊಂದು ನಾವು ಹೊಸದಾಗಿ ಮಾಡಿರೋದು ಇದು ಕ್ವಿಜ್ ಅಂತ, ರಸಪ್ರಶ್ನೆ ಅಂತ ಏನಂತೀವಿ. ಇದು ಪ್ರತಿಯೊಂದು ಪಾಠಕ್ಕೆ ಅನುಗುಣವಾಗಿ ಮಾಡಿರ್ತೀವಿ ನಾವು. ಆ ಪಾಠಕ್ಕೆ ಸಂಬಂಧಿಸಿದಂಗೆ ಸುಮಾರು ಒಂದು 200-300 ಆ ಥರ ನಾವೊಂದು ಏನು ಪ್ರಶ್ನೆಗಳು ಹಾಕಿ ಮುಂಚೆ ರೆಡಿ ಮಾಡಿರ್ತೀವಿ. ಒಂದು ಸಾಫ್ಟ್ವೇರ್ ಇದೆ, ಅದ್ರ ಮೂಲಕ ನಾವು ಪ್ರತಿ ಮಗುಗೆ ಕೇವಲ 10 ಪ್ರಶ್ನೆಗಳು ಬರುತ್ತೆ. 10 ಪ್ರಶ್ನೆ ಬರುತ್ತೆ. ಆ್ಯಂಡ್ ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ ಅಂತ ಏನಂತೀವಿ, ಆ ಥರ ಪ್ರಶ್ನೆಗಳು. ಒಂದು ಉದಾಹರಣೆ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಈಗ ನೋಡೋದ್ವಲ್ಲ, ಅದೇ ಕೈಂಡ್ನೆಸ್ ಟು ಆ್ಯನಿಮಲ್ ಅಂತ ಒಂದು ಅದು ಪೊಯಮ್ ನೋಡೋದ್ವಲ್ಲ, ಅದ್ರ ಸಂಬಂಧಪಟ್ಟಂಗೆ. ಈಗ ಸ್ಮಾಲ್ ಪೀಸಸ್ ಆಫ್ ಬ್ರೆಡ್ ಈಸ್ ಕಾಲ್ಡ್, ಏನೋದಕ್ಕೆ ಹೆಸರು, ಕ್ರಮ್ಸ್ ಅಂತೀವೋ, ಲೆಫ್ಟ್ ಓವರ್ ಅಂತೀವೋ, ಜಂಕ್ ಅಂತೀವೋ, ಈ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ. ಈ ಪ್ರತಿಯೊಂದು ಮಗು 10 ಕೆಳಗಡೆ ಕಾಣ್ತಿರ್ಬೋದು, 1 of 10 ಅಂತ ಮೇಲ್ಗಡೆ ಬರ್ತಾ ಇದೆ ಅಲ್ಲಿ. ಅಂದರೆ 10 ಪ್ರಶ್ನೆ ಮಾತ್ರ ಬರುತ್ತೆ ಪ್ರತಿಯೊಂದು ಮಗುಗೆ. ಆ್ಯಂಡ್ ಬೇರೆ ಮಗು ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ. ಯಾಕೆಂದ್ರೆ ನಾವು 200-300 ಪ್ರಶ್ನೆಗಳು ಹಾಕಿರ್ತೀವಿ ಒಂದು ಸಂಬಂಧಪಟ್ಟಂಗೆ, ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ. ಸೊ ಎಲ್ಲ ಮಗುಗೂ ಬೇರೆ ಬೇರೆ ಬರ್ತಾ ಇರುತ್ತೆ. ಇದು ಟೀಚರ್ಗಳಿಗೆ ಅಲ್ಲೇ ಒಂದು ಮೌಲ್ಯಮಾಪನ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಆ ಮಗು ಅರ್ಥ ಮಾಡ್ಕೊಂಡಿದೆಯಾ, ಕಲ್ತಿದೆಯಾ ಇಲ್ವಾ, ಏನು ಕಷ್ಟ ಆಗಿದೆ ಮಗುಗೆ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ಯಾವ್ದು ನೀವು ಸರಿನೋ ತಪ್ಪೋ, ಇದು ಒತ್ತಿದ್ರೆ, ಈಗ ಉದಾಹರಣೆಗೆ ಇದನ್ನು ಲೆಫ್ಟ್ ಓವರ್ ಅಂತ ಒತ್ತಿದ್ರೆ ನಾನು ಆನ್ಸರ್ ಅಂತಂದರೆ ಸಾರಿ ರಾಂಗ್ ಆನ್ಸರ್ ಅಂತ ಬರುತ್ತೆ. ಇದಕ್ಕೆ ತಪ್ಪು ಉತ್ತರ ಇದು, ಮತ್ತೆ ಅವಕಾಶ ಇಲ್ಲ ಮಗುಗಿದು ಮತ್ತೆ ಇದು ಉತ್ತರ ಕೊಡೋದಕ್ಕೆ. ಇದಕ್ಕೆ ಕೊನೆಯಲ್ಲಿ ತಿಳ್ಕೊಬೋದು ನೀವು ಕೊಟ್ಟಿದ್ದು ಉತ್ತರ ಯಾವ್ದು ಸರಿ ಇತ್ತು, ಯಾವ್ದು ತಪ್ಪಿತ್ತು. ತಪ್ಪಿರೋ ಉತ್ತರಕ್ಕೆ ಯಾವ್ದು ಸರಿ ಉತ್ತರ ಕೂಡ ಅದರಲ್ಲೊಂದು ಲಿಸ್ಟ್ ಬರುತ್ತೆ. ಈ ರೀತಿ ಒಂದು ರಸಪ್ರಶ್ನೆ ಅಂತ ಮಾಡಿದ್ವಿ. ಇದನ್ನು ನಾವೇನು ಮತ್ತೆ ಗಣಿತದಲ್ಲಿ, ವಿಜ್ಞಾನದಲ್ಲಿ, ಇಂಗ್ಲೀಷ್ಗೆ ಎಲ್ಲದಕ್ಕೂ ಮಾಡಿಕೊಟ್ಟಿರ್ತೀವಿ. ಸೊ ಟೀಚರ್ಗಳು ಆ ಮಕ್ಕಳನ್ನ ಕರೆದು, ಅಂದರೆ ಒಂದು ಪಾಠ ಮುಗಿದ ಮೇಲೆ ಪ್ರತಿಯೊಂದು ಮಗುನ ಕರೆದು ಕಂಪ್ಯೂಟರ್ ಮುಂದೆ ಕೂತು ಆ ಮಗು 10 ಪ್ರಶ್ನೆ ಉತ್ತರ ಕೊಟ್ಟಾಗ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಸರಿ ಮಾಡಿದೆ, ಎಷ್ಟು ತಪ್ಪು, ಎಲ್ಲಿ ತಪ್ಪು ಮಾಡಿದೆ, ಯಾವ್ದು ಸರಿ ಉತ್ತರ ಏನಿತ್ತು, ಇವೆಲ್ಲ ಅದಕ್ಕೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇದು ನಮ್ಮ ಇನ್ನೊಂದು ಪ್ರಯತ್ನ. ಆಗಲೇ ಹೇಳ್ದಂಗೆ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕಬ್ಬಿಣದ ಕಡಲೆಯಾದ ಇಂಗ್ಲೀಷ್ ವ್ಯಾಕರಣ ಇದನ್ನು ಸುಲಭ ಮಾಡೋದಕ್ಕೋಸ್ಕರ ನಾವು 2 ಪುಸ್ತಕ ಮತ್ತು CD ಹೊರತಂದಿದ್ದೀವಿ. ಇಂಗ್ಲೀಷ್ ಬೇಸಿಕ್ ಅಂತ ಒಂದು, ಇಂಗ್ಲೀಷ್ ಇಂಟರ್ಮೀಡಿಯೇಟ್ ಅಂತ ಒಂದು. ಬೇಸಿಕ್ ಅನ್ನೋದು ಸುಮಾರು 12 ಟಾಪಿಕ್ಸ್ ಇದೆ ಅದರಲ್ಲಿ. ನೌನ್ ಅಂದ್ರೇನು, ಅಡ್ವರ್ಬ್ ಅಂದ್ರೇನು, ಅಡ್ಜೆಕ್ಟಿವ್ ಅಂದ್ರೇನು ಅಂತ ಶುರು ಆಗುತ್ತೆ. ಇಂಟರ್ಮೀಡಿಯೇಟ್ ಸ್ವಲ್ಪ ಹೈಯರ್ ಲೆವೆಲ್ ಟಾಪಿಕ್ಸು, ಸಬ್ಜೆಕ್ಟ್ ಆ್ಯಂಡ್ ಪ್ರಿಡಿಕೇಟ್ ಅಂದ್ರೇನು, ಅಥವಾ ಜೆಂಡರ್ ಏನು, ಪ್ರೊನೌನ್ ಏನು, ಆಮೇಲೆ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಇವುಗಳ ಬಗ್ಗೆ ಎಲ್ಲ ಕವರ್ ಮಾಡಿದ್ದೀವಿ. ಹತ್ತತ್ರ 2 ಸೇರಿ ಒಂದು 500 ಪುಟ ಆಗತ್ತಿದು. ಅದನ್ನು ಕೂಡ ಅತ್ಯಾವಶ್ಯಕ, ಅಂದರೆ ಒಂದು ಕಲರ್ಫುಲ್ಲಾಗಿ ಮಾಡಿದ್ದೀವಿ ಅದನ್ನು. ಯಾಕೆಂದರೆ ಬರೀ ಸುಮ್ಮನೆ ಇಂಗ್ಲೀಷ್ ಮೊದಲೇ ವ್ಯಾಕರಣ ಕಷ್ಟ ಎಲ್ಲರಿಗೂ. ಅದರಲ್ಲೂ ಬರೀ ಹಾಗೆ ಟೆಕ್ಸ್ಟ್ ಕೊಟ್ಟರೆ ಯಾರೂ ಓದೋಕ್ಕೆ ಇಷ್ಟಪಡಲ್ಲ. ಅದರಲ್ಲೂ ಚಿತ್ರಗಳ ಮೂಲಕ ಮಾಡೋಣ ಅಂತ ಮಾಡಿ ಚಿತ್ರ ಸಹಿತ ಮಾಡಿದ್ದೀವಿ. ಅದನ್ನು ಹೊರಗಡೆ ಇಟ್ಟಿದ್ದೀವಿ, ಅದನ್ನು ಪ್ರದರ್ಶನಕ್ಕೆ ನೋಡ್ಬೋದು, ಯಾರು ಬೇಕಾದ್ರು ಆಸಕ್ತಿ ಇದ್ದರೆ ಕೊಂಡ್ಕೊಳ್ಳಬಹುದು. ನಮ್ಮ ಕಾರ್ಯಕ್ಷೇತ್ರ ಎಲ್ಲಿ ಮಾಡ್ತಾಯಿದ್ದೀವಿ ನಾವು,
ಕರ್ನಾಟಕ ರಾಜ್ಯದ 12 ಜಿಲ್ಲೆಗಳಲ್ಲಿ ಸುಮಾರು 600 ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ಆಗಲೇ ನೀವು ನೋಡಿದ್ರಿ 38,000 ಶಾಲೆಗಳಿದೆ, ನಾವು ಮಾಡ್ತಿರೋದು ಕೇವಲ 600. ಅಂದರೆ ಬೆಳೆಯೋದಕ್ಕೆ ನಮಗಿನ್ನೂ ಸಾಕಷ್ಟು ಅವಕಾಶ ಇದೆ, ಬಟ್ ಕೆಲವು ಪ್ರಾಬ್ಲಮ್ಸು ಇದೆ ಜೊತೆಗೆ ಬಂದಾಗ. ಹಾಗಾಗಿ ನಾವು ಆಸಕ್ತಿ ಇರುವಂಥ ಶಾಲೆಗಳ ಕಡೆ ಮಾತ್ರ ಹೋಗ್ತೀವಿ. ಎಲ್ಲಿ ಆಸಕ್ತಿ ವಹಿಸ್ತಾರೆ ಆ ಶಾಲೆಗಳ ಕಡೆ ಹೋಗಿ ಅಲ್ಲಿ ಮಾಡ್ತಾ ಇದ್ದೀವಿ. 12 ಜಿಲ್ಲೆ ನಡೀತಾ ಇದೆ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮಗಳು. ಶಿಕ್ಷಕರಿಗೆ ಬಹಳ ಉಪಕಾರಿಯಾದ ಕಲಿಕಾ ಸಾಮಗ್ರಿ ಎಂದು ನಮ್ಮ ಕಾರ್ಯಕ್ರಮಗಳು ಹೆಸರುಗಳಿಸಿವೆ. ಎಲ್ಲೆಲ್ಲಿ ಬಳಸ್ತಾ ಇದ್ದಾರೋ ಆ ಶಿಕ್ಷಕರು ತುಂಬ ಸಹಾಯ ಆಗಿದೆ ನಮಗೆ ಅಂತ ನಮಗೆಲ್ಲ ಅವರ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಕಾರ್ಯಕ್ರಮ ನಡೀತಿರುವಂಥ ಶಾಲೆಗಳಿಂದ ತೆಗೆದು ಚಿತ್ರಗಳಿವೆಲ್ಲ. ಆ ಟೀಚರ್ಗಳೆಲ್ಲ ಯೂಸ್ ಮಾಡ್ತಿರೋದು, ಕೆಳಗಡೆ ಮಕ್ಕಳನ್ನ ಕೂಡಿಸಿ ನಮ್ಮ ಕಂಪ್ಯೂಟರ್ ಇವೆಲ್ಲ ಇದು, ಅದರಲ್ಲಿ ಏನು ಪಾಠಗಳನ್ನು ತೋರಿಸಿ ಅವರು ತುಂಬ ಸಹಾಯ ಆಗುತ್ತೆ ಇದರಿಂದ ಅಂತ ಟೀಚರ್ಗಳು ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗೇನು ಕೇಳ್ತಿದ್ದಾರೆ ಅಂದರೆ, ನೀವು ಬರೀ 3 ವಿಷಯ ಯಾಕೆ ಮಾಡ್ತೀರಾ, ಇನ್ನೂ ಜಾಸ್ತಿ ಮಾಡಿ, ಸಮಾಜ ವಿಜ್ಞಾನ ಮಾಡಿ, ಹಿಂದಿ ಮಾಡಿ, ಕೊನೆಗೆ ಕನ್ನಡನೂ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಮಿತ್ರ ಸರ್ ಅಂದರು, ಎಲ್ಲ ಅವರೇ ಮಾಡ್ಬೋದು, ಟೀಚರ್ಗಳು ಯಾಕಿರಬೇಕು, ಬರೀ ಕಂಪ್ಯೂಟರ್ದೇ ಸಾಕಲ್ವ, ಹಂಗಾರೆ ಟೀಚರ್ಗಳನ್ನ ಮನೆ ಕಳಿಸ್ಬೋಣ ಅಂತ ಅಂದ್ಬಿಟ್ಟು ಅಂದ್ರೆ ಅವಾಗ. ಸೊ ಆ ರೀತಿ ಬರೀ ಎಲ್ಲ ಕೇಳ್ತಾ ಇದ್ರೆ ಬೇಡ ಅಂತ ಅಂದ್ಬಿಟ್ಟು ಟೀಚರ್ಗಳು ಇರಲಿ, ಕನ್ನಡ ಕೂಡ ನಾವು ಕೊಡೋಕೆ ಶುರು ಮಾಡಿಬಿಟ್ರೆ ಮತ್ತು ಟೀಚರ್ಗಳು ಏನಕ್ಕೆ ಇರಬೇಕಾಗತ್ತೆ, ಅವರೆಲ್ಲ ಮನೆಗೆ ಹೋಗ್ಬಿಡ್ತಾರೆ ಅಷ್ಟೇ, ಯಾರು ಪಾಠ ಆಸಕ್ತಿ ವಹಿಸಿ ಮಾಸಲ್ಲ. ಅದಕ್ಕೆ ಬೇಡ ಅಂಥೇಳಿ ಸದ್ಯಕ್ಕೆ ನಾವು 3 ವಿಷಯಗಳಿಗೆ ನಾವು ಸೀಮಿತಗೊಳಿಸ್ಕೊಂಡಿದ್ದೀವಿ. ಇದು ತುಂಬ ಮುಖ್ಯ. ಸಂಕೋಚ ಸ್ವಭಾವದ ನಿಧಾನ ಕಲಿಕೆಯ ಮಕ್ಕಳಿಗೂ ಇದು ತಲುಪಿ ಬಹಳಷ್ಟು ಮಕ್ಕಳಲ್ಲಿ ಓದಿನ ಬಗ್ಗೆ ಆಸಕ್ತಿ, ಇಂಗ್ಲೀಷ್ ಹಾಗೂ ಗಣಿತ ವಿಷಯ ಕುರಿತು ಭಯದ ನಿವಾರಣೆ, ಈ ಕ್ಷೇತ್ರಗಳೇ ನಮಗೆ ಸಂತೋಷ ತಂದಿರೋ ವಿಷಯಗಳು. ಈಗ ಮಕ್ಕಳು ಸಂಕೋಚ ಸ್ವಭಾವ ಇರುತ್ತೆ. ಮಕ್ಕಳು ಒಂದು 10 ಜನ ಮಕ್ಕಳು ಒಂದು ಇಬ್ಬರಿಗೆ ನಾವು ನೋಡಿದ್ದೀವಿ ಎಷ್ಟೋ ಕಡೆ, ಅವರು ಕಂಪ್ಯೂಟರ್ ಎಲ್ಲ ಬೇರೆ, ಕೆಲವರು ಡಾಮಿನೆಂಟ್ ಅಂತೀವಿ, ಅಂದರೆ ಅವರೇ ಮುಂದೆ ಬಂದು ಕಂಪ್ಯೂಟರ್ ಆಪ್ರೇಟ್ ಎಲ್ಲ ಮಾಡ್ತಿರ್ತಾರೆ. ಒಂದು 2 ಮಕ್ಕಳು ಸ್ವಲ್ಪ ಹಿಂದೆ ಇರ್ತಾರೆ, ಅವರೇನು ಓದ್ನಲ್ಲಿ ಹಿಂದೆ ಅಂತಂತಿಲ್ಲ, ಆದರೆ ಮುಂದೆ ಬರೋ ಸ್ವಭಾವ ಅಲ್ಲ ಅವ್ರದ್ದು, ಸ್ವಲ್ಪ ಹಿಂಜರಿಕೆ ಸ್ವಭಾವ ಅವ್ರದ್ದು. ಅವ್ರಿಗೂ ಆಸಕ್ತಿ ಇರುತ್ತೆ, ನಾನು ಕಂಪ್ಯೂಟರ್ ನೋಡಬೇಕು ಅನ್ಸುತ್ತೆ ಅಂತ. ಅವ್ರೇನು ಮಾಡ್ತಾರೆ, ಕೆಲವು ಸತಿ ಶಾಲೆ ಓಪನ್ ಆಗೋಕ್ಕಿಂತ ಮುಂಚೆನೇ ಬೇಗಲೇ ಬಂದುಬಿಡ್ತಾರೆ, ಅರ್ಧ ಗಂಟೆ ಮುಂಚೆ ಬರ್ತಾರೆ. ಬಂದು ಟೀಚರ್ಗಳಿಗೆ ಹೇಳಿ, ಮೇಡಮ್ ನಾನು ಕಂಪ್ಯೂಟರ್ ನೋಡ್ತೀನಿ ಅಂತ ನಾವು ಅವಕಾಶ ಮಾಡಿಕೊಟ್ಟಿದ್ದೆ. ಅಂದರೆ ಟೀಚರ್ ಯಾರು ಬೇಕಾದ್ರೆ ಕಂಪ್ಯೂಟರ್ ಉಪಯೋಗಿಸ್ಬೋದು, ಬರೀ ಟೀಚರ್ಗಳೆಲ್ಲ ಮಕ್ಕಳು ಕೂಡ ಉಪಯೋಗಿಸ್ಲಿ ಅಂತ ಅಂದ್ಬಿಟ್ಟು ಅಂತ. ಆ ರೀತಿಯಿಂದ ಈ ಥರ ಸಂಕೋಚ ಭಾವ, ನಿಧಾನ ಕಲಿಕೆಯ, ಕೆಲವ್ರಿಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗದೇ ಇರ್ಬೋದು, ಇನ್ನೊಂದು ರೀತಿ ಹೇಳಿದಾಗ ಅರ್ಥ ಆಗ್ಬೋದು. ಈ ಥರ ಎಲ್ಲ ಮಕ್ಕಳುಗಳಿಗಿದು ಒಂದು ಸಮಾನ ಗ್ರೌಂಡ್ ತರೋದಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ. ಎಲ್ಲ ಮಕ್ಕಳು ಸಮಾನವಾಗಿ ಕಲಿತಾರೆ. ಇದು ನಾವು ಅನುಭವಿಸಿರುವಂಥ ಕೆಲವು ಸತ್ಯಗಳಿವೆಲ್ಲ. ಶಿಕ್ಷಕರಿಗೆ ಈ ಥರ ತರಬೇತಿ ಕೊಡ್ತೀವಿ. ಇವೆಲ್ಲ ನಮ್ಮ ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳ ಫೋಟೋಗಳಿದು. ಈ ಥರ ಅವ್ರಿಗೂ ಕೂಡ ಕಂಪ್ಯೂಟರ್ ಮುಂದೆ ಕೂಡಿಸ್ತೀವಿ ನಾವು, ಅವರೇ ಖುದ್ದು ಓಪನ್ ಮಾಡ್ತಾರೆ ಲೆಸನ್ಸ್ ಎಲ್ಲ. ಇಲ್ಲೇ ತುಂಬ ಸಮಸ್ಯೆಗಳಾಗೋದು. ಅಂದರೆ ಎಲ್ಲೋ ಈಗ ತುಂಬ ಕಡೆ ಹೇಳ್ತೀವಿ ಕಂಪ್ಯೂಟರ್ ಆಫ್ ಮಾಡಿ ಅಂದ್ರೆ ಹೋಗ್ಬಿಟ್ಟು ಮೈನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಟೀಚರ್ಗಳು. ಯಾಕೆಂದರೆ ಆಫ್ ಅಂದ್ರೆ ಅವ್ರಿಗೆ ಗೊತ್ತಿರೋದು, ಸ್ವಿಚ್ ಆಫ್ ಮಾಡೋದು ಗೊತ್ತಿದೆ ಅವ್ರಿಗೆ. ಕಂಪ್ಯೂಟರ್ ಶಟ್ ಡೌನ್ ಮಾಡ್ಬೇಕು ಮೇಡಮ್ ಅಂದರೆ ಅದೇನು ಹೊಸದಾಗಿ ಹೇಳ್ತೀರಾ ಶಟ್ ಡೌನ್ ಅಂದರೆ, ಅವ್ರಿಗೆಲ್ಲ ಗೊತ್ತಿಲ್ಲ. ಶಟ್ ಡೌನ್ ಅಂದರೆ ಕಂಪ್ಯೂಟರ್ ಹೆಂಗೆ ಅದನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಗೊತ್ತಿರಲ್ಲ ಅದು. ಈ ಥರ ಕೆಲವು ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಹೇಳ್ಕೊಟ್ಟು ನಿಧಾನಕ್ಕೆ ಅವ್ರಿಗೆ ತರಬೇತಿ ಕಾರ್ಯಕ್ರಮ ಮೂಲಕ ಹೇಳ್ಕೊಟ್ಟು ಒಂದು ಎಲ್ಲಿಂದ ಆನ್ ಮಾಡಬೇಕು, ಯಾವ ಬಟನ್ ಪ್ರೆಸ್ ಮಾಡಬೇಕು, ಹೆಂಗೆ ಆಫ್ ಮಾಡೋದೇನು, ಪ್ರೊಸೀಜರ್ ಏನು ಎಲ್ಲ ಅವ್ರಿಗೆ ಒಂದು ಮ್ಯಾನ್ಯುಯಲ್ ಕೊಟ್ಬಿಟ್ಟು ಅದ್ರ ಮೂಲಕ ಹೇಳ್ಕೊಡ್ತೀವಿ ಅವ್ರಿಗೆ. ಸೊ ಈ ರೀತಿ ನಮ್ಮ ಕಾರ್ಯಕ್ರಮ ಶಾಲೆಯಲ್ಲಿ ಪ್ರಾರಂಭಗೊಳ್ಳುವ ಮೊದಲು ಶಿಕ್ಷಕರಿಗೆ ಕಂಪ್ಯೂಟರ್ನ ಬಳಕೆ, ಆ್ಯನಿಮೇಟೆಡ್ ಪಾಠಗಳನ್ನು ಬೋಧಿಸುವ ರೀತಿ, ಯಾವ ರೀತಿ ಅದನ್ನು ಬೋಧಿಸಬೇಕು, ಮುಖ್ಯವಾಗಿ ಚಿತ್ರಗಳನ್ನು ಬಳಸಿಕೊಂಡು ಸಂಕೀರ್ಣವಾದ ವಿಷಯಗಳನ್ನು ಮಕ್ಕಳಿಗೆ ತಿಳಿಸುವ ರೀತಿ ಮುಂತಾದವುಗಳನ್ನು ಕುರಿತ ತರಬೇತಿ ಜನಗೆ ಸಾಮಾನ್ಯವಾಗಿ 2 ರಿಂದ 3 ದಿನಗಳಾಗಲೇ ಹೇಳಿದಂಗೆ ಈ ತರಬೇತಿ ಕಾರ್ಯಕ್ರಮ ನಡೆಸ್ತೀವಿ. ಇದರಲ್ಲಿ ಅಧ್ಯಾಪಕರು ಭಾಳ ಹೃತ್ಪೂರ್ವಕವಾಗಿ ಭಾಗವಹಿಸಿದ್ದಾರೆ. ಎಲ್ಲ ಭಾಳ ಇಂಟ್ರೆಸ್ಟಿಂದ ಭಾಗವಹಿಸ್ತಾರೆ ಎಲ್ಲದರಲ್ಲೂ. ಇದು ನಮ್ಮ ಮೌಲ್ಯಮಾಪನ. ಆಗಲೇ ಹೇಳಿದಂಗೆ ವರ್ಷದ ಆರಂಭದಲ್ಲಿ ಮಕ್ಕಳ ಮೌಲ್ಯಮಾಪನ ಮಾಡಲಾಗುತ್ತದೆ. ವರ್ಷದ ಕೊನೆಯಲ್ಲೂ ಅದೇ ರೀತಿಯ ಮೌಲ್ಯಮಾಪನ ನಮಗೆ ಮಕ್ಕಳಲ್ಲಾಗಿರುವ ಬೆಳವಣಿಗೆಯ ಮಾಹಿತಿ ಕೊಡುತ್ತದೆ. ಅಲ್ಲದೆ ಓದಿನಲ್ಲಿ ಹಿಂದುಳಿದ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ರೆಮಿಡಿಯಲ್ ಸೆಲ್, ಅಂದರೆ ಕೆಲವರು ಹಿಂದೆ ಉಳಿದ ಮಕ್ಕಳಿಗೆ ಇದ್ದರೆ ಓದಿನಲ್ಲಿ ಯಾಕೆ, ಏನು ತೊಂದರೆ ಆಗಿದೆ, ಅವರಿಗೆ ಏನು ಸಮಸ್ಯೆ ಆಗಿದೆ ತಿಳ್ಕೊಂಡು ಅವ್ರಿಗೆ ಸೂಕ್ತವಾಗಿ ರೆಮಿಡಿಯಲ್ ಸೆಲ್ ಮೂಲಕ ಅವ್ರಿಗೆ ನಾವು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ನಾವು ನಡೆಸೋವಂಥ ರೀತಿಯ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಚಲ ಭಾರತೀಯ ಸಹಭಾಗಿತ್ವ. ಅಚಲ ಭಾರತೀಯ ಶಾಲೆಗೆ ಒಂದು ಕಂಪ್ಯೂಟರ್ ಕೊಡುತ್ತೆ. ಆಮೇಲೆ ಪ್ರತಿ ಮಗುಗೆ ಈ ಥರ ಅಭ್ಯಾಸ ಪುಸ್ತಕಗಳು ಕೊಡುತ್ತೆ, ಗ್ರಂಥಾಲಯನ ಸ್ಥಾಪಿಸುತ್ತೆ. ಆಮೇಲೆ ನಮ್ಮ ಅಚಲ ಭಾರತೀಯ ಮೇಲ್ವಿಚಾರಕರು ಆಗಾಗ ಶಾಲೆಗೆ ಭೇಟಿ ನೀಡಿ ಕಾರ್ಯಕ್ರಮವನ್ನು ಅಡೆತಡೆ ನಡೆಯುವಂತೆ ನೋಡ್ಕೋತಾರೆ. ಇದು ನಮ್ಮ ಮುಖ್ಯವಾಗಿ ನಡೆಸುವಂಥ ನಾವೊಂದು ನಮ್ಮ ಕಾರ್ಯತಂತ್ರ ಅಂತ ಅನ್ಬೋದು ಇದನ್ನು. ಇದು ಆಗಲೇ ನಮ್ಮ ಮಿತ್ರ ಹೇಳಿದಂಗೆ ಮಕ್ಕಳ ದಿನ ಅಂತ. ಅಂದರೆ ಆ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಏನು ನಡೆಸಿರಲ್ಲ. ನಾವು ಇಂಗ್ಲೀಷ್ ಕುರಿತಾದ ಸುಮಾರು 12-13 ಸ್ಪರ್ಧೆಗಳು ನಡೆಸ್ತೀವಿ ಅವರಿಗೆ. ಈಗ ಒಂದು ಚಿಕ್ಕ ಉದಾಹರಣೆ, ಆ್ಯಡ್ ಎ ವರ್ಡ್ ಅಂತ ಒಂದು ಕಾಂಪಿಟಿಷನ್, ಅಂದರೆ ಪದ ಸೇರಿಸೋದು ಅಂತ. ಒಂದು ಮಗು ಒಂದು ಪದ ಹೇಳಬೇಕು,
ಎರಡನೇ ಮಗು ಆ ಮೊದಲನೇ ಮಗು ಹೇಳಿದ ಪದನ ಹೇಳಿಬಿಟ್ಟು ಇನ್ನೊಂದು ಪದ ಸೇರಿಸ್ಬೇಕು. ಎರಡಕ್ಕೂ ಏನು ಸಂಬಂಧ ಇರಬೇಕಾಗಿಲ್ಲ, ಇನ್ನೊಂದು ಪದ ಹೇಳಬೇಕು. ಮೂರನೇ ಮಗು ಮೊದಲನೇ 2 ಮಕ್ಕಳು ಹೇಳೋಂಥ ಪದ ಹೇಳಿಬಿಟ್ಟು ಇನ್ನೊಂದು ಪದ ಹೇಳಬೇಕು. ಈ ರೀತಿ ಕಾಂಪಿಟೇಷನ್ ಮಾಡಿದಾಗ ನಮ್ಮ ಕೆಲವು ವಾಲಂಟಿಯರ್ಸ್ ಬರ್ತಾರೆ, ಕಾಲೇಜ್ ವಾಲಂಟಿಯರ್ಸ್ ಎಲ್ಲ ಬರ್ತಾರೆ. ಚಾಮರಾಜನಗರದಲ್ಲಿ ಒಂದು ಮಾಡಿದಾಗ ಈ ಥರ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಂಥ ಮಗು 33 ಪದಗಳು 33 ವರ್ಡ್ಸ್ ಕರೆಕ್ಟಾಗಿ ಹೇಳ್ಕೊಂಡೋಯ್ತು. ನಮ್ಮ ವಾಲಂಟಿಯರ್ಸ್ಗೆ ಕನ್ಫ್ಯೂಸ್ ಆಗೋದು, ಅವರೇ ಬರ್ಕೊಳಕ್ಕೆ ಶುರು ಮಾಡಿದ್ರು ಒಂದು ಚೀಟಿ ಇಟ್ಕೊಂಡು ಇದಾ ತಂದ್ಕೊಂಡು ಅಂತ. ಆದರೆ ಮಕ್ಕಳಿಗೆ ಯಾವುದೇ ರೀತಿಯ ಸಂದೇಹ, ಡೌಟ್ ಇರಲಿಲ್ಲ. ಕರೆಕ್ಟಾಗಿ ಎಲ್ಲರೂ ಕರೆಕ್ಟಾಗಿ ಹೇಳಿದ್ರು. ಅಂದರೆ ಅವರೆಲ್ಲ ಪ್ರತಿಭೆ ಇದೆ ಆ ಮಕ್ಕಳಲ್ಲಿ. ಈ ರೀತಿ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಅಂತ ಮಾಡ್ತೀವಿ, ವರ್ಡ್ ಅಂತಾಕ್ಷರಿ, ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ನು, ಇವೆಲ್ಲ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಒಂದು 13 ಕಾಂಪಿಟೇಷನ್ ಮಾಡ್ತೀವಿ ಆ ಮಕ್ಕಳುಗಳಿಗೆ. ಮಕ್ಕಳ ದಿನ ಅಂದರೆ ನಾವೇ ಶಾಲೆಗಳಿಗೆ ಹೋಗ್ತೀವಿ, ಪ್ರತಿಯೊಂದು ಮಗುಗೂ ಅವಕಾಶ ಕೊಡ್ತೀವಿ. ಅಲ್ಲಿ ಒಂದು ಕ್ಲಾಸಲ್ಲಿ 10 ಜನ ಇದ್ದರೆ 10 ಜನ ಮಕ್ಕಳು ಭಾಗವಹಿಸಬೇಕು. ಅದರಲ್ಲಿ ಅವ್ರು ಅವಕಾಶ ಕೊಟ್ಟು ಅದರಲ್ಲಿ ಅಲ್ಲೇ ಆ ಸ್ಪರ್ಧಿಗಳಿಗೆ ನಾವು ಈ ಥರ ಬಹುಮಾನ ವಿತರಣೆ, ಇಲ್ಲಿ ಬಹುಮಾನಗಳು ಇಟ್ಕೊಂಡಿದ್ದೀವಿ ನೋಡಿ, ಕೊಡ್ತಾ ಇದೆ, ಅದರದ್ದೊಂದು ಚಿತ್ರ ಇದು. ಈ ಥರ ಬಹುಮಾನ ವಿತರಿಸ್ತೀವಿ ಆ ಮಕ್ಕಳ ದಿನದಲ್ಲಿ. ಇದೊಂದು ಸುಮಾರು ಒಂದು 3 ರಿಂದ 4 ಗಂಟೆ ಕಾರ್ಯಕ್ರಮ ಆಗುತ್ತೆ ಆ ಶಾಲೆಯಲ್ಲಿ. ಇದರ ಮುಂದಿನ ನೆಕ್ಸ್ಟ್ ಸ್ಟೆಪ್ ಅಂದರೆ ಮಕ್ಕಳ ಮೇಳ ಅಂತ. ಇಲ್ಲೇನು ಮಾಡ್ತೀವಿ, ಸುತ್ತಮುತ್ತ ಇರುವಂಥ ಒಂದು 12-13 ಶಾಲೆಗಳನ್ನು ಒಂದು ಕಡೆ ಸೇರಿಸ್ತೀವಿ. ಅಲ್ಲಿ ಪ್ರತಿಯೊಂದು ಶಾಲೆಯಿಂದ ಈ ಥರ ವಿಜೇತರು ಬಂದಿರ್ತಾರೆ. ಯಾವುದೋ ಒಂದು ಕಾಂಪಿಟೇಷನಲ್ಲಿ 2 ಇರ್ತಾರೆ, 3 ಜನ ವಿಜೇತರು. ಅವರು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂದರೆ ಆ ಶಾಲೆ ಇನ್ನೊಂದು ಶಾಲೆ ಜೊತೆ ಅದನ್ನು ಸ್ಪರ್ಧೆ ಮಾಡುತ್ತೆ. ಅಲ್ಲಿ ಅವರು ಮತ್ತೆ ಇದೇ ರೀತಿ ನಾವು ಸ್ಪರ್ಧೆ ಏರ್ಪಡಿಸ್ತೀವಿ. ಬಟ್ ಎಲ್ಲ ಮಕ್ಕಳು ಬರ್ಬೋದು, ಬೇರೆ ಮಕ್ಕಳೆಲ್ಲ ಬಂದಲ್ಲಿ ನೋಡ್ಬೋದು, ಅವರೆಲ್ಲ ವೀಕ್ಷಕರಾಗಿ ಬರ್ಬೋದು ಅವೆಲ್ಲ. ಸೊ ಈ ರೀತಿ ಅಲ್ಲೇ ಮಕ್ಕಳಿಗೆ ನಾವು ಇಷ್ಟವಾಗ ತಿಂಡಿ ತಿನಿಸು, ಅಲ್ಲಿ ಒಂದು ಮಕ್ಕಳ ಮೇಳ ನಿಜವಾಗ್ಲೂ ಅದೇ ತಾನಲ್ಲ, ಒಂದು ಮೇಳ ಥರ ಮಾಡ್ತೀವಿ. ಅಲ್ಲಿ ತಿಂಡಿ ತಿನಿಸೆಲ್ಲ ಅರೇಂಜ್ ಮಾಡಿರ್ತೀವಿ ಮಕ್ಕಳಿಗೆ. ಎಲ್ಲ ಖುಷಿಪಟ್ಟು ಮಕ್ಕಳು ಆ ತಿಂಡಿ ತಿನಿಸು ಇದು ಮಾಡಿ ಆಮೇಲೆ ಒಂದು ಅಭಿವೃದ್ಧಿ ದಾರಿ ಹಾಕ್ಕೊಡೋದು. ನೋಡಿ, ಈ ಥರ ಮಕ್ಕಳು, ಈ ಒಂದು ಮಕ್ಕಳ ಮೇಳದೇ ಇದು ನಾವು ಮಾಡೆಲ್ ಮೇಕಿಂಗ್ ಅಂತ ಮಾಡ್ತೀವಿ, ಮಕ್ಕಳಿಗೆ ಹೇಳ್ತೀವಿ. ಏನಾದ್ರು ಪಾಠಕ್ಕೆ ಸಂಬಂಧಿಸಂಗೆ ಮಾಡಿರ್ಬೇಕಿದು. ಇದೊಂದು ಅವರು ಮಾಡ್ಕೊಂಬಂದಿರೋದು, ಇದೆಲ್ಲ ಬೇರೆ ಬೇರೆ ಮಾಡೆಲ್ಸ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಪ್ರೈಸ್ಗಳು ಕೊಡ್ತೀವಿ ಅದಕ್ಕೆ. ಈ ಥರ ಕಾಂಪಿಟೇಷನ್ ಮಾಡ್ತಾ ಇರೋದು ಬೇರೆ ಬೇರೆ ಶಾಲೆ ಮಕ್ಕಳು. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ತಿಂಡ್ಲು ಅಂತ ಒಂದು ಶಾಲೆ, ಅಥವಾ ಈ ಬೆಂಗಳೂರು ನಡೆದಂಥ ಮಕ್ಕಳ ಮೇಳ ಇದು. ಆ ಬೇರೆ ಬೇರೆ ಶಾಲೆ ಮಕ್ಕಳುಗಳಿಗೆ ಈ ಥರ ಕಾಂಪಿಟೇಷನ್ ಮಾಡಿ ಅಲ್ಲಿ ವಿಜೇತರಿಗೆ ನಾವು ಅಲ್ಲಿ ಪ್ರಶಸ್ತಿ ಕೊಡ್ತೀವಿ. ನೋಡಿ, ಬೇರೆ ಮಕ್ಕಳೆಲ್ಲ ಬಂದು ಇಲ್ಲಿ ಮುಂದೆ ವೀಕ್ಷಕರಾಗಿ ಬರ್ಬೋದು. ಸುಮಾರು ಒಂದು 800 ರಿಂದ 1000 ಜನ ಮಕ್ಕಳು ಸೇರಿರ್ತಾರೆ ಒಂದು ಮಕ್ಕಳ ಮೇಳದಲ್ಲಿ ನಮಗೆ. ಆ ಥರ ಆಗಲೇ ಪ್ರತಿ ವರ್ಷ ಈಗ ಚನ್ನರಾಯಪಟ್ಟಣದ ಒಂದು ಕಡೆ ಆಯಿತು, ಚಾಮರಾಜನಗರದಲ್ಲಿ ಆಯಿತು, ಬೆಂಗಳೂರು 2 ಸತಿ ಆಯಿತು. ಈ ಥರ ಮಕ್ಕಳ ಮೇಳ ಮಾಡ್ತಾ ಇರ್ತೀವಿ ನಾವು. ಇದನ್ನ ಒಂದು ನೆಕ್ಸ್ಟ್ ಪ್ರಯತ್ನ ಇದು ಚಾಮರಾಜನಗರದ ಅಂತ ಮಕ್ಕಳ ಮೇಳ. ಇದು ಅಲ್ಲಿ ದೀನಬಂಧು ಅಂತ ಒಂದು ಸಂಸ್ಥೆ ಶಾಲೆ, ಅಲ್ಲಿ ನಡೆದಂಥ ಮಕ್ಕಳ ಮೇಳ ಇದು. ನಮ್ಮ ಮುಂದಿನ ಯೋಜನೆಗಳು ಮಕ್ಕಳ ಅಭಿವೃದ್ಧಿಗೆ ನಮ್ಮ ಮುಖ್ಯ ಗುರಿ. ಮಕ್ಕಳು ಹಾಗೂ ಶಿಕ್ಷಕರ ನಿರಂತರ ಒಡನಾಟ, ಆ ಮೂಲಕ ಮಕ್ಕಳ ಏಳಿಗೆಗೆ ಅವಶ್ಯಕವಾದ ಕಲಿಕಾ ಸಾಮಗ್ರಿಗಳ ಪೂರೈಕೆ. ಓದಿನಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ನಾವು ತುಂಬ ಆಸಕ್ತಿ ವಹಿಸ್ತೀವಿ. ಅವರು ಓದನ್ನು ಹಿಂದುಳಿತಾರಷ್ಟೇ ಹೊರತು ಬೇರೆ ರೀತಿ ಅಲ್ಲ. ಅವರು ಅವಕಾಶ ವಂಚಿತರಷ್ಟೇ ಹೊರತು ಅವರು ಪ್ರತಿಭಾ ವಂಚಿತರಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವು ಆಸಕ್ತಿ ವಹಿಸಿ ಅವ್ರನ್ನ ಮುಂದೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಅಚಲ ಪುಸ್ತಕ ಪ್ರಪಂಚ ಇನ್ನೂ ಹೇಳಿದ್ಮೇಲೆ ಆಗಲೇ ಒಂದು 20 ಕಥೆಗಳು ರೆಡಿ ಇದೆ. ಅದನ್ನೆಲ್ಲ ಪ್ರಕಟಿಸಿ ಅದನ್ನು ಹೊರತರಬೇಕು ಅಂತ ಒಂದು ಆಸೆ ನಮ್ಮದು. ನೋಡೋಣ ಎಷ್ಟು ಬೇಗ ಅದು ಪೂರೈಸ್ತೀವೋ ಪ್ರಯತ್ನ ಪಡ್ತೀವಿ. ಇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವ, ಇದು ನಮ್ಗೆ ಈಗಾಗಲೇ 1-2 ಕಡೆ ರೋಟ್ರಿನವರು ಸಹಾಯ ಮಾಡ್ತಿದ್ದಾರೆ. ಲಯನ್ಸ್ ಕ್ಲಬ್ ಆ ಥರ 1-2 ಶಾಲೆಗಳನ್ನ ಅವರು ದತ್ತು ತಗೋತಾರೆ. ನಮ್ಮ ಪ್ರೋಗ್ರಾಮ್ ನಡೆಯುವಂಥ ಅದಕ್ಕೇನು ಬೇಕೋ ಅದಕ್ಕೆ ಒದಗುವಂಥ ಹಣಕಾಸಿನ ಸಹಾಯ ಅವರು ಮಾಡ್ತಾರೆ. 1-2 ಕಡೆ ಮಾಡ್ತಿದ್ದ ಥರ ಇನ್ನೂ ಜಾಸ್ತಿ ಆಗಬೇಕು ಅಂತ ನಮ್ಮ ಒಂದು ಭಾವನೆ, ಉದ್ದೇಶ. ಮಕ್ಕಳ ಏಳಿಗೆಗೆ ಸಾರ್ವಜನಿಕರು, ಪೋಷಕರು ಮತ್ತು ಮಾಧ್ಯಮಗಳು ಹೆಚ್ಚಿನ ಗಮನ ಹರಿಸುವಂತೆ ಮಾಡುವ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ. ಅಧ್ಯಾಪಕರು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತಾ ಬಂದಿರುವುದು ನಮಗೆ ಹೆಚ್ಚಿನ ಉತ್ಸಾಹವನ್ನು ತಂದಿದೆ. ಆಗಲೇ ತಿಳಿದಂಗೆ ಎಷ್ಟೋ ಕಡೆ ಅಧ್ಯಾಪಕರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ. ಅದ್ರ ಪ್ರಕಾರ ನಾವು ನಮ್ಮ ಕಾರ್ಯಕ್ರಮವನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪರಿಶ್ರಮ ಸಾರ್ಥಕವಾಗುವುದು ನಿಮ್ಮೆಲ್ಲರ ಸಹಕಾರದಿಂದ ಎಂಬ ಅರಿವು ನಮಗಿದೆ. ಇದರಲ್ಲಿ ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮೆಲ್ಲರ ಒಂದು ಸಹಕಾರ ಬೇಕೇ ಬೇಕಿದ್ದಕ್ಕೆ. ಆವಾಗ ನಾವಿನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಸಾಧ್ಯ ಇದೆ. ಬಡ ಮಕ್ಕಳಿಗೆ ಮುಕ್ತವಾಗಿ ಕಲಿಕಿರುವ ಕಾರ್ಯತಂತ್ರಗಳನ್ನು ರೂಪಿಸುವುದೇ ನಮ್ಮ ಗುರಿ. ನಮ್ಮ ಬಡ ಮಕ್ಕಳು ಶಿಕ್ಷಣ ಕ್ಷೇತ್ರದ ಎಲ್ಲ ವಿಧದ ಪ್ರಯೋಜನಗಳನ್ನು ಪಡೆಯಲಿ ಎಂಬುದು ನಮ್ಮ ಆಶಯ. ಇದು ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರುನೋಟ. ಈಗ ನಿಮ್ಮಲ್ಲಿ ಏನಾದರೂ ಸಂದೇಹ ಇತ್ತು ಅಂದರೆ ದಯವಿಟ್ಟು ಏನಾದ್ರು ಕೇಳೋಗಿದೆ ಒಂದು ಅವಕಾಶ ಇದೆ. ದಯವಿಟ್ಟು ನಿಮ್ಮ ಸಂದೇಹಗಳಿದ್ರೆ ಪ್ಲೀಸ್ ಕ್ವಶನ್ ಆನ್ಸರ್ಸನ್ನು ಕೇಳ್ಬೋದು. ನಮ್ಮ ಅಚಲ ಭಾರತಿ ನಾವು ನಡೆಸೋ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು, ಯಾರು ಅವಕಾಶ ಇದ್ದರೆ. ಇಲ್ಲಿ ಸಿದ್ಧ ಇದ್ದೀವಿ ಮೇಡಮ್, ಖಂಡಿತ ಸಿದ್ಧ ಇದ್ದೀವಿ. ಅದು ಏನಾಗುತ್ತೆ, ಸರ್ಕಾರಿ ಶಾಲೆ ಅವ್ರ ಪಠ್ಯಕ್ರಮನೇ ಅವರು ಅಳವಡಿಸ್ಕೊಂಡಿದ್ರೆ ನಮ್ಗೆ ಇದೇ ಪ್ರೋಗ್ರಾಮ್ ವರ್ಕ್ ಆಗುತ್ತೆ.
ಈಗ ಕೆಲವು ಪ್ರೈವೇಟ್ ಸ್ಕೂಲ್ಗಳು ಅವ್ರದ್ದೇ ಬೇರೆ ಪಠ್ಯಕ್ರಮ ಅಳವಡಿಸ್ಕೊತಾರೆ. ಈಗ ICSE ಸ್ಕೂಲ್ಸ್ ಅಂತಿದೆ, CBSE ಸ್ಕೂಲ್ಸ್ ಅಂತಿದೆ. ಅವ್ರಿಗೆ ನಮ್ಮ ಪಠ್ಯಕ್ರಮ ಅಳವಡಿಸೋಕ್ಕಾಗೋದಿಲ್ಲ, ಬೇರೆ ಆಗುತ್ತೆ. ಇದೇ ಪಠ್ಯಕ್ರಮ ಅಳವಡಿಸ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಿವೇಕಾನಂದ ಶಾಲೆ ಅಂತ ಒಂದಿದೆ, ಇಲ್ಲಿ ಕಿಟ್ಟಿ ಮೇಸ್ಟ್ರು ಅಂತ ಅವರು ಇಲ್ಲೆಲ್ಲ ಹೋಗುತ್ತೆ, ಅವರೊಂದು ನಡೆಸಿದ ಶಾಲೆ ಇದೆ. ಅವರು ಇದೇ ಪಠ್ಯಕ್ರಮ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅದು ಗೌರ್ಮೆಂಟ್ ಶಾಲೆ ಅಲ್ಲ ಅದು. ಅವರು ಬಿಕಾಸ್ ನಮ್ಮದೇ ಪಠ್ಯಕ್ರಮ ಇರೋದ್ರಿಂದ ಅಲ್ಲಿ ನಮ್ಮ ಸಹಭಾಗಿತ್ವ ನಡೀತಾ ಇದೆ ಪ್ರೋಗ್ರಾಮ್. ಅದು ಆ ರೀತಿ ಮಾಡೋಕ್ಕೆ ನಾವು ಖಂಡಿತ ರೆಡಿ ಇದ್ದೀವಿ. ಖಂಡಿತ ಮೇಡಮ್. ಹಾಂ ಹಾಂ ಮೇಡಮ್, ಖಂಡಿತ ಮೇಡಮ್. ನಾವು ಬ್ರೋಷರ್ಸ್ ಇಟ್ಟಿದ್ದೀವಿ, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಅದರಲ್ಲಿ. ನೀವು ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ಖಂಡಿತ ನಾವು ಬಂದ್ ಮಾಡ್ತೀವಿ. ನಮ್ಗೆ ಖುಷಿನೇ, ಮಾಡೋದಕ್ಕೆ ಸಂತೋಷನೇ. ಆಯಿತು ಸರ್, ಖಂಡಿತ ಪ್ರಯತ್ನ ಪಡ್ತೀವಿ. ನಾವು ಇತಿಹಾಸ ಅಂತಂದರೆ ಸಮಾಜ ವಿಜ್ಞಾನ ಇನ್ನೂ ಸದ್ಯಕ್ಕೆ ಮಾಡ್ತಿಲ್ಲ, ಹಂಗಾಗಿ ನಮ್ಮ ವಿಷಯ ಅಂತ ತೊಗೊಂಡಿಲ್ಲ. ಇದು ಪೂರ್ತಿ ಕತೆ ಪುಸ್ತಕ ಬೇರೆ ರೀತಿ. ಇದು ಅಂದರೆ ನಮ್ಮ ಪಠ್ಯಕ್ರಮ ಆಧಾರಿತ ಅಲ್ಲ. ಇದು ಮಕ್ಳಿಗೆ ಕತೆ ಪುಸ್ತಕ, ಎಲ್ಲರಿಗೂ ಓದೋಕ್ಕೆ ಕತೆ ಪುಸ್ತಕ ಇಷ್ಟ ಅಂತ ಮಾಡ್ತಾ ಇದೀವಿ ಅಷ್ಟೇ. ಇದರಲ್ಲಿ ಇತಿಹಾಸ ಅಂತ ಮಾಡ್ತಿಲ್ಲ. ಬಟ್ ಒಳ್ಳೆಯ ಸಲಹೆ, ನಾವು ಪ್ರಯತ್ನ ಟ್ರೈ ಮಾಡ್ತೀವಿ. ಯಾರು ಒಳ್ಳೆ ಕತೆ ಬರ್ಕೊಟ್ರೆ, ಇತಿಹಾಸ ಕೇಳ್ತಾರೆ, ಸಮಾಜ ವಿಜ್ಞಾನದಲ್ಲಿ ಹೇಳ್ಕೊಟ್ರೆ ವಾಸಿ ಅಂತ. ಬಟ್ ಏನಾಗ್ಬಿಟ್ಟಿದೆ, ನಮಗೆ ಈ ಪಠ್ಯಕ್ರಮ ಆಧಾರಿತ ನಾವು ಒಪ್ಕೊಂಡು ನಾವೇ ತಪ್ಪು ಮಾಡೋದು ಅಂತ ಅನಿಸ್ಬಿಟ್ಟಿದೆ. ನಿಜ ಹೇಳ್ತೀನಿ, 2011ರಿಂದ ಪ್ರತಿ ವರ್ಷ ಸರ್ಕಾರ ಪಠ್ಯಕ್ರಮ ಬದಲಾಯಿಸ್ತಾ ಇದೆ. ಪ್ರತಿ ವರ್ಷ ಬದಲಾಯಿಸ್ತಾ ಇದೆ. ಸೊ ಈ ವರ್ಷ ಇದ್ದಿದ್ದು ಮುಂದಿನ ವರ್ಷ ಯಾವುದೋ ಒಂದು ಪಾಠ ತೆಗೆದುಬಿಡ್ತಾರೆ, ಇನ್ನೊಂದು ಹಾಕ್ತಾರೆ, ಇನ್ನೊಂದು ತೆಗಿತಾರೆ. ಅವ್ರು ಮಾಡ್ದಂಗೆ ನಾವು ಪೂರ್ತಿ ಬದಲಾಯಿಸಬೇಕು. ಈ ಶಾಲೆಗಳಿಗೆ ರಜಾ ಬಂತು, ನಮಗೆ ಕೆಲಸ ಜಾಸ್ತಿ. ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಅದೇ ಕೂತ್ಕೊಳ್ಳೋ ಎಲ್ಲ ಹೋಗ್ತಿರ್ತೀವಿ. DSCRT ಪಠ್ಯಪುಸ್ತಕ ಸಂಘ ಅಂತ ಅಲ್ಲಿ ಹೋಗಿ ಹೊಸ ಪುಸ್ತಕ ಇಸ್ಕೋ, ಏನೇನು ಬದಲಾವಣೆ ಆಗಿದೆ, ಯಾವ ಲೆಸನ್ ಚೇಂಜ್ ಮಾಡಿದ್ದಾರೆ. ನಮ್ಮ ಆ್ಯನಿಮೇಟರ್ಗಳಿದ್ದಾರೆ, ಇಲ್ಲೇ ಬಂದಿದ್ದಾರೆ, ಪರಿಚಯ ಮಾಡಿಸ್ತೀನಿ. ಅವ್ರಿಗೆ ಹೇಳೋದು, ಫೋನ್ ಮಾಡೋದು, ಬೇಗ ಮಾಡ್ಕೊಡಿ ನಮಗೆ ಜೂನ್ ಒಳಗೆ ಹೋಗ್ಬೇಕು ನಮಗೆಲ್ಲ ಶಾಲೆಗಳಿಗೆ ಅಂತ. ಸೊ ನಮ್ಗೆ ಇವಾಗ ಕೆಲಸ ಜಾಸ್ತಿ. ಈ ವರ್ಷ ಏನೂ ಬದಲಾಗಿಲ್ಲ ಅಂತ ಅಂತಿದ್ದಾರೆ. ಸೊ ನಮ್ಗೆ ಈ ಸ್ಥಿತಿ ಸ್ವಲ್ಪ ನಿರಾಳವಾಗಿದ್ದೀವಿ, ನೋಡಬೇಕು. 2011 ಪ್ರತಿ ವರ್ಷ ಮಾಡ್ತಾ ಇರೋದನ್ನು. ಆದರೂ ನಾವು ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ. ನಾವು ಬದಲಾಯಿಸ್ತಾ ಹೋಗ್ತಾ ಇದ್ದೀವಿ, ಯಾವಾಗ ಬೇಕೋ ಬದಲಾಯಿಸ್ತಾ ಹೋಗ್ತಾ ಇದ್ದೀವಿ. 8, 9, 10ನೇ ತರಗತಿಗೆ ವಿಜ್ಞಾನನ ಉದ್ದೇಶ ಇತ್ತು ಸರ್. ಆಗಲೇ ಹೇಳ್ದಂಗೆ ಒಂದೇನೆಂದರೆ ಪ್ರೌಢಶಾಲೆಗಳು ಇರೋದು ಕಮ್ಮಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕಡೆ, ಎಲ್ಲ ಹಳ್ಳಿಗಳಲ್ಲೂ ಪ್ರೌಢಶಾಲೆ ಇಲ್ಲ, ಬರೀ ಹಿರಿಯ ಪ್ರಾಥಮಿಕ ಶಾಲೆಗಳು ಇರೋದು. ಪ್ರೌಢಶಾಲೆಗಳು ಒಂದು 3,000 ಪ್ರೌಢಶಾಲೆ ಇರೋದು ಕರ್ನಾಟಕದಲ್ಲಿ. ಹಾಗಾಗಿ ಶಾಲೆಗಳ ಸಂಖ್ಯೆ ಕಮ್ಮಿ. ಒಂದು ಇನ್ನೊಂದು ಏನಾಗುತ್ತೆ ಅಂದರೆ, ಈ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂದರೆ ಆ ಒಂದು ಇದರಲ್ಲಿ ನಾವು ಪ್ರಯತ್ನ ಪಟ್ಟಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ವರೆಗೆ ಅಷ್ಟು ಬೇಗ ಅವರು ಸುಲಭವಾಗಿ ಅದು ಕಲಿತಿಲ್ಲ. ಅದನ್ನು ಮುಂಚೆ ಮಾಡಿದ್ವಿ, ಅದನ್ನು ಒಂದು 2 ವರ್ಷ ಮುಂಚೆ ಪ್ರಯತ್ನ ಪಟ್ವಿ ಫಸ್ಟು. ಆಮೇಲೆ ಅನ್ನಿಸ್ತು ಈ ಚಿಕ್ಕ ಮಕ್ಳಿಗೆ ಮಾಡೋದು ಇನ್ನೂ ಭಾಳ ಉಪಯೋಗ, ಭಾಳ ಪರಿಣಾಮಕಾರಿ. ಅವ್ರು ಕಲಿತಾರೆ, ಬೇಗ ಬದಲಾವಣೆ ಆಗ್ತಾರೆ. ಯಾಕೆಂದ್ರೆ ಇವ್ರು ಆಗಲೇ ಕಲ್ತ್ಬಿಟ್ಟಿರ್ತಾರೆ. ನಾನು ಇದೇಳಿ ತಪ್ಪು ಅಂತ ತಿಳ್ಕೊಬೇಡಿ, ಅಧ್ಯಾಪಕರು ಅದೇ ರೀತಿ ಆಗ್ತಾರೆ. ಕೆಲವರು 20 ವರ್ಷ ಒಂದು ಅಧ್ಯಾಪಕರು ಇದ್ದವರು ಅವ್ರನ್ನ ಕಂಪ್ಯೂಟರ್ ಮೂಲಕ ಹೇಳ್ಕೊಡಿ ಅಂದರೆ, ನನಗೆ ಬ್ಲ್ಯಾಕ್ ಬೋರ್ಡ್ ಟೀಚಿಂಗೇ ನಂಗೆ ಸುಲಭ. ನಾನು ಈಗಲೂ ನಾನು CMS ಹೇಳ್ಕೊಂಡು ಬರೀತೀನಿ, ನನಗೆ ಈ ಕಂಪ್ಯೂಟರ್ ಆಗೋದಿಲ್ಲ, ನನಗೆ ನೀವು ತೊಗೊಂಡೋಗ್ಬಿಡಿ ವಾಪಸ್ಸು ಅಂತಂತಾರೆ. ಅವ್ರಿಗೇನೋ ಕಂಪ್ಯೂಟರ್ ಬಗ್ಗೆ ಒಂದು ಏನೇನು ಬೇಕೋ, ಒಂದು ಭಯಾನೋ ಅಥವಾ ಅಸಡ್ಡೇನೋ ಏನು ಬೇಕಾದ್ರೆ ಹೇಳ್ಬೋದು. ಅದನ್ನು ಅವ್ರಿಗೆ ಇಷ್ಟ ಇರಲ್ಲ ಅವ್ರು ಮಾಡೋದಕ್ಕೆ ಅವ್ರಿಗೆ. ಸೊ ನಾವು ಆ ಥರ ಆಸಕ್ತಿ ಇರೋ ಶಾಲೆಗಳು ನಮಗೀಗೇನೋ ಹಿರಿಯ ಪ್ರಾಥಮಿಕ ಶಾಲೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಮುಂಚೆ ಪ್ರಯತ್ನ ಪಟ್ಟು ಒಂದು 2 ವರ್ಷ, ಆಮೇಲೆ ಬೇಡ ಪ್ರೌಢಶಾಲೆಗೆ ಅಂತ ಅಂದ್ಬಿಟ್ಟು ಇನ್ನೂ 1ನೇ ಕ್ಲಾಸ್ನೇ ಶುರು ಮಾಡ್ತಾಯಿದ್ದೀವಿ. ಆ ಥರ ಪ್ರಯತ್ನ ಮಾಡ್ತಾಯಿದ್ದೀವಿ. ರಾಜಕೀಯದ ಬಗ್ಗೆ ಮಾತಾಡದೆ ವಾಸಿ. ಸರ್ಕಾರ ಬದಲಾವಣೆ ಆದ ತಕ್ಷಣ ಪಠ್ಯಕ್ರಮ ಬದಲಾವಣೆ ಆಗುತ್ತೆ, ಅಷ್ಟು ಹೇಳಬಲ್ಲೆ ಅಷ್ಟೇ. ಬೇರೆ ಇನ್ನೊಂದು ಸಮಿತಿ ರಚಿಸ್ತಾರೆ, ಅವ್ರು ಇನ್ನೊಂದು ಪಠ್ಯಕ್ರಮ ತರ್ತಾರೆ. ಆವಾಗ ಕೇಸರೀಕರಣ ಅಂತಂದರು, ಕೆಲವು ಪಠ್ಯಗಳನ್ನ ತೆಗೆದುಬಿಟ್ರು, ಕೆಲವೆಲ್ಲ ಸೇರಿಸಿದ್ರು. ಅದು ಅವ್ರವ್ರಿಗೆ ವಿವೇಚನೆಗೆ ಬಿಟ್ಟಿದ್ದು ಸರ್. ಹೌದು ಸರ್, ಖಂಡಿತ ಸರ್, ನಾವು ಮಾಡ್ತಾ ಇದ್ದೀವಿ. ಈಗ ಕೆಲವು ಪಠ್ಯಕ್ರಮ ಚೇಂಜ್ ಆಗೋದಕ್ಕೆ ಈ ವರ್ಷ ಈಗ 6ನೇ ಕ್ಲಾಸಲ್ಲಿ ಒಂದು ಪಾಠ ಇದೆ. ಅದರಲ್ಲಿ ಏನೋ ಶಿಪ್ಸ್ ಡ್ಯಾಶಿಂಗ್ ಎಗೇನೆಸ್ಟ್ ದಿ ರಾಕ್ಸ್ ಅಂತ ಉಪಯೋಗಿಸ್ತಾರೆ ಪದ. ಅವರು ಡ್ಯಾಶಿಂಗ್ ಅನ್ನೋದು ಅದು ತುಂಬ ಒಂದು ಏನೋ ಕೆಟ್ಟ ಇಂಗ್ಲೀಷ್ ಅಂತ ಅನ್ಬೋದು ಅಷ್ಟೇ. ಡ್ಯಾಶಿಂಗ್ ಅಂತ ಉಪಯೋಗಿಸ್ತೀವಿ ಎಲ್ಲಿ, ಹೀ ಈಸ್ ಎ ಡ್ಯಾಶಿಂಗ್ ಪರ್ಸ್ನಾಲಿಟಿ, ಹಿ ಹ್ಯಾಸ್ ಎ ಡ್ಯಾಶಿಂಗ್ ಪರ್ಸ್ನಾಲಿಟಿ ಅಂತ ಅಂತೀವಿ. ಅದು ಇಲ್ಲಿ ಒಂದಕ್ಕೊಂದಿಗೆ ಡಿಕ್ಕಿ ಹೊಡೆಯೋದಕ್ಕೆ ಅಂತ ಅನ್ನೋಕ್ಕೆ ಡ್ಯಾಶಿಂಗ್ ಅಂತ ಉಪಯೋಗಿಸಿರೋದನ್ನು. ಅದು ಖಂಡಿತ ಇಂಗ್ಲೀಷಲ್ಲಿ ಯಾರೂ ಒಪ್ಪಲ್ಲ ಅದನ್ನು, ಡ್ಯಾಶಿಂಗ್ ಅನ್ನೋದು ಆ ಥರ. ಅದನ್ನು ನಾವು ಇದುವರೆ ತನಕ 4 ಸತಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ. ಇದನ್ನು ದಯವಿಟ್ಟು ಬದಲಾಯಿಸಿ ಅಂತ. ಬೇರೆ ಎಲ್ಲ ಬದಲಾಯಿಸಿದ್ದಾರೆ, ಆ ಪದ ಈ ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ಹಂಗೆ ಉಳ್ಕೊಂಡಿದೆ. ಯಾರಿಗೆ ಹೇಳೋಣ ಹೇಳಿ ಸರ್? ಅಲ್ಲಿ ನಾವು ಕೊಟ್ಟು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಈ ಥರ ನೋಡಿ ತಪ್ಪಿದೆ, ಇದು ಈ ಥರ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
ಯಾರೂ ಅದ್ರ ಬಗ್ಗೆ ಗಮನ ವಹಿಸ್ತಿಲ್ಲ. ಅದು ಈಗ ನಾವು ಬಿಟ್ಬಿಟ್ಟಿದ್ದೀವಿ, ಈ ವರ್ಷ ಏನು ಕೊಡೋಕ್ಕೆ ಹೋಗಿಲ್ಲ ಅದನ್ನು. ಅಲ್ಲ, ಅವ್ರಿಗೆ ಬಿಟ್ಟಿದ್ದು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು 3-4 ಏನಾದ್ರು ಚೇಂಜಸ್ ಆಗಿದ್ರೆ, ಅದೇ ರೀತಿ ಒಂದು ಈ ಇಂಗ್ಲೀಷಲ್ಲೊಂದು ಬಾಯಿ ಹೆಸರು ಬರ್ತಿಲ್ಲ, ಒಂದು ಪೊಯಮ್ ಇದೆ. ಅದು ಲಾರ್ಡ್ ಗಾಡ್ ಮೇಡ್ ಆಲ್ ದ ಥಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು ಪೊಯಮ್ ಇದೆ. ಅದು ಆಲ್ಮೋಸ್ಟ್ 150-200 ವರ್ಷದ ಮುಂಚೆ ಬರೆದಂಥ ಒಂದು ಪದ್ಯ ಅದು. ಅದರಲ್ಲಿ ದ ರಿಚ್ ಮ್ಯಾನ್ ಅಟ್ ಇಸ್ ಕ್ಯಾಸಲ್, ದ ಪುವರ್ ಮ್ಯಾನ್ ಅಟ್ ಇಸ್ ಗೇಟ್ಸ್ ಅಂತ ಬರುತ್ತಂದು. ಅದು ನೀವು ಯಾವುದೇ ಈಗಿನ ನೀವು ಇಂಟರ್ನೆಟ್ ಸರ್ಚ್ ಮಾಡಿ ಸುಮಾರು ಒಂದು 100 ವರ್ಷದಿಂದ ಆ ಒಂದು ಸ್ಟ್ಯಾಂಡ್ಸ್ ಅಂತ ತೆಗೆದುಬಿಟ್ಟಿದ್ದಾರೆ. ಎಲ್ಲೂ ಅದನ್ನು ಬಳಸಬಾರ್ದು ಅಂತ ಹೇಳಿದ್ದಾರೆ. ಬಿಕಾಸ್ ಅದು ಮೇಲು ಕೀಳು ಅಂತ ನೀವು ಭಾವನೆ ಕೊಡುತ್ತದು, ಆ ಬಳಸಲೇಬೇಡಿ ಅಂತ ಅಂದ್ಬಿಟ್ಟು ಅಂತ. ಸಿಸಿಲಿಯಾ ಅಲೆಕ್ಸಾಂಡರ್ ಅಂತ ಬರೆದಿರೋದು, ಶಿ ಈಸ್ ದಿ ಆಥರ್. ತುಂಬ 1810 ಬರೆದಿರೋದು ಪೊಯಮ್. ಅದು ಭಾಳ ಹಳೆ ಪೊಯಮ್ ಅದು. ಬಟ್ ನಮ್ಮವ್ರು ಅದನ್ನೇ ಹುಡುಕಿ ಈಗಲೂ ಕೂಡ ಆ ಸ್ಟ್ಯಾನ್ಸ ನಮ್ಮ ಪದ್ಯಗಳು ಈಗಲೂ ಬರ್ತಾ ಇದೆ. 7ನೇ ಕ್ಲಾಸ್ ಪಠ್ಯಕ್ರಮದಲ್ಲಿದೆ ಅದು. ಈಗಲೂ ಆ ಪದ್ಯ ಉಳಿತಾ ಇದೆ. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಇವರು 4 ಪ್ರಶ್ನೆಗಳು ಕೇಳಿದ್ದಾರೆ. ಡು ಯು ಅಗ್ರಿ ದಟ್ ದ ಪೊಯೆಟ್ ರೈಟ್ಲಿ ಫೀಲ್ಸ್ ದಟ್ ಸಮ್ ಪೀಪಲ್ ಆರ್ ರಿಚ್ ಆ್ಯಂಡ್ ಸಮ್ ಪೀಪಲ್ ಆರ್ ಪುವರ್? 7ನೇ ಕ್ಲಾಸ್ ಮಗುಗೆ ಕೆಲವರು ಸಿರಿವಂತರು, ಕೆಲವರು ಹಣವಂತರು, ಕೆಲವರು ಇಲ್ಲ ಅಂತ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು? ಅದಕ್ಕೆ ನಮಗೆ ಉತ್ತರ ಕೊಡೋಕ್ಕೆ ಗೊತ್ತಾಗಲಿಲ್ಲ, ಅದು ಏನು ಕೊಡಬೇಕು ಅಂತ ಅದಕ್ಕೆ ಅಂತ. ಆ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅದ್ರ ಬಗ್ಗೆ. ಆ ಸ್ಟ್ಯಾನ್ಸಾನೂ ತೆಗೆದಿಲ್ಲ, ಅದ್ರ ಬಗ್ಗೆ 4 ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಅದರಲ್ಲಿ. ಅಲ್ಲ, ಸೂಕ್ತವಾದ ಕರೆಕ್ಟ್ ಸರ್, ನೀವು ಹೇಳೋದು ಒಪ್ಕೋತೀನಿ. ಬಟ್ ಅವ್ರು ಅದನ್ನು ತೊಗೋಬೇಕು, ಆ ರೀತಿ ತೊಗೋಬೇಕು. ನಮಗೂ ತೊಗೊಂಡ್ರೆ ನಮಗೂ ಭಾಳ ಖುಷಿ ಆಗುತ್ತೆ. ಆ ಥರ ನಾವು ಪ್ರಯತ್ನ ಮುಂದುವರಿಸಿ ನೋಡಿದ್ವಿ. ಪ್ರೊಫೆಸರ್ ಮುಡಂಬಡಿ ತಾಯಿ ಅಂತ ಅವಾಗ ಅವರೇ ಚೇರ್ಮನ್ ಆಗಿದ್ದರು. ನಮ್ಮ ಮಿತ್ರ ಸರೇ ಪರಿಚಯ ಮಾಡಿಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 4-5 ಸತಿ ಅವ್ರ ಹತ್ರ ಹೋಗಿ ನಾನು ಖುದ್ದು ಭೇಟಿ ಮಾಡಿದ್ದೆ. ಹೋಗಿ ಅವಾಗ ಪಠ್ಯಕ್ರಮ ಬನಶಂಕರಿ ರಿಂಗ್ ರೋಡಲ್ಲಿದೆ ಆಫೀಸಲ್ಲಿ ಹೋಗಿ ನಮ್ಮದೆಲ್ಲ ಕೊಟ್ವಿ. ಏನಾಯಿತು ಅಂದರೆ ನಾವು ನಮ್ಮ ಏನೇನು ಮಾಡಿದೋ ಕೆಲವು ಸಜೆಷನ್ ಕೊಟ್ಟಿದ್ವಿ. ಅದನ್ನು ಯಥಾವತ್ತು ಅವರು ತಮ್ಮ ಪಠ್ಯಕ್ರಮ ಸೇರಿಸ್ಕೊಂಡ್ಬಿಟ್ರು. ಅದನ್ನು ಅವರು ನಾವು ಮಾಡಿದ ನಮ್ಮ ವರ್ಕ್ ಬುಕ್ ಅಂತ ಅಭ್ಯಾಸ ಪುಸ್ತಕ ಮಾಡಿದ್ವಿ. ಅದನ್ನು ನಮ್ಮದು ಅಂತ ಹೇಳ್ಕೊಳಕ್ಕಾಗಲ್ಲ, ನಮ್ಮ ಒಂದು ಯೋಚನೆ ಮಾಡಿದ್ವಿ ಕೆಲವು ಪ್ರಶ್ನೆಗಳನ್ನೆಲ್ಲ. ಅವರು ಅದನ್ನು ಯಥಾವತ್ತು ಅದನ್ನು ತಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಂಡ್ರು. ನಾವು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ಪಾಪ ಅವ್ರು ಇನ್ಯಾರೋ ಕೊಟ್ಟಿರ್ತಾರೆ, ಅವ್ರು ಇನ್ಯಾರೋ ಸುಲಭವಾಗಿ ಸಿಕ್ಬಿಡ್ತಲ್ಲ ಒಂದು ಕಡೆ ಕ್ವಶನ್ ಆನ್ಸರು. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಾವ್ಯಾಕೆ ಒದ್ದಾಡಬೇಕು? ರೆಡಿಮೇಡ್ ಫುಡ್ ಅವೈಲಬಲ್, ಉಪಯೋಗಿಸ್ಕೊ ಒಂದು ಕಡೆ ಅಂತ. ಖಂಡಿತ ಸರ್, ಖಂಡಿತ ಹೌದು. ಒಳ್ಳೆಯ ಸಲಹೆ. ನಾವು ಪ್ರಯತ್ನ ಮಾಡ್ತೀವಿ ನೀವು ಹೇಳ್ದಂಗೆ ನಿಟ್ಟಿನಲ್ಲಿ. ಸದ್ಯಕ್ಕೆ ನಾವು ಏನಂದರೆ ಕನ್ನಡ ಇನ್ನೂ ಅಂತ ಅಂದರೆ ಕನ್ನಡ ಭಾಷೆಯ ಬಗ್ಗೆ ನಾವು ಇನ್ನೂ ಏನೂ ನಮ್ಮ ಕಾರ್ಯಕ್ರಮ ನಡೆಸ್ತಾ ಇಲ್ಲ. ಬರೀ ಇಂಗ್ಲೀಷು, ವಿಜ್ಞಾನ, ಸಮಾಜ ವಿಜ್ಞಾನ ಗಣಿತ ಮಾಡ್ತಾ ಇರೋದು. ಕನ್ನಡದ ಬಗ್ಗೆ ಮಾಡಿದಾಗ ಬಟ್ ಜನರಲಾಗಿ ಮಾಡಬೇಕು ಅಂತ ಉದ್ದೇಶ ಇದೆ ನಮಗೆ. ಈ ಥರ ಕೆಲವು ಪದ್ಯಗಳ ಬಗ್ಗೆ ಒಂದು ಅಟ್ಲೀಸ್ಟ್ ಏನಿದೆ ಅಂದರೂ ಆ ಪದ್ಯಗಳನ್ನ ಅಚ್ಚಾಕ್ಸಿ ಅಲ್ಲಲ್ಲೇ ಒಂದು ಸ್ಟಿಕ್ಕರ್ ಥರ ಅಂಟಿಸೋದು ಶಾಲೆಗಳಲ್ಲಿ. ಸೊ ಆವಾಗ ಕಾಣ್ತಿರುತ್ತೆ. ಈಗ ಯಾವುದೋ ವಚನ ಇರ್ಬೋದು, 4 ಸಾಲದ ಒಂದು ತ್ರಿಪದಿ ಚೌಪದಿಗಳಿರ್ಬೋದು, ಅಥವಾ ಯಾವುದೋ ಅಂದರೆ ನೀವು ಹೇಳ್ದಂಗೆ ಎಲ್ಲಿ ತಿರುಳಿರುತ್ತೆ ಅಂಥದ್ದನ್ನು ಅಟ್ಲೀಸ್ಟ್ ಮಾಡಬೇಕು ಅಂತ. ಬಟ್ ಎಲ್ಲದಕ್ಕೂ ಮುಖ್ಯ ಅಡಚಣೆ ಹಣಕಾಸಿಂದು. ನಾವು ನಮ್ಮ ಶಾಲೆ ಇದ್ರ ಬಗ್ಗೆ ಒಂದು ಅಂದರೆ ಈ ಥರ ಅಚಲ ಭಾರತಿ ಪ್ರೋಗ್ರಾಮ್ ನಡೀತಾ ಇದೆ ನಿಮ್ಮ ಶಾಲೆಗಳಲ್ಲಿ ಅಂತ ಅಂದ್ಬಿಟ್ಟು ಒಂಥರ ಹಾಕಿದ್ರೆ ಆ ಶಾಲೆಗೆ ಏನೋ ಒಂದು ಸ್ವಲ್ಪ ಗೌರವ ಬರುತ್ತೆ ಅನ್ನೋ ಅಂತ ಉದ್ದೇಶದಿಂದ ಒಂದಿಷ್ಟು ಬ್ಯಾನರ್ ಥರ ಮಾಡಿಸ್ಬಿಟ್ಟು ಪ್ರತಿ ಶಾಲೆಗೆ ಹಂಚಿದ್ವಿ. ಹೋಗ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೆ ನೀವು ಪ್ರದರ್ಶನ ಮಾಡಿ ಒಂದು ಕಡೆ ಅಚಲ ಭಾರತಿ ಪ್ರೋಗ್ರಾಮ್ ಇಲ್ಲಿ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ, ನಾವು ಇದ್ರಲ್ಲಿ ಸಹಭಾಗಿತ್ವ ವಹಿಸಿದ್ದೀವಿ ಅಂತ ಹಾಕಿ ಅಂತ ಅಂದ್ಬಿಟ್ಟು ಅಂತ. ಆದರೆ ಒಂದು 2 ತಿಂಗಳು ಬಿಟ್ಕೊಂಡು ಹೋದ್ಮೇಲೆ ಒಂದು ಶಾಲೆಯಲ್ಲಿ ಕೂಡ ಬ್ಯಾನರ್ಗಳು ಕಾಣಿಲ್ಲ ನಮಗೆ. ಅದು ಎಲ್ಲ ಆಗಲೇ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು, ಅದು ಏನೋ ಗೊತ್ತಿಲ್ಲ. ಅಂದರೆ ನಮ್ಮ ಪ್ರಯತ್ನ ನಾವು ಟ್ರೈ ಮಾಡಿದ್ವಿ ಆ ಥರ, ಬಟ್ ಏನೂ ಸಾರ್ಥಕ ಆಗಲಿಲ್ಲ. ಇದನ್ನು ಉದ್ದೇಶ ಕೆಲವು ಇದೆ ಅಂತ ಅಂದ್ಕೊಂಡಿದ್ದೀವಿ ಕೆಲವೆಲ್ಲ. ಇನ್ಫ್ಯಾಕ್ಟ್ ಮಿತ್ರ ಸರಿ ಕೆಲವು ಮಕ್ಕಳ ಪದ್ಯಗಳು ಬರೆದಿದ್ದಾರೆ, ಅದನ್ನು ನಾವು ಅಚ್ಚಾಕ್ಸ್ಬೇಕು, ಮಕ್ಕಳಿಗೆ ರೀಚ್ ಆಗಿ ಕನ್ನಡದಲ್ಲೇ ಬರೆದಿದ್ದಾರೆ. ಅದನ್ನು ಸುಲಭವಾಗಿ ನಿದ್ದೆ ಬಗ್ಗೆ ಬರೆದಿದ್ದಾರೆ, ಅಥವಾ ಇದೇನಿಗೆ ಬೇಕು ಅಥವಾ ಈ ಥರ ಮಾಡಿದ್ದಾರೆ. ಆ ಥರ ಕೆಲವು ಹಳೆ ಕುವೆಂಪು ಅಂತವ್ರದ್ದು ಟ್ರೈ ಮಾಡ್ತೀವಿ ಮುಂದಕ್ಕೆ. ಮುಖ್ಯವಾಗಿ ಸದ್ಯಕ್ಕಂತ ಒಂದು ಹಣಕಾಸಿನ ಅಡಚಣೆ. ಇನ್ನೊಂದೇನೆಂದರೆ ನಮ್ಮದು ತುಂಬ ಸೀಮಿತವಾಗಿರುವಂಥ ನಾವು ಸ್ಟಾಫು. ನಮ್ಮಲ್ಲಿ ತುಂಬ ಜನ 100 ಜನ ವರ್ಕ್ ಮಾಡ್ತಿಲ್ಲ. ನಮ್ಗೆ ಈ ಪಠ್ಯಕ್ರಮ ಮಾಡೋದೇ ಪ್ರತಿ ವರ್ಷ ಬದಲಾಯಿಸಿ ಮಾಡೋದ್ರಿಂದ ಬೇರೆ ಕಡೆ ಗಮನ ಹರಿಸೋಕ್ಕೆ ಆಗ್ತಿಲ್ಲ ನಮಗೆ. ಖಂಡಿತ ಮಾಡಿದ್ರೆ ಅವಾಗ ಇದು ಅಂದರೆ ಒಂದು ಕಡೆ ನಿಂತರೆ ಇದು, ಅವಾಗ ಬೇರೆ ಕಡೆ ಗಮನ ಹರಿಸೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಖಂಡಿತ ಮಾಡ್ತೀವಿ ಅಲ್ಲಿ ಮುಂದಕ್ಕೆ. ಹಾಂ, ಅದು ಈಗ ಬರ್ತಾರೆ ಪರಿಚಯ ಮಾಡಿ. ಅದೇ ಈಗ ಇವತ್ತು ಈ ಪುಸ್ತಕ ಮಾಡೋದಕ್ಕೆ ಮಿತ್ರ ಸರ್ ಬರಬೇಕು, ದಯವಿಟ್ಟು ಅವ್ರಿಗೆ ಮೇಲಿಗೆ ಬನ್ನಿ. ಈ ಪುಸ್ತಕ ರಿಲೀಸ್ ಮಾಡೋದಕ್ಕೆ 2 ಬಂದಿದ್ದಾರೆ ಅವರು. ಒಬ್ಬರು ನಮ್ಮ ಆ್ಯನಿಮೇಟರ್, ಅದೇ ಇಲಿಸ್ಟ್ರೇಷನ್, ಎಲ್ಲ ಪುಸ್ತಕಗಳ
ಬೇರೆ ಬೇರೆ ಚಿತ್ರಗಳನ್ನೆಲ್ಲ ಬರ್ಕೊಟ್ಟು ನಮಗೆ ಭಾಳ ಅತ್ಯಾಕರ್ಷಕವಾಗಿ ಪುಸ್ತಕ ಹೊರತರುವಲ್ಲಿ ಸಹಾಯ ಮಾಡಿದ್ದಾರೆ. ಮನಸ್ವಿನಿ ರಾವ್, ದಯವಿಟ್ಟು ಬರಬೇಕು. ಚಿತ್ರಗಳಿಗೆಲ್ಲ ಈಗ ನೋಡಿದ್ರೆ ಕೆಲವು ಅನಿಮೇಷನ್ಸ್ ಎಲ್ಲ ಮಾಡಿಕೊಟ್ಟು ಈ ಪುಸ್ತಕಗಳಿಗೆಲ್ಲ ಅವರು ನಮಗೆ ಚಿತ್ರನ ಬರ್ಕೊಟ್ಟಿದ್ದಾರೆ. ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ ಅವ್ರಿಗೆ. ಅವಾಗ ರಾತ್ರಿ ಎಲ್ಲ ಹಗಲೆಲ್ಲ ಮಾಡಿ ಫೋನ್ ಮಾಡಿ ಅವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಸರ್. ತುಂಬ ಥ್ಯಾಂಕ್ ಯು ಸರ್. ಪ್ರಿಂಟ್ ಮಾಡಿದಂಥ ಈ ಪುಸ್ತಕ ಪ್ರಿಂಟ್ ಮಾಡಿ ವಿ ಪ್ರಿಂಟ್ ಪ್ಯಾಕ್ ಅಂತ ರಮಣ್ ವೆಂಕಟ್, ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಪ್ರಿಂಟ್ ಮಾಡಿಕೊಟ್ರು ಭಾಳ ಅತ್ಯಾಕರ್ಷಕವಾಗಿ. ಸೊ ವಿ ಪ್ರಿಂಟ್ ಪ್ಯಾಕ್ ಅಂತ ರಮಣ್ ವೆಂಕಟ್ ಅಂತ ಅವ್ರ ಕಡೆಯಿಂದ ಸಹಾಯ ತೊಗೊಂಡ್ವಿ. ಇವರಿಬ್ರಿಗೆ ನಾವು ಅಭಿನಂದಿಸಬೇಕು ಅಂತಿತ್ತು, ಅದು ಮಾಡಿದ್ವಿ. ಈಗ ಹೊರತರುವಲ್ಲಿ ನಮಗೆ ಸಹಾಯ ಮಾಡಿದಂಥ ಅದೇ ಆಗಲೇ ನೀವು ಪುಸ್ತಕ ನೋಡಿರ್ಬೋದು ಕೆಲವು ಕಡೆ, ದಿವಂಗತ ನಾರಾಯಣಪ್ಪ ಮತ್ತು ಶ್ರೀಮತಿ ಸಾವಿತ್ರಮ್ಮ ಅವರ ಮೊಮ್ಮಕ್ಕಳು ಅವರೆಲ್ಲ ಸಹಾಯ ಮಾಡಿದ್ದಾರೆ ಇದಕ್ಕೆ. ಅವರ ಹಿರಿಯ ಮೊಮ್ಮಗಳಾದ ಶ್ರೀಮತಿ ಪುಷ್ಪವಲ್ಲಿಯವರು ಬಂದು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ತಗೋಬೇಕು ಅಂತ ಆಸೆ. ದಯವಿಟ್ಟು ಬನ್ನಿ, ದಯವಿಟ್ಟು. ಅಖಿಲ ಭಾರತಿ ಏನು ಕೆಲಸ ಮಾಡ್ತಾ ಇದೆ, ಅದು ತುಂಬ ಕಷ್ಟಪಟ್ಕೊಂಡು ಕೆಲಸ ಮಾಡಿದೆ. ಇವತ್ತು ಈ ಸ್ಥಾನಕ್ಕೆ ನಿಲ್ಲಬೇಕು ಅಂತಂದರೆ ಅದರ ಹಿಂದೆ ಇರುವಂತಹ ಕಷ್ಟಗಳನ್ನು ನೋಡಿದಾಗ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೌಮ್ಯ ಮತ್ತು ಗೌತಮ್ ಅವರ ಕಷ್ಟ ಪರಿಹಾರವಾಗಿ ಇವತ್ತು ಇಷ್ಟರ ಮಟ್ಟಿಗೆ ಒಂದು ನೆಲೆ ನಿಂತಿದೆ ಅಂದರೆ ಅದಕ್ಕೆ ಏನು ಹೇಳಿದ್ರೂ ಸಾಲದು. ಇದ್ರ ಜೊತೆ ನಾವು ಯಾವಾಗಲೂ ಅಹರ್ನಿಶೆಯಾಗಿ ಕೈ ಜೋಡಿಸ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಇನ್ಯಾವುದೇ ಥರ ಸಹಾಯ ಬೇಕಾದರೂ ದಯಮಾಡಿ ಗೌತಮ್ ಅವರು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತಿದ್ದೀನಿ. ಡಾಕ್ಟರ್ ವಸಂತಶ್ರೀ ಅವರು ಬಂದು ನಮ್ಮ ಕಡೆ ಒಂದು ಕಿರು ಕಾಣಿಕೆ ಇಸ್ಕೋಬೇಕು.